ಕರಾವಳಿ ನಾಡಿ ಯೂಟ್ಯೂಬ್ ಚಾನೆಲ್ ಪ್ರಾರಂಭಗೊಂಡು 1 ವರ್ಷ ಪೂರೈಸುತ್ತಿರುವಂತಹ ಈ ಹೊತ್ತಿನಲ್ಲಿ ಕರಾವಳಿ ನಾಡಿ ತಂಡ ಮತ್ತೊಂದು ಪ್ರಯತ್ನಕ್ಕೆ ಕೈ ಹಾಕಿದೆ. ನಮ್ಮ ನಾಡಿನ ಸಂಸ್ಕೃತಿ, ಪರಂಪರೆ, ಸಮಾಜದ ಸ್ಪಂದನೆಗಳನ್ನು ಪ್ರತಿಬಿಂಬಿಸುವ ಕರಾವಳಿ ನಾಡಿ ಎಂಬ ನೂತನ ವಾರಪತ್ರಿಕೆಯ ಲೋಕಾರ್ಪಣೆ ಈ ಭವ್ಯ ಸ್ಥಳದಲ್ಲಿ ನಡೆಯಲಿದೆ. ಜೊತೆಗೆ ನಮ್ಮ ಊರಿನ ಕಥೆಯನ್ನು ಹೆಮ್ಮೆಯಿಂದ ಹೇಳುವ ನನ್ನ ಊರು ನನ್ನ ಜಗತ್ತು ಅಜೇಕಾರು ಗ್ರಾಮ ಸ್ಟೋರಿ ಬಿಡುಗಡೆ ಕೂಡ ಈ ಒಂದು ಸುಂದರ ಕ್ಷಣದಲ್ಲಿ ನಡೆಯಲಿದೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಗಣ್ಯ ಅತಿಥಿಗಳಿಗೂ, ಪ್ರೀತಿ ಪಾತ್ರರಿಗೂ ಆದರದ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಮೊದಲು ನಮ್ಮ ಕಾರ್ಯಕ್ರಮದ ಘನತೆಯನ್ನು ಹೆಚ್ಚಿಸುವ ಗಣ್ಯರನ್ನು ವೇದಿಕೆಗೆ ಪ್ರೀತಿಪೂರ್ವಕವಾಗಿ ಆಹ್ವಾನಿಸುವ ಕ್ಷಣ. ಇಂದು ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಕಾರ್ಕಳ ವಿಧಾನಸಭಾ ಕ್ಷೇತ್ರದ ಶಾಸಕರು, ಮಾಜಿ ಸಚಿವರಾಗಿರುವಂತಹ ನಿಮ್ಮೆಲ್ಲರ ಹೆಮ್ಮೆಯ ರಾಜಕಾರಣಿ ವಿ ಸುನೀಲ್ ಕುಮಾರ್ ಸರ್ರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಜೋರಾದ ಚಪ್ಪಾಳೆಯೊಂದಿಗೆ ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅವರ ಜೊತೆಗೆ ನಿಟ್ಟೆ ಇನ್ಸ್ಟಿಟ್ಯೂಟ್ ಆಫ್ ಕಮ್ಯುನಿಕೇಷನ್, ನಿಟ್ಟೆ ಯೂನಿವರ್ಸಿಟಿ ಮಂಗಳೂರಿನ ಮುಖ್ಯಸ್ಥರಾಗಿರುವಂತಹ ಮೌಲ್ಯ ಬಾಲಾಡಿ ಇವರನ್ನು ಕೂಡ ಆಹ್ವಾನಿಸ್ತಾ ಇದ್ದೇನೆ. ಜೊತೆಗೆ ಕಿಸಾನ್ ಸಭಾದ ಟ್ರಸ್ಟಿ ಬಿ ಕೃಷ್ಣಮೂರ್ತಿ ಅವರನ್ನು ಕೂಡ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಮ್ಮೊಂದಿಗೆ ಶ್ರೀ ನಾರಾಯಣಗುರು ನಿಗಮದ ಅಧ್ಯಕ್ಷರಾಗಿರುವಂತಹ ಮಂಜುನಾಥ್ ಪೂಜಾರಿ ಅವರು ಕೂಡ ಜಾಯ್ನ್ ಆಗಲಿಕ್ಕಿದ್ದಾರೆ. ಎಲ್ಲರೂ ಜೋರಾದ ಚಪ್ಪಾಳೆಯ ಮೂಲಕ ನಮ್ಮ ಅತಿಥಿಗಳನ್ನು ಆಹ್ವಾನಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಪ್ರತಿಯೊಂದು ಶುಭ ಕಾರ್ಯ ದೇವರ ಸ್ಮರಣೆಯಿಂದ ಆರಂಭವಾಗುವುದು ನಮ್ಮ ಸಂಪ್ರದಾಯ. ಈಗ ಪ್ರಾರ್ಥನೆಗಾಗಿ ಕುಮಾರಿ ಸನ್ನಿಧಿ ಕುಲಾಲ್ ಅವರನ್ನು ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಪ್ರಥಮ ವಂದನ ವಿಘ್ನ ವಿನಾಶ ಸಿಂಧೂರವದನ ವಿನಾಯಕ. ಪ್ರಥಮ ವಂದನ ವಿಘ್ನ ವಿನಾಶ ಸಿಂಧೂರವದನ ವಿನಾಯಕ. ಪಾರ್ವತಿ ನಂದನ ಗೌರಿ ಗಣೇಶ ಸಿಂಧೂರವದನ ವಿನಾಯಕ. ಪಾರ್ವತಿ ನಂದನ ಗೌರಿ ಗಣೇಶ ಸಿಂಧೂರವದನ ವಿನಾಯಕ. ಪ್ರಥಮ ವಂದನ ವಿಘ್ನ ವಿನಾಶ ಸಿಂಧೂರವದನ ವಿನಾಯಕ. ಓಂಕಾರ ರೂಪ ಸಿದ್ಧಿ ವಿನಾಯಕ. ಚಾಮರ ಕಾರಣ ಲಂಬೋದರ. ಪಾಪ ವಿದೂರ ಪಾವನ ಚರಣ ಸಿಂಧೂರವದನ ವಿನಾಯಕ. ಪಾಪ ವಿದೂರ ಪಾವನ ಚರಣ ಸಿಂಧೂರವದನ ವಿನಾಯಕ. ಪ್ರಥಮ ವಂದನ ವಿಘ್ನ ವಿನಾಶ ಸಿಂಧೂರವದನ ವಿನಾಯಕ. ಸಿಂಧೂರವದನ ವಿನಾಯಕ. ಸಿಂಧೂರವದನ ವಿನಾಯಕ. ಧನ್ಯವಾದಗಳು. ಕರಾವಳಿ ನಾಡಿ ಯೂಟ್ಯೂಬ್ ಚಾನೆಲ್ ಶುರುವಾದಾಗಿನಿಂದ ಹೊಸ ಯೋಜನೆಗಳನ್ನು ಜನರಿಗೆ ಪರಿಚಯ ಮಾಡ್ತಾ ಇರುವವರು ಕರಾವಳಿ ನಾಡಿಯ ಪ್ರಧಾನ ಸಂಪಾದಕರಾಗಿರುವಂತಹ ಬಾಲಕೃಷ್ಣ ಬೇಮಗುಳಿ ಅವರು. ಸರ್, ನಿಮ್ಮನ್ನು ಕೂಡ ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಜೋರಾದ ಚಪ್ಪಾಳೆಯ ಮೂಲಕ ಕರಾವಳಿ ನಾಡಿಯ ಪ್ರಧಾನ ಸಂಪಾದಕರಾದ ಬಾಲಕೃಷ್ಣ ಬೇಮಗುಳಿ ಅವರನ್ನು ಆಹ್ವಾನಿಸ್ತಾ ಇದ್ದೇನೆ. ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಅತಿಥಿಗಳನ್ನು ಇದೀಗ ಸ್ವಾಗತಿಸಲಿದ್ದಾರೆ ಪ್ರಧಾನ ಸಂಪಾದಕರಾಗಿರುವಂತಹ ಬಾಲಕೃಷ್ಣ ಬೇಮಗುಳಿ. ಕರಾವಳಿ ನಾಡಿ ನೂತನ ವಾರಪತ್ರಿಕೆಯ ಈ ಉದ್ಘಾಟನಾ ಸಮಾರಂಭದ ಈ ಒಂದು ಶುಭ ಸಂಭ್ರಮದಲ್ಲಿ ನಾವಿದ್ದೇವೆ. ಈ ಒಂದು ಕಾರ್ಯಕ್ರಮವನ್ನು ಇವತ್ತು ತಮ್ಮ ಅಮೃತ ಹಸ್ತದ ಮೂಲಕವಾಗಿ ಈ ಉದ್ಘಾಟನೆ ಮಾಡಲಿಕ್ಕಿದ್ದಾರೆ ಈ ಕ್ಷೇತ್ರದ ಜನಪ್ರಿಯ ಶಾಸಕರು ಹಾಗೂ ಹಿಂದೆ ಒಂದು ಕಾಲದಲ್ಲಿ ಪತ್ರಕರ್ತರಾಗಿ ಕೂಡ ಕಾರ್ಯವನ್ನು ಮಾಡಿರ್ತಕ್ಕಂಥ ಸನ್ಮಾನ್ಯ ವಿ ಸುನೀಲ್ ಕುಮಾರ್ ಅವರು ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ತಮ್ಮನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಹಾಗೆಯೇ ಪತ್ರಿಕೋದ್ಯಮ ಕ್ಷೇತ್ರದಲ್ಲಿ ಆಳ್ವಾಸ್ ಶಿಕ್ಷಣ ಸಂಸ್ಥೆಯಲ್ಲಿ ಬಹುಕಾಲ ಸೇವೆಯನ್ನು ಗೈದು
ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಕೂಡ ಕಮ್ಯುನಿಕೇಷನ್ ವಿಭಾಗದ ಮುಖ್ಯಸ್ಥರಾಗಿದ್ದುಕೊಂಡು ಪ್ರಸ್ತುತ ಮಂಗಳೂರಿನ ನಿಟ್ಟೆ ವಿಶ್ವವಿದ್ಯಾನಿಲಯದಲ್ಲಿ ಕಮ್ಯುನಿಕೇಷನ್ ವಿಭಾಗದಲ್ಲಿ ಮುಖ್ಯಸ್ಥರಾಗಿರ್ತಕ್ಕಂಥ ಹಾಗೂ ಅದೆಷ್ಟೋ ಪತ್ರಿಕೋದ್ಯಮ ವಿದ್ಯಾರ್ಥಿಗಳನ್ನು ಈ ಸಮಾಜಕ್ಕೆ ಒಂದು ಉನ್ನತ ಹುದ್ದೆಯಲ್ಲಿ ಇರಲಿಕ್ಕೆ ಇವತ್ತು ಏನಾದರೂ ಅವಕಾಶ ಮಾಡಿಕೊಟ್ಟಿದ್ರೆ ಬಹುಶಃ ಆವಾಗ ನೆನಪಾಗತಕ್ಕಂಥವರು ಮೇಡಮ್ ಮೌಲ್ಯ ಬಾಲಡಿಯವರು. ತಮ್ಮನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಹಾಗೆಯೇ ಈ ಒಂದು ಸಮಾರಂಭದಲ್ಲಿ ನಮ್ಮ ಜೊತೆ ಇರ್ತಕ್ಕಂಥವರು ದಕ್ಷಿಣ ಕನ್ನಡ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷರಾಗಿ ಇತ್ತೀಚೆಗೆ ಆಯ್ಕೆಗೊಂಡು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪತ್ರಿಕೋದ್ಯಮದ ಅಥವಾ ಪತ್ರಕರ್ತರ ವಲಯದಲ್ಲಿ ವಿಭಿನ್ನ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಾ ಪತ್ರಿಕೋದ್ಯಮ ಮತ್ತು ಪತ್ರಕರ್ತರು ಸಮಾಜದಲ್ಲಿ ಪತ್ರಕರ್ತನಾಗುವುದರ ಜೊತೆಗೆ ಬೇರೆ ಏನು ಮಾಡ್ಬೋದು ಎನ್ನುವುದಕ್ಕೆ ಉದಾಹರಣೆಯಾಗಿ ಹಲವು ಕಾರ್ಯಕ್ರಮಗಳನ್ನು ಈಗಾಗಲೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾಡಿದ್ದಾರೆ. ಈ ಹಿಂದೆ ದಕ್ಷಿಣ ಕನ್ನಡ ಜಿಲ್ಲೆಯ ತುದಿಯ ಊರಾಗಿರ್ತಕ್ಕಂಥ ನನ್ನ ಸ್ವಂತ ಊರು ಸುಳ್ಯದ ಆ ಭಾಗದಲ್ಲಿ ಒಂದು ಮುಖ್ಯಮಂತ್ರಿಗಳ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸುವಲ್ಲಿ ಕೂಡ ಇವತ್ತು ವೇದಿಕೆಯಲ್ಲಿ ಮೇಲಿರ್ತಕ್ಕಂಥ ಪುಷ್ಪರಾಜ್ ಇವರು ಪ್ರಮುಖವನ್ನು ಪಾತ್ರ ವಹಿಸ್ತಕ್ಕಂಥವ್ರು. ಹಾಗಾಗಿ ಅಂದಿನಿಂದ ಇಂದಿನವರೆಗೆ ಆ ನಂಟು ಬಹುಶಃ ಅವರನ್ನು ಇಲ್ಲಿಗೆ ಕರೆತರುವ ರೀತಿಯಲ್ಲಿ ಇವತ್ತು ಆಗಿದೆ. ನಮ್ಮೆಲ್ಲರ ಸನ್ಮಿತ್ರರು ಮತ್ತು ನನ್ನೊಬ್ಬ ಒಳ್ಳೆಯ ಸ್ನೇಹಿತರು ಕೂಡ ಅವರು ಮತ್ತು ಮಾರ್ಗದರ್ಶಕರು ಕೂಡ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರು. ಅವರನ್ನು ಕೂಡ ಪ್ರೀತಿಯಲ್ಲಿ ಸ್ವಾಗತಿಸುತ್ತಿದ್ದೇನೆ. ವಿಶೇಷವಾಗಿ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಈ ಸಭಾಂಗಣದ ಅಂದರೆ ಕಿಸಾನ್ ಸಭಾ ಟ್ರಸ್ಟ್ನ ಅಧ್ಯಕ್ಷರಾಗಿರ್ತಕ್ಕಂಥ ಹರ್ಷ ಮೊಯ್ಲಿಯವರು ಕಾರ್ಯಕ್ರಮ ಬರಬೇಕಿತ್ತು. ಮೊನ್ನೆ ತಾನೇ ಒಂದು ಬೃಹತ್ ಕಾರ್ಯಕ್ರಮ ಈ ಭಾಗದಲ್ಲಿ ಈ ಕಿಸಾನ್ ಸಭಾ ಟ್ರಸ್ಟ್ ಕಾರ್ಯಕ್ರಮ ಇದ್ದ ಕಾರಣ ಅವರ ಅನುಪಸ್ಥಿತಿಯಲ್ಲಿ ಬಹುಶಃ ಇವತ್ತು ನಮ್ಮ ಜೊತೆ ಇರ್ತಕ್ಕಂಥವರು ಕೃಷ್ಣಮೂರ್ತಿ ಬಿ ಅವರು. ಪತ್ರಿಕೋದ್ಯಮ ಜೊತೆಗೆ ಅವರಿಗೆ ನಾನು ಕಂಡುಕೊಂಡ ಹಾಗೆ ತುಂಬ ಆಳವಾದಂಥ ಅಧ್ಯಯನ ಕೂಡ ಅವರಿಗೆ ಗೊತ್ತಿದೆ. ಯಾವುದೇ ತಪ್ಪಿದ್ರೂ ಕೂಡ ತಕ್ಷಣದಲ್ಲಿ ಅದು ಅವಂಚತ್ತುತ್ತಿರುವಂಥ ಒಂದು ಸಲಹೆಯನ್ನು ಕೊಡ್ತಾ ಇರ್ತಾರೆ. ಮತ್ತು ಒಂದು ಯಾವ ವಿಚಾರದ ಬಗ್ಗೆ ಸ್ಪಷ್ಟ ಮತ್ತು ನೇರ ನುಡಿಗಳನ್ನು ಆಡ್ತಕ್ಕಂಥವರು. ಇತ್ತೀಚೆಗೆ ತಮಗೆಲ್ಲ ಗೊತ್ತಿದೆ, ನಮ್ಮ ನಾಡಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ನಮ್ಮ ಕ್ಷೇತ್ರಕ್ಕೆ ಬಂದಿದ್ದರು. ಡಾಕ್ಟರ್ ವೀರಪ್ಪ ಮೊಯ್ಲಿ ಅವರ ಕಿಸಾನ್ ಸಭಾ ಟ್ರಸ್ಟ್ನ ಒಂದು ನೂತನ ಸಭಾಭವನ ಹಾಗೂ ಶ್ರೀ ಮಹಾತ್ಮ ಗಾಂಧಿ ವಸತಿ ಪ್ರೌಢಶಾಲೆಯ 35ನೇ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಭಾಗವಹಿಸುತ್ತಿರ್ತಕ್ಕಂಥ ಸಂದರ್ಭದಲ್ಲಿ ನಮಗೆ ಯಾವುದೋ ಒಂದು ಪುಣ್ಯದ ಫಲವೋ ಎಂಬಂತೆ ನಮ್ಮ ಈ ಕನ್ನಡ ವಾರಪತ್ರಿಕೆಯ ಒಂದು ವಿಶೇಷ ಸಂಚಿಕೆಯನ್ನು ಬಿಡುಗಡೆ ಮಾಡತಕ್ಕಂಥ ಒಂದು ಅವಕಾಶವನ್ನು ಕೂಡ ಅವತ್ತು ಕೊಟ್ಟಿದ್ದರು. ಅದಕ್ಕೆ ಇವತ್ತು ಕಾರಣಕರ್ತರು ಯಾರು ಅಂತ ಹೇಳಿದರೆ ಖಂಡಿತವಾಗಿಯೂ ಕೂಡ ನಾವು ತುಂಬ ಹೆಮ್ಮೆಯಿಂದ ಹೇಳ್ತೇನೆ ಕೃಷ್ಣಮೂರ್ತಿ ಸರ್ ಅವರು. ಹಾಗಾಗಿ ನಮಗೆ ಸದಾ ಬೆನ್ನೆಲುಬಾಗಿ ಪ್ರತಿಯೊಂದು ಕ್ಷೇತ್ರಕ್ಕೂ ಕೂಡ ಯಾವುದೇ ಕೆಲಸ ಮಾಡುವಾಗ ಕೂಡ ನಮ್ಮ ಬೆನ್ನು ತಟ್ಟಿ ಪ್ರೋತ್ಸಾಹಿಸ್ತಕ್ಕಂಥವರು ಇವತ್ತು ಈ ಒಂದು ಸಭಾಂಗಣದ ಅವಕಾಶವನ್ನು ಕೂಡ ನಮಗೆ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಅವರನ್ನು ನಾವು ಖಂಡಿತವಾಗಿ ಸ್ಮರಿಸಿಕೊಳ್ಳಲೇಬೇಕು. ಕೃಷ್ಣಮೂರ್ತಿ ಸರ್ ಅವರು ನಮ್ಮ ವೇದಿಕೆಯಲ್ಲಿ ಆಸೀನರಾಗಿದ್ದರೆ ತಮಗೆ ಪ್ರೀತಿಪೂರ್ವಕ ಸ್ವಾಗತಗಳು ಸರ್. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಶ್ರೀ ನಾರಾಯಣ ಗುರು ನಿಗಮದ ಅಧ್ಯಕ್ಷರು ಮಂಜುನಾಥ ಪೂಜಾರಿ ಅವರು ಈಗಾಗಲೇ ಬಂದು ಸೇರಿಕೊಳ್ತಿದ್ದೇನೆ, ಕಾರ್ಯಕ್ರಮ ನೀವು ಆರಂಭಿಸಿ ಅನ್ನುವ ಸೂಚನೆಯನ್ನು ಕೊಟ್ಟಿದ್ದಾರೆ. ಹಾಗೆಯೇ ಇವತ್ತು ನಾವು ವಿಶೇಷವಾಗಿ ವಾರಪತ್ರಿಕೆಯ ಜೊತೆಗೆ ನಮ್ಮ ಗ್ರಾಮವನ್ನು ಪರಿಚಯಿಸತಕ್ಕಂಥ ಒಂದು ವಿಶೇಷ ಸರಣಿ ಗ್ರಾಮ ಸ್ಟೋರಿ, ಈ ಬಾರಿ ನಾವು ಅಜಕ್ಕರ್ ಗ್ರಾಮ ಸ್ಟೋರಿಯನ್ನು ಹಮ್ಮಿಕೊಂಡಿದ್ದೇವೆ. ಇದರ ಲೋಕಾರ್ಪಣೆ ಕಾರ್ಯಕ್ರಮ ಕೂಡ ಇದೇ ವೇದಿಕೆಯಲ್ಲಿ ನಡೀಲಿಕ್ಕಿದೆ. ಅದನ್ನು ಇಲ್ಲಿಯ ಉದ್ಯಮಿಗಳಾಗಿರ್ತಕ್ಕಂಥ ವಿಜಯ್ ಶೆಟ್ಟಿ ಅಜಕ್ಕರ್ ಇವರು ನೆರವೇರಿಸಿಕೊಂಡಿದ್ದಾರೆ. ಅವರು ತಕ್ಷಣ ಈಗಾಗಲೇ ಕಾರ್ಯಕ್ರಮಕ್ಕೆ ಬರ್ತೇನೆ ಅನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಓಲಾ ಪ್ರಶಾಂತ್ ಕಾಮತ್ ಅವರು ಕೂಡ ಕಾರ್ಯಕ್ರಮ ಇವತ್ತು ಅಲ್ಲಿ ಕೂಡ ಒಂದು ಕಾರ್ಯಕ್ರಮ ಇರೋದನ್ನು ತಡವಾಗಿ ಸೇರಿಕೊಳ್ತಾನೆ ಅನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದಾರೆ. ಅವರ ಅನುಪಸ್ಥಿತಿಯಲ್ಲಿ ಅವರ ಬರುವಿಕೆಗಾಗಿ ನಾವು ಕಾಯ್ತಾ ಇದ್ದೇವೆ. ಹಾಗೆಯೇ ಈ ಒಂದು ಸಮಾರಂಭದಲ್ಲಿ ವಿಶೇಷವಾಗಿ ನಮ್ಮ ಜೊತೆ ಇರ್ತಕ್ಕಂಥವರು ತರಂಗ ಪತ್ರಿಕೆಯ ಸಂಪಾದಕಿ ಆಗಿರ್ತಕ್ಕಂಥ ರಾಜಲಕ್ಷ್ಮಿ ಮೇಡಮ್ ಅವರಿದ್ದಾರೆ. ಬಹುಶಃ ರಾಜಲಕ್ಷ್ಮಿ ಮೇಡಮ್ ನನಗೆ ಒಂದು ರೀತಿ ಪತ್ರಿಕೋದ್ಯಮದಲ್ಲಿ ತಾಯಿ ಇದ್ದಾಗೆ. ಯಾವುದೇ ತಪ್ಪು ಇರಲಿ, ಯಾವುದೇ ಇದಿದ್ದರೂ ಕೂಡ ಅವರು ಖಂಡಿತ ನಮ್ಮನ್ನು ಕರೆದು ಈ ರೀತಿ ಆಗಬೇಕು ಅನ್ನೋದು ಸೂಚನೆ ಕೊಡ್ತಾ ಇದ್ದಾರೆ. ಅಂತ ಅವರ ಮಾರ್ಗದರ್ಶನದಲ್ಲಿ ಇವತ್ತು ನಾನೇನಾದರೂ ಈ ಒಂದು ಸ್ಥಾನದಲ್ಲಿ ನಿಂತಿದ್ದರೆ ಬಹುಶಃ ಅದಕ್ಕೆ ಕಾರಣಕರ್ತರು ಕೂಡ ಮೇಡಮ್ ಅವರು ಕೂಡ ಈ ಒಂದು ವೇದಿಕೆ ನಮ್ಮ ಜೊತೆ ಉಪಸ್ಥಿತರು. ತಮ್ಮನ್ನು ಕೂಡ ಪ್ರೀತಿಪೂರ್ವಕ ಸ್ವಾಗತಿಸುತ್ತೇನೆ ಮೇಡಮ್. ಹಾಗೆಯೇ ಈ ಒಂದು ಕಾರ್ಯಕ್ರಮಕ್ಕೆ
ಶ್ರೀ ನಾರಾಯಣ ಗುರು ನಿಗಮದ ಅಧ್ಯಕ್ಷರಾಗಿರ್ತಕ್ಕಂಥ ಮಂಜುನಾಥ್ ಪೂಜಾರಿ ಸರ್ ಅವರು ಬಂದಿದ್ದಾರೆ. ತಮ್ಮನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಅದೇ ರೀತಿ ನಮ್ಮ ಈ ಒಂದು ಪತ್ರಿಕಾ ಕ್ಷೇತ್ರದಲ್ಲಿ ದೀರ್ಘಾವಧಿ ಕೆಲಸವನ್ನು ಮಾಡಿರ್ತಕ್ಕಂಥವರು ನಮ್ಮ ಬಿಪಿನ್ ಚಂದ್ರಪಾಲ್ ನಕ್ರೆ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತ, ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಹಾಗೆಯೇ ಈ ಒಂದು ಸಮಾರಂಭದಲ್ಲಿ ತುಂಬ ಜನರನ್ನು ಪ್ರತ್ಯೇಕವಾಗಿ ನಾನು ಉಲ್ಲೇಖ ಮಾಡಲಿಕ್ಕೆ ಹೋಗುವುದಿಲ್ಲ. ರಾಮಚಂದ್ರ ಇವರಿದ್ದಾರೆ, ಬರಪಾಡಿಯವರು, ನಮ್ಮದೇ ನ್ಯೂಸ್ ಕಾರ್ಯಕ್ರಮದ ಇದರಲ್ಲಿರುವಂಥವರು. ಹಾಗೆಯೇ ಮಾಧ್ಯಮ ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ನಳಿನ್ ಸುವರ್ಣ ಅವರು ಕೂಡ ಇದ್ದಾರೆ. ಹಾಗೆ ಬೇರೆ ಬೇರೆ ತುಂಬ ಮಂದಿ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಇನ್ನೂ ಕೂಡ ಸೇರಿಕೊಳ್ಳಿಕ್ಕಿದ್ದಾರೆ. ಈ ಒಂದು ಸಮಾರಂಭದಕ್ಕೆ ಆಗಮಿಸಿ ನಮ್ಮ ಈ ಒಂದು ವಾರಪತ್ರಿಕೆ ಬಿಡುಗಡೆ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹಿಸಿಕೊಟ್ಟಂಥ ತಮಗೆಲ್ಲರಿಗೂ ಕೂಡ ವಿಶೇಷವಾಗಿ ನಾನು ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಶಾಸಕರಾದ ವಿ ಸುನೀಲ್ ಕುಮಾರ್ ಸರ್ ಇವರಿಗೆ ಕರಾವಳಿ ನಾಡಿಯ ಸಹಾಯಕ ಸಂಪಾದಕಿ ಅಶ್ವಿನಿ ಎಚ್ ನಂದಡಿಗೆ ಪುಷ್ಪವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಮೌಲ್ಯ ಬಾಲಾಡಿ ಮೇಡಮ್ ಇವರಿಗೆ ನಮ್ಮ ಪ್ರಧಾನ ಸಂಪಾದಕರಾಗಿರುವಂತಹ ಬಾಲಕೃಷ್ಣ ಭೀಮಗುಳಿ ಸರ್ ಪುಷ್ಪವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಮಂಜುನಾಥ್ ಪೂಜಾರಿ ಸರ್ ಇವರಿಗೆ ಮಾರ್ಕೆಟಿಂಗ್ ವಿಭಾಗದ ಅಶ್ವಿನಿ ಅವರು ಪುಷ್ಪವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಪುಷ್ಪರಾಜ್ ಸರ್ ಇವರಿಗೆ ವರದಿಗಾರರಾಗಿರುವಂತಹ ಸ್ನೇಹ ಭಂಡಾರಿ ಪುಷ್ಪವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಬಿ ಕೃಷ್ಣಮೂರ್ತಿ ಸರ್ ಇವರಿಗೆ ಭವ್ಯ ಅಕ್ಷತ್ ಇವರು ಪುಷ್ಪವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಬಾಲಕೃಷ್ಣ ಭೀಮಗುಳಿ ಸರ್ ಇವರಿಗೆ ಸೆಲೋನಿಯಾ ಪುಷ್ಪವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಜ್ಞಾನ ಮತ್ತು ಸತ್ಯದ ಪ್ರತೀಕವಾದ ದೀಪವನ್ನು ಬೆಳಗಿಸುವ ಮೂಲಕ ನಮ್ಮ ಇವತ್ತಿನ ಈ ಸುಂದರ ಸಂಜೆಯ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡೋಣ. ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಎಲ್ಲ ಗಣ್ಯರು ಜೊತೆಗೂಡಿ ದೀಪವನ್ನು ಪ್ರಜ್ವಲಿಸಿ ಇವತ್ತಿನ ಕಾರ್ಯಕ್ರಮವನ್ನು ಆರಂಭಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಅಜ್ಞಾನದ ಅಂಧಕಾರವನ್ನು ದೂರ ಮಾಡಿ ಜ್ಞಾನ ಬೆಳಕನ್ನು ಹರಡುವ ಈ ಪವಿತ್ರ ಕ್ಷಣದಲ್ಲಿ ಈ ದೀಪವನ್ನು ಬೆಳಗಿಸಿ ನೂತನ ವಾರಪತ್ರಿಕೆಯ ಯಶಸ್ವಿ ಪಯಣಕ್ಕೆ ಶುಭ ಕೋರೋಣ. ದೀಪವು ಜ್ಞಾನ, ಸತ್ಯ ಮತ್ತು ಪ್ರಗತಿಯ ಸಂಕೇತ. ಈ ಬೆಳಕಿನಂತೆ ನಮ್ಮ ವಾರಪತ್ರಿಕೆ ಸಮಾಜದಲ್ಲಿ ಸತ್ಯದ ಬೆಳಕನ್ನು ಹರಡಲಿ ಎಂದು ಹಾರೈಸೋಣ.
ನುಡಿಗಳಿಗಾಗಿ ಬಾಲಕೃಷ್ಣ ಭೀಮಗುಡಿ ಸರ್ ಇವರನ್ನು ಕೇಳಿಕೊಳ್ತಾ ಇದ್ದಾನೆ. ಕರಾವಳಿ ನಾಡಿ ಡಿಜಿಟಲ್ ಮೀಡಿಯಾ ಹಾಗೂ ವೆಬ್ಸೈಟ್ ಈ ಎರಡು ತಾಣಗಳು ಬಹುಶಃ ಒಂದು ವರ್ಷದ ಹಿಂದೆ, ಬಹುಶಃ ಮುಂದಿನ ತಿಂಗಳು ಮಾರ್ಚ್ 30ರ ಸಮಯದಲ್ಲಿ ಪಕ್ಕದ ಕುಕ್ಕುಂದೂರಿನ ಗ್ರಾಮ ಪಂಚಾಯತ್ ಮೈದಾನದಲ್ಲಿ ಆರಂಭಗೊಂಡಿತ್ತು. ನಾವು ಒಂದು ವರ್ಷವನ್ನು ವಾರ್ಷಿಕೋತ್ಸವವನ್ನು ಸಂಭ್ರಮದಿಂದ ಆಚರಿಸಿಕೊಳ್ಳಬೇಕಿತ್ತು. ಆ ಮುಂಚಿತವಾಗಿ ನಾವು ಇವತ್ತು ಒಂದು ವಿಶೇಷವಾದ ಮತ್ತು ಬಹುಶಃ ನಮಗೆ ನಂಬಲಿಕ್ಕೆ ಅಸಾಧ್ಯ ಅನ್ನುವಂಥ ರೀತಿಯಲ್ಲಿ ಇವತ್ತು ನಾವು ಒಂದು ಪತ್ರಿಕೆಯನ್ನು ಮಾಡುವಂಥ ಒಂದು ಯೋಗ ಇವತ್ತು ನಮ್ಮ ಪಾಲಿಗೆ ಒದಗಿ ಬಂದಿದೆ. ಪತ್ರಿಕೋದ್ಯಮದಲ್ಲಿ ಸುದೀರ್ಘ ಅವಧಿ ನಾನು ಕೆಲಸವನ್ನು ಮಾಡಿದರೂ ಕೂಡ ಒಂದಷ್ಟು ಕನ್ನಡಪ್ರಭ ಹಾಗೂ ಉದಯವಾಣಿ ಪತ್ರಿಕೆಯಲ್ಲಿ ಕಾರ್ಯವನ್ನು ನಿರ್ವಹಿಸಿದ ನಂತರದಲ್ಲಿ ಪತ್ರಿಕೆಯಿಂದ ಹೊರಬಂದು ಡಿಜಿಟಲ್ ಮೀಡಿಯಾ ಹಾಗೂ ವೆಬ್ತಾಣವನ್ನು ಮನಸ್ಸಿಲ್ಲದ ಮನಸ್ಸಿನಿಂದ ಒಪ್ಪಿಕೊಳ್ಳುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಅದರ ನಂತರದಲ್ಲಿ ನಮಗೆ ಪೂರ್ಣ ಪ್ರಮಾಣದ ಆ ಒಂದು ವಿಚಾರದಲ್ಲಿ ತೃಪ್ತಿ ಇರಲಿಲ್ಲ. ಪತ್ರಿಕೆ ಬಹುಶಃ ನನ್ನ ಆದ್ಯತೆಯ ಕ್ಷೇತ್ರ. ಪತ್ರಕರ್ತನಾಗಬೇಕು ಅಂತ ಕನಸು ಕಂಡಿಲ್ಲ. ಆದರೆ ಅನಿರೀಕ್ಷಿತವಾಗಿ ಈ ಪತ್ರಿಕೋದ್ಯಮ ಕ್ಷೇತ್ರಕ್ಕೆ ನಾನು ಬಂದೆ. ಅದ ನಂತರದಲ್ಲಿ ಪತ್ರಿಕೋದ್ಯಮ ಕ್ಷೇತ್ರದಿಂದ ಇಂದಿನ ಆಧುನಿಕವಾಗಿರ್ತಕ್ಕಂಥ ಡಿಜಿಟಲ್ ಮೀಡಿಯಾದ ಕಡೆಗೆ ಬರಬೇಕಾದ್ರೆ ಬಹುಶಃ ನಾನು ಸಾಕಷ್ಟು ಯೋಚಿಸಿದ್ದೆ. ಡಿಜಿಟಲ್ ಮೀಡಿಯಾಕ್ಕೆ ನನಗೆ ಒಪ್ಪತಕ್ಕಂಥ ವಿಷಯ ಅಲ್ಲ. ಆದರೂ ಕೂಡ ಅನಿವಾರ್ಯತೆಯಲ್ಲಿ ಬಹುಶಃ ಒಂದು ಪತ್ರಿಕಾ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸುತ್ತಾ ಒಂದಷ್ಟು ರಾಜಕೀಯವಾದಂಥ ಒಳನುಸುಳುವಿಕೆಯಿಂದ ಆಗಿರ್ತಕ್ಕಂಥ ನೋವು ಮತ್ತು ಆ ಎಲ್ಲ ಸಂಕೋಲೆಗಳಿಂದ ಹೊರಬಂದು ತಾನು ಪತ್ರಿಕೆ ಮಾಡಬೇಕು ಅನ್ನೋಂಥ ಕನಸನ್ನು ಬಹುಶಃ ಒಂದು ವರ್ಷದ ಹಿಂದೆ ಬಿತ್ತಿದ್ದೆ. ಅವತ್ತು ನಾವು ಏನು ಡಿಜಿಟಲ್ ಮತ್ತು ವೆಬ್ ತಾಣದ ಮೂಲಕ ನಾವು ಬಿತ್ತಿದ ಬೀಜ ಇವತ್ತು ಬಹುಶಃ ಅತ್ಯಂತ ಸಂತೋಷ ಮತ್ತು ಸಂಭ್ರಮದಿಂದ ನಾನು ಇವತ್ತು ಅನುಭವಿಸ್ತಾ ಇದ್ದೇನೆ. ಇವತ್ತು ಅದು ವಾರಪತ್ರಿಕೆಯ ರೂಪದಲ್ಲಿ ಇವತ್ತು ಈ ಒಂದು ವೇದಿಕೆಯಲ್ಲಿ ಬಿಡುಗಡೆಯಾಗ್ತಾ ಇದೆ. ಪತ್ರಿಕೋದ್ಯಮ ಜೊತೆಗೆ ಪತ್ರಿಕೆ ನಡೆಸುವುದು ಅನ್ನುವಾಗ ಬಹುಶಃ ತುಂಬ ಸವಾಲಿತ್ತು. ತುಂಬ ಜನ ಹೇಳಿದರು, ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆ ಇರುವುದು ರಾಜ್ಯದಲ್ಲಿ ಎಲ್ಲೇ ಇರ್ಬೋದು, ಪತ್ರಿಕೆಗಳು ಇವತ್ತು ಸಾಯ್ತಾ ಇವೆ, ಇಂತಹ ಪರಿಸ್ಥಿತಿಯಲ್ಲಿ ನೀವು ಪತ್ರಿಕೆಯನ್ನು ಆರಂಭಿಸುತ್ತಿರಲ್ಲ ಅನ್ನುವಂಥ ಮಾತು ಬಂದಾಗ ಬಹುಶಃ ಒಂದು ರೀತಿ ನಾನು ಕೂಡ ಬೆವತ್ತು ಹೋಗಿದ್ದೆ. ಹೇಗೆ ನಡೆಸುವುದು ಅಂತೀರಿ. ತುಂಬ ಜನ ಈ ಒಂದು ವರ್ಷದ ಅವಧಿಯಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ ಇರ್ಬೋದು, ವೆಬ್ತಾನ್ ಇದ್ದಾಗ ತುಂಬ ಜನ ಕೇಳಿದರು, ಇದಕ್ಕೆ ಏನು ಬಂಡವಾಳ ಏನು ಅಂತ. ಬಹುಶಃ ಈ ಬಂಡವಾಳ ಅಂತಕ್ಕಂಥದ್ದು ಒಂದು ಭಾರಿ ದೊಡ್ಡ ವಿಚಾರವಾಗಿ ಇವತ್ತು ಸಮಾಜದಲ್ಲಿ ಒಂದಷ್ಟು ಮಂದಿಯಲ್ಲಿ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನು ಕೇಳ್ತಕ್ಕಂಥ ಸ್ಥಿತಿಯಲ್ಲಿ ಇತ್ತು. ಬಹುಶಃ ನಾನಿವತ್ತು ಅತ್ಯಂತ ಬೇಸರ ಮತ್ತು ಖುಷಿಯಿಂದ ಹೇಳ್ತಿರ್ತಕ್ಕಂಥ ಸಂಗತಿ ಏನು ಅಂದರೆ, ನಮಗೆ ಇವತ್ತು ಬಂಡವಾಳ ಏನಿಲ್ಲ, ನಿಷ್ಠೆ ಮತ್ತು ಪ್ರಾಮಾಣಿಕತೆ ಮಾತ್ರ ಇವತ್ತು ಬಂಡವಾಳವಾಗಿ ನನಗೆ ಬಂದದ್ದು. ಈ ಎರಡನ್ನು ನಾನು ಸೇರಿಸಿಕೊಂಡು ಇವತ್ತು ಪತ್ರಿಕೆಯನ್ನು ಆರಂಭಿಸುವಂಥ ಒಂದು ದುಸ್ಸಾಹಕ್ಕೆ ಕೈ ಹಾಕಿದ್ದೇನೆ. ಬಹುಶಃ ನಾವು ನಂಬತಕ್ಕಂಥದ್ದು ಎರಡು, ಅದರಲ್ಲೂ ಪತ್ರಕರ್ತರು ಮತ್ತು ಮಾಧ್ಯಮ ಅಂತ ಹೇಳಿದರೆ, ಒಂದು ನಾವು ದೇವರನ್ನು ನಂಬ್ತೇವೆ, ಇನ್ನೊಂದು ದೇವರಂತೆ ಕಾಣುವ ಓದುಗರನ್ನು ನಂಬ್ತೇವೆ. ಬಹುಶಃ ಪತ್ರಿಕೆಗೆ ದೇವರು ನಮಗೆ ಬೇರೆ ಬೇರೆ ಆತ್ಮಶಕ್ತಿಯಾಗಿ ದೇವರು ನಮಗೆ ಉಳಿದರೆ, ಇನ್ನೊಂದು ಪತ್ರಿಕೆಯ ಉಳಿವಿಗಾಗಿ ಉಳಿತಕ್ಕಂಥವರು ಬಹುಶಃ ಓದುಗ ದೇವರು. ಇವತ್ತು ಓದುಗ ದೇವರನ್ನು ನಂಬಿಕೊಂಡು ಇವತ್ತು ನಾನು ಈ ಒಂದು ಕೆಲಸಕ್ಕೆ ಕೈ ಹಾಕಿದ್ದೇನೆ. ತುಂಬ ಕಷ್ಟ ಇದೆ ಅಂತ ನನಗೂ ಗೊತ್ತು. ಹಾಗಾಗಿ ಪತ್ರಿಕೆಯನ್ನು ಒಂದು ಯಾವ ರೀತಿ ಕೊಡಬೇಕು ಅನ್ನುವಂಥ ಕಲ್ಪನೆ ತುಂಬ ಜನಕ್ಕೆ ಸಲಹೆಯನ್ನು ಕೊಟ್ಟಿದ್ದಾರೆ. ಆ ಎಲ್ಲ ಸಲಹೆಗಳ ಜೊತೆಗೆ ಇವತ್ತು ನಾನೊಂದು ಪತ್ರಿಕೆ ಯಾವ ರೂಪಕ್ಕೆ ಬರಬೇಕು ಅಂತ ಹೇಳಿದರೆ, ಇವತ್ತು ಓದುಗರ ಸಂಖ್ಯೆ ಇಲ್ಲ, ಓದುಗರು ಡಿಜಿಟಲು ಆ ಕ್ಷೇತ್ರಕ್ಕೆ ಹೋಗ್ತಾ ಇದ್ದಾರೆ ಅನ್ನುವಂಥ ಆ ಒಂದು ಸ್ಥಿತಿಯಲ್ಲಿ ಪತ್ರಿಕೆಗಳನ್ನು ಹೇಗೆ ಕಟ್ಟುವುದು ಅನ್ನುವಂಥ ಖಂಡಿತವಾಗಿಯೂ ಪ್ರಶ್ನೆ ಬಂದೇ ಬರ್ತದೆ. ಆದರೆ ನಾವು ಇವತ್ತು ಏನು ವಾರಪತ್ರಿಕೆಯನ್ನು ಕರಾವಳಿ ನಾಡಿ ಅಂತಕ್ಕಂಥ ವಾರಪತ್ರಿಕೆಯನ್ನು ಇವತ್ತು ಆರಂಭಿಸಿದ್ದೇವೆ. ನಮ್ಮ ಕಲ್ಪನೆ ಇರ್ತಕ್ಕಂಥದ್ದು ಅದು ಕುಟುಂಬ ಪತ್ರಿಕೆ ಆಗಬೇಕು ಎನ್ನುವಂಥದ್ದು. ಅಂದರೆ ಒಂದು ಮನೆಯ ಕುಟುಂಬದವರು ಎಲ್ಲರೂ ಕೂಡ ಸೇರಿ ಆ ಪತ್ರಿಕೆಯನ್ನು ಓದಬೇಕು ಅನ್ನುವಂಥ ಒಂದು ರೀತಿಯಲ್ಲಿ ಇವತ್ತು ವಾರಪತ್ರಿಕೆಯನ್ನು ಕೊಡುವಂಥ ಒಂದು ಪ್ರಯತ್ನವನ್ನು ನಾವು ಇವತ್ತು ಮಾಡ್ತಿದ್ದೇವೆ. ಬಹುಶಃ ಇವತ್ತು ಬೇರೆ ಬೇರೆ
ಇವತ್ತು ಉದ್ಯಮೀಕರಣದ ಆ ಸೆಳೆತಕ್ಕೆ ಇವತ್ತು ಪತ್ರಿಕೆಗಳಲ್ಲಿ ಕೂಡ ಒಂದಷ್ಟು ಮಾನವಾಸಕ್ತಿಯ ಸ್ಟೋರಿ ಇರ್ಬೋದು, ಕೃಷಿಗೆ ಸಂಬಂಧಪಟ್ಟ ಸ್ಟೋರಿ ಇರ್ಬೋದು, ಅಥವಾ ಯಾವುದೋ ಒಂದು ಬಡವನ ಮನೆಯಲ್ಲಾಗಿರ್ತಕ್ಕಂಥ ಒಂದು ಮದುವೆ ಕಾರ್ಯಕ್ರಮ ಇರ್ಬೋದು, ಇಂತಹ ಬೇರೆ ಬೇರೆ ಕಾರ್ಯಕ್ರಮಗಳು ಇವತ್ತು ಪುಟದಲ್ಲಿ ಕಾಣಿಸಿಕೊಳ್ಳದೆ ಎಲ್ಲೋ ಡಿಜಿಟಲ್ ಮೀಡಿಯಾಕ್ಕೆ ಮಾತ್ರ ಸೀಮಿತ ಆಗುವಂಥ ಪರಿಸ್ಥಿತಿಯಲ್ಲಿ ನಾವು ಯೋಚನೆ ಮಾಡಿದ್ದು ಒಂದು ವಿಭಿನ್ನ ರೀತಿಯಲ್ಲಿ ಪತ್ರಿಕೆಯನ್ನು ಮಾಡಬೇಕು ಅನ್ನುವಂಥ ಚಿಂತನೆ. ಇವತ್ತು ಒಂದು ಮಗು ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಿದೆ. ಆ ಮಗುವಿನ ಹುಟ್ಟುಹಬ್ಬ ಇವತ್ತು ಯಾವುದೇ ಪತ್ರಿಕೆಗಳಲ್ಲಿ ಬರ್ತಾ ಇಲ್ಲ. ಯಾಕೆಂತ ಹೇಳಿದರೆ ಒಂದು ಹುಟ್ಟುಹಬ್ಬದ ಫೋಟೋ ಹಾಕಬೇಕಾದ್ರೆ ಒಂದಿಷ್ಟು ಹಣವನ್ನು ಕೊಡಲೇಬೇಕು ಅನ್ನೋಂಥ ಪರಿಸ್ಥಿತಿ. ಖಂಡಿತವಾಗಿ ನಾನು ಹಣವನ್ನು ಕೊಡುವ ವಿಚಾರದಲ್ಲಿ ಹೇಳ್ತಾ ಇಲ್ಲ, ಆದರೆ ಇವತ್ತು ಈ ಸಾಮರ್ಥ್ಯ ಎಲ್ಲರಿಗೂ ಇಲ್ಲ. ಹಾಗಾಗಿ ನಾವು ಇವತ್ತು ಈ ಪತ್ರಿಕೆಯಲ್ಲಿ ಒಂದು ವಿಶೇಷವಾದಂಥ ಕೆಲವು ಅಂಕಣಗಳನ್ನು, ಒಂದು ಕಾಲಮ್ಗಳನ್ನು ಮಾಡಿಕೊಂಡಿದ್ದೇವೆ. ಹುಟ್ಟುಹಬ್ಬ ಆಚರಣೆ ಇರ್ಬೋದು, ವಿವಾಹ ಕಾರ್ಯಕ್ರಮ ಇರ್ಬೋದು, ಅಥವಾ ಇವತ್ತು ವಿಶೇಷವಾಗಿ ನಮ್ಮಲ್ಲಿರ್ತಕ್ಕಂಥ ಒಂದು ದೊಡ್ಡ ಮಾತೇನಂತ ಹೇಳಿದರೆ ಇವತ್ತು ಯುವಜನತೆ ಓದುವಂಥ ಸ್ಥಿತಿಯಲ್ಲಿ ಇಲ್ಲ ಅಂತ. ಹಾಗಾಗಿ ನಾವು ಇವತ್ತು ನಮ್ಮ ವೇದಿಕೆಯಲ್ಲಿ ಪತ್ರಿಕೋದ್ಯಮದ ಮೇಡಮ್ ಅವರಿದ್ದಾರೆ. ನಾನು ವಿಶೇಷವಾಗಿ ನಮ್ಮ ಈ ವಾರಪತ್ರಿಕೆಯಲ್ಲಿ ಪತ್ರಿಕೋದ್ಯಮ ವಿದ್ಯಾರ್ಥಿಗಳಿಗಾಗಿ ಮತ್ತು ಯುವಜನತೆಗಾಗಿ ನಾವು ಒಂದು ಅಂಕಣವನ್ನು ಇಟ್ಕೊಂಡಿದ್ದೇವೆ. ಯಾಕೆಂದರೆ ಓದುಗರನ್ನು ಸೆಳಿಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಆ ಅಂಕಣವನ್ನು ಇಟ್ಕೊಂಡಿದ್ದೇವೆ. ಆದರೆ ಜೊತೆಗೆ ನಾವು ಈ ಒಂದು ವಾರಪತ್ರಿಕೆಯಲ್ಲಿ ಒಂದು ಹಾಲುಗಲ್ಲದ ಮಗುವಿನಿಂದ ಹಿಡಿದು ವಯೋವೃದ್ಧರವರೆಗೆ ಏನೇನು ಕಾರ್ಯಕ್ರಮಗಳನ್ನು ಮಾಡ್ತಾರೆ, ಏನು ಸಮಾಜದಲ್ಲಿ ಚಟುವಟಿಕೆ ನಡೀತದೆ, ಅದಕ್ಕೆ ಅವಕಾಶವನ್ನು, ಜಾಗವನ್ನು ಕೊಡ್ತಕ್ಕಂಥ ಒಂದು ಕಾರ್ಯವನ್ನು ಈ ಕರಾವಳಿ ನಾಡಿ ವಾರಪತ್ರಿಕೆಯಲ್ಲಿ ಮಾಡಿದ್ದೇವೆ. ಬಹುಶಃ ಕರಾವಳಿ ವಾರಪತ್ರಿಕೆಗೆ ಯಾವುದು ಬೇಕು ಅಂತ ಹೇಳಿದರೆ ಎರಡು ಮುಖ್ಯವಾಗಿ ಬೇಕು. ಒಂದು ಆರ್ಥಿಕವಾಗಿ ಅದನ್ನು ಮುನ್ನಡೆಸಲಿಕ್ಕೆ ಶಕ್ತಿ ಬೇಕಾಗ್ತದೆ, ಇನ್ನೊಂದು ಕಡೆ ಅದನ್ನು ಓದುವಂಥ ವರ್ಗ ಬೇಕಾಗ್ತದೆ. ಹಾಗಾಗಿ ಇವತ್ತು ನಾವು ವಿಶೇಷವಾಗಿ ನಾನು ಇವತ್ತು ಇಲ್ಲಿ ಮನವಿ ಮಾಡಿಕೊಳ್ತಕ್ಕಂಥ ವಿಷಯವೇನೆಂದರೆ, ನಮ್ಮ ಪತ್ರಿಕೆಯನ್ನು ಮೊದಲು ಓದುಗರು ನಮಗೆ ಬೇಕು. ಹಾಗಾಗಿ ಇಂದಿಗೂ ಇವತ್ತು ಪ್ರಥಮ ಏನು ನಮ್ಮ ವಾರಪತ್ರಿಕೆ ಬಿಡುಗಡೆ ಆಗ್ತದೆ, ನಾವು ವಿಶೇಷವಾಗಿ ಆ ಪತ್ರಿಕೆಯಲ್ಲಿ ಜಾಹೀರಾತನ್ನು ಕಮ್ಮಿ ಮಾಡಿದ್ದೇವೆ. ಹಾಗಂತ ನಾವು ಸಾಕಷ್ಟು ಹಣಬಲ್ಲವರು ಇದ್ದವರು ಅಂತ ಕಲ್ಪನೆಯಿಂದಲ್ಲ. ಪ್ರಥಮ ನಮ್ಮ ಪತ್ರಿಕೆಯಲ್ಲೇ ನಾವು ಯಾಕೆ ಅದನ್ನು ವೈಭವೀಕರಣ ಮಾಡಬೇಕು ಎನ್ನುವಂಥ ದೃಷ್ಟಿಯಲ್ಲಿ ಎಲ್ಲ ಸುದ್ದಿಗಳನ್ನು ಜೊತೆಗೆ ಜಾಹೀರಾತನ್ನು ಕಟ್ಟಿಕೊಡುವ ರೀತಿಯಲ್ಲಿ, ಅಂದರೆ ಓದುಗರಿಗೆ ಹಿತ ಆಗುವ ರೀತಿಯಲ್ಲಿ ಕೊಡ್ತಕ್ಕಂಥ ವಿನ್ಯಾಸದಲ್ಲಿ ಪತ್ರಿಕೆಯನ್ನು ನಾವು ಹೊರತರ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೇವೆ. ಆರಂಭದಲ್ಲಿ ಪ್ರಥಮ ಇವತ್ತು ಸಂಚಿಕೆ ಬಿಡುಗಡೆ ಆಗ್ತಿದೆ. ಒಂದಷ್ಟು ಅದರಲ್ಲಿ ತಪ್ಪುಗಳಿರ್ಬೋದು, ನಾವು ತಪ್ಪು ಮಾಡದವರಲ್ಲ. ಹಾಗಾಗಿ ಆ ತಪ್ಪುಗಳನ್ನು ತಿದ್ದಿಕೊಂಡು ಮುಂದೆ ಯಾವ ರೀತಿ ಪತ್ರಿಕೆಯನ್ನು ಮಾಡ್ಬೋದು ಅನ್ನುವಂಥ, ಯಾವ ರೀತಿ ಕೊಡ್ಬೋದು ಅನ್ನುವಂಥ ಕಲ್ಪನೆಯನ್ನು ಮುಂದಿನ ದಿನಗಳಲ್ಲಿ ಕಟ್ಟಿಕೊಡ್ತೇವೆ. ಹಾಗೆ ನಾನು ವಿಶೇಷವಾಗಿ ಇವತ್ತು ಮನವಿ ಮಾಡಿಕೊಳ್ಳೋದಿಷ್ಟೇ, ಈ ಪತ್ರಿಕೆಗೆ ಮುಖ್ಯವಾಗಿ ನಮಗೆ ಓದುಗರು ಮುಖ್ಯ. ಹಾಗಾಗಿ ಇವತ್ತು ನಮ್ಮ ಈ ಕಾರ್ಕಳ ಹಾಗೂ ಹೆಬ್ರಿ ತಾಲೂಕಿನಲ್ಲಿ ಪ್ರತಿ ಗ್ರಾಮದಲ್ಲಿ ನಾವು ಚಂದ ಮಾಡುವಂಥ, ಅಂದರೆ ವಾರ್ಷಿಕವಾಗಿ ಚಂದ ಮಾಡ್ತಕ್ಕಂಥ ಅಭಿಯಾನವನ್ನು ಶೀಘ್ರದಲ್ಲಿ ಹಮ್ಮಿಕೊಳ್ತಾ ಇದ್ದೇವೆ. ಎಲ್ಲರೂ ಕೂಡ ನಮ್ಮ ಈ ಪತ್ರಿಕೆಗೆ ಚಂದ ಆಗಬೇಕು, ಪತ್ರಿಕೆಯನ್ನು ಕೊಂಡು ಓದಬೇಕು ಅನ್ನುವಂಥ ವಿನಂತಿಯನ್ನು ನಾನು ಈ ಸಂದರ್ಭದಲ್ಲಿ ಮಾಡ್ತೇನೆ. ಹಾಗೆಯೇ ಇಷ್ಟುವರೆಗಿನ ನಾನು ಈ ಒಂದು ವರ್ಷದಲ್ಲಿ ಇಷ್ಟು ದೊಡ್ಡ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಇವತ್ತು ನಾನು ನೆನಪಿಸ್ಕೊಳ್ಬೇಕಾದಂಥ ಮುಖ್ಯವಾಗಿ ತಿಳಿದರೆ, ನಮಗೆ ಈ ಒಂದೊಂದು ಪತ್ರಿಕೆ ನಡೆಸಬೇಕಾದ್ರೆ ಮುಖ್ಯವಾಗಿ ನೋಂದಣಿ ಬೇಕಾಗಿರುತ್ತದೆ. ಆರನೇ ನಂಬರ್ ಇಲ್ಲದೇ ಇದ್ದರೆ ಪತ್ರಿಕೆಯನ್ನು ಹೊರತರಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಇವತ್ತು ನಾನು ಇಲ್ಲಿ ನೆನಪಿಸಿಕೊಳ್ಳಲೇಬೇಕಾದ ಸಂಗತಿ ಅಂದರೆ, ನಮಗೆ ಕೇವಲ 2 ತಿಂಗಳಲ್ಲಿ 6ನೇ ನಂಬರ್ ಬರ್ತಕ್ಕಂಥ ಒಂದು ದೊಡ್ಡ ಭಾಗ್ಯವನ್ನು ಬಹುಶಃ ನನಗೆ ದೇವರು ಕೊಟ್ಟಿದ್ದರು. ಅದರ ಫಲವಾಗಿ ಅದನ್ನು ನಾವು ಇವತ್ತು ಬಿಡುಗಡೆ ಮಾಡಲಿಕ್ಕೆ ಅವಕಾಶವಾಯಿತು. ಈ 6ನೇ ನಂಬರು ಬಹುಶಃ ಸಿಗುವುದು ಸ್ವಲ್ಪ ಕಷ್ಟ. ಹಾಗಾಗಿ ಇದರ ಹಿಂದಿನ ಪ್ರಯತ್ನವನ್ನು ಮಾಡ್ತಾ ಇದ್ದಾಗೆ ನಮಗೆ ನೆರವಿಗೆ ಬಂದವರು ಇವತ್ತು ನಾನು ಅವರನ್ನು ಸ್ಮರಿಸಿಕೊಳ್ಳಲೇಬೇಕಾಗ್ತದೆ. ಈ ಕೇಂದ್ರದ ಸಚಿವರಾಗಿರ್ತಕ್ಕಂಥ ಕುಮಾರಸ್ವಾಮಿ ಸರ್ ಅವರು ನಮ್ಮ ಈ ಪತ್ರಿಕೆಯ ಒಂದು 6ನೇ ನಂಬರು ನೋಂದಣಿ ನಂಬರ್ ಸಿಗಬೇಕಾದ್ರೆ ದೆಹಲಿ ಮಟ್ಟದಲ್ಲಿ ನನಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ಹಿಂದೆ ಯಾವುದೋ ಒಂದು ಸಂದರ್ಭದಲ್ಲಿ ಪತ್ರಕರ್ತನಾಗಿದ್ದಂಥ ಸಂದರ್ಭದಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ದೇವಾಲಯಕ್ಕೆ ಬಂದಾಗ ನನಗೆ ಅವರ ಜೊತೆ ಸಂಪರ್ಕ ಆಗಿದ್ದು, ಆ ಸಂಪರ್ಕ ಇವತ್ತು ನನಗೆ ಒಂದು ಈ ರೀತಿಯ ಒಂದು ಸಹಕಾರದ ರೀತಿಯಲ್ಲಿ ಇವತ್ತು ನನಗೆ ಒದಗಿ ಬಂದಿದೆ. ಅದರ ಪರಿಣಾಮವಾಗಿ ಇವತ್ತು ನಾನು ಕೇವಲ 2 ತಿಂಗಳಲ್ಲಿ 6ನೇ ನಂಬರ್ ಅಂದರೆ ನೋಂದಣಿ ರಿಜಿಸ್ಟರ್ಡ್ ನಂಬರನ್ನು ಪಡಿತಕ್ಕಂಥ ಒಂದು ಅವಕಾಶ ನನಗೆ ಸಿಕ್ಕಿತ್ತು. ಹಾಗಾಗಿ ನಾನು ಇವತ್ತು ಪತ್ರಿಕೆಯ ಮುಂದಿನ ಬಗ್ಗೆ ಯೋಚನೆ ಮಾಡಬೇಕಾದ್ರೆ ನಮಗೆ ಓದುಗರು ಮುಖ್ಯ. ಖಂಡಿತವಾಗಿಯೂ ಕಾರ್ಕಳದಲ್ಲಿ ನಾನು ಉದಯವಾಣಿ ಪತ್ರಿಕೆಗಳಿದ್ದಾಗ ನನ್ನನ್ನು ಕಾರ್ಕಳ ಒಪ್ಪಿಕೊಂಡಿದೆ, ನನ್ನನ್ನು ಪ್ರೋತ್ಸಾಹಿಸಿದೆ, ನನ್ನನ್ನು ಬೆಂಬಲಿಸಿದೆ. ಹಾಗಾಗಿ ಈ ಪತ್ರಿಕೆಯನ್ನು ಕೂಡ ತನ್ನ
ಮಗುವಿನಂತೆ ಖಂಡಿತವಾಗಿ ಕೂಡ ಪ್ರೋತ್ಸಾಹಿಸ್ತಾರೆ, ಬೆಂಬಲಿಸ್ತಾರೆ ಇರುವಂಥ ನಂಬಿಕೆಯಿಂದ ಮತ್ತು ಆತ್ಮವಿಶ್ವಾಸದಿಂದ ಈ ಒಂದು ಕಾರ್ಯಕ್ಕೆ ಕೈ ಹಾಕಿದ್ದೇನೆ. ಹಾಗಾಗಿ ತಾವುಗಳು ಖಂಡಿತವಾಗಿಯೂ ಈ ನನ್ನ ಒಂದು ಪ್ರಯತ್ನಕ್ಕೆ ನೀವು ಸಹಕಾರಿಗಳಾಗಿ ನಿಲ್ತೀರಿ ಅನ್ನುವಂಥ ಮಾತನ್ನು ಹೇಳ್ತಾ, ವಿಶೇಷವಾಗಿ ನಾನು ನೆನಪಿಸಿಕೊಳ್ಳಲೇಬೇಕಾಗಿರ್ತಕ್ಕಂಥವರು ನನ್ನ ಒಂದು ಸ್ನೇಹಿತರ ಬಳಗ. ನಾನು ಕಾರ್ಯಕ್ರಮ ಮಾಡುವಾಗಿಲ್ಲ, ಕೇವಲ ಕಾರ್ಯಕ್ರಮಕ್ಕೆ ಸೀಮಿತವಾಗಿ ಯಾರು ಕೂಡ ಎಲ್ಲರೂ ಕಾರ್ಯಕ್ರಮಕ್ಕೆ ಸಹಕಾರವನ್ನು ಮಾಡ್ತಾರೆ. ಆದರೆ ಈ 1 ವರ್ಷದ ಅವಧಿಯಲ್ಲಿ ತುಂಬ ಮಂದಿ ನನಗೆ ನೆರವನ್ನು ಕೊಟ್ಟಿದ್ದಾರೆ, ಬೇರೆ ಬೇರೆ ರೀತಿಯಲ್ಲಿ ಸಹಕಾರವನ್ನು ಕೊಟ್ಟಿದ್ದಾರೆ. ಆದರೆ ನಾನು ವಿಶೇಷವಾಗಿ ತುಂಬ ದುಃಖದಪ್ತನಾಗಿ ಹೇಳಬೇಕಾದ್ರೆ ನನಗೆ ಈ ಒಂದು ಈ 1 ವರ್ಷದ ಅವಧಿಯಲ್ಲಿ ತುಂಬ ಸವಾಲುಗಳು ಬಂದಿದೆ, ಟೀಕೆಗಳು ಬಂದಿದೆ, ಬೇರೆ ಬೇರೆ ರೀತಿಯ ತೊಂದರೆಗಳನ್ನು ಕೊಟ್ಟಿದ್ದಾರೆ. ಆಗೆಲ್ಲ ನನ್ನ ಜೊತೆಗೆ ಇದ್ದವರು ಕೇವಲ ಸೀಮಿತ ನನ್ನ ಸ್ನೇಹಿತರು. ಯಾವುದೋ ಒಂದು ನಾನು ತುಂಬ ಬಹುಶಃ ನಾನು ಇಲ್ಲಿ ಹೇಳಲೇಬೇಕು, ನನ್ನ ಮೇಲೆ ಬಂದಿರತಕ್ಕಂಥ ಬೇರೆ ಬೇರೆ ಸಮಸ್ಯೆಗಳನ್ನು ಕೊಂಡಾಗ ಒಂದು ಕ್ಷಣ ಈ ಜೀವನವೇ ಬೇಡ ಅನ್ನುವಂಥ ಸ್ಥಿತಿಯಲ್ಲಿ ನಾನು ಇದ್ದಂಥ ಸಂದರ್ಭದಲ್ಲಿ ನನ್ನನ್ನು ಇಲ್ಲ, ನಿನಗೆ ಮುಂದಿಗೆ ಭವಿಷ್ಯ ಇದೆ ಅಂತ ನನ್ನನ್ನು ಬದುಕಿಸಿ ಇವತ್ತು ಈ ಒಂದು ಸ್ಥಾನದಲ್ಲಿ ಈ ಒಂದು ಪತ್ರಿಕೆ ಬಿಡುಗಡೆಗೆ ಕೊನೆಯ ಹಂತದವರೆಗೆ ತಂದು ನಿಲ್ಲಿಸಿದವರು ನನ್ನ ಸ್ನೇಹಿತರು. ಬಹುಶಃ ನಾನು ಆ ಸ್ನೇಹಿತರು ಯಾರು ಅಂತ ಹೇಳಲಿಕ್ಕೆ ಹೋಗುವುದಿಲ್ಲ. ಹಾಗಂತ ನನ್ನಲ್ಲಿ ದೊಡ್ಡ ಮಟ್ಟದ ಸ್ನೇಹಿತರ ಬಲಗ ನಾನು ಕಟ್ಕೊಳ್ಳಿಲ್ಲ. ಸೀಮಿತ 5-6 ಮಂದಿ ಆ ಒಂದು ಸ್ನೇಹಿತ ಬಲಗ ಇವತ್ತು ನನ್ನನ್ನು ಪ್ರತಿಯೊಂದು ಕ್ಷಣದಲ್ಲಿ ಯಾವುದೇ ವಿಚಾರದಲ್ಲಿ ಕೂಡ ನನ್ನನ್ನು ಪ್ರೋತ್ಸಾಹಿಸಿದೆ. ಅವರನ್ನು ನಾನು ಯಾವತ್ತೂ ಕೂಡ ಮರೆಯುವಂಥ ಸ್ಥಿತಿಯಲ್ಲಿಲ್ಲ. ಹಾಗೆಯೇ ಕಾರ್ಕಳದಂಥ ಒಂದು ಕ್ಷೇತ್ರದಲ್ಲಿ ನನ್ನನ್ನು ಬೆಳೆಸಿ ಈ ರೀತಿಯ ಒಂದು ಪತ್ರಿಕೆಯನ್ನು ಮಾಡಲಿಕ್ಕೆ ಇಲ್ಲಿಯ ಓದುಗರಿಗೆ ಕೊಟ್ಟಂಥ ಪ್ರೋತ್ಸಾಹವನ್ನು ಕೂಡ ಈ ಋಣವನ್ನು ಕೂಡ ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಒಂದು ಸುಂದರವಾದ ಪತ್ರಿಕೆಯನ್ನು ಕೊಡ್ತೇವೆ ಮತ್ತು ಮುಂದಿನ ದಿನಗಳಲ್ಲಿ ಒಂದಷ್ಟು ಬದಲಾವಣೆಗಳನ್ನು ಪತ್ರಿಕೆಯಲ್ಲಿ ಮಾಡಲಿಕ್ಕೆ ಇದೆ. ಪ್ರತಿ ಮನೆಯ ಮಗುವಾಗಿ ಆ ಪತ್ರಿಕೆಯನ್ನು ಬೆಳೆಸ್ತೇವೆ ಮತ್ತು ಆ ಮನೆಗೆ ಪತ್ರಿಕೆಯನ್ನು ತಲುಪಿಸ್ತೇವೆ ಅನ್ನುವಂಥ ಆ ಭರವಸೆಯನ್ನು ಕೂಡ ನಾನಿಲ್ಲಿ ಕೊಡ್ತಾ ಇದ್ದೇನೆ. ಹಾಗೆಯೇ ಇದಕ್ಕೆ ತಾವೆಲ್ಲರೂ ಕೂಡ ಸಹಕಾರವನ್ನು ಕೊಡಬೇಕು ಅಂತ ಹೇಳ್ತಾ, ವಿಶೇಷವಾಗಿ ನಮ್ಮ ಕಲ್ಪನೆ ನಗರದಿಂದ ಗ್ರಾಮೀಣದ ಭಾಗದ ಕಡೆಗೆ, ಗ್ರಾಮೀಣ ಭಾಗದ ವಿಶೇಷತೆಗಳಿಗೆ, ಅಲ್ಲಿಯ ಒಂದು ಸಂಪ್ರದಾಯಗಳಿಗೆ ಒತ್ತು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಇನ್ನು ಮುಂದೆ ಅದನ್ನು ಮಾಡ್ತಿರ್ಬೇಕಾದ್ರೆ ನಾವು ಈ ಬಾರಿ ಇವತ್ತಿನ ಈ ಒಂದು ಪತ್ರಿಕೆಯ ಜೊತೆಗೆ, ವಾರಪತ್ರಿಕೆಯ ಜೊತೆಗೆ ಕೊಡ್ತಕ್ಕಂಥದ್ದು ಅಜೇಕಾರ್ ಗ್ರಾಮ ಸ್ಟೋರಿಯನ್ನು ಇವತ್ತು ನಾವು ಬಿಡುಗಡೆ ಮಾಡ್ತಾ ಇದ್ದೇವೆ. ಆ ಗ್ರಾಮದ ಚಿತ್ರಣವನ್ನು ಸಣ್ಣ ಮಟ್ಟಿಗೆ ಮುಂದಿನ ಸಮುದಾಯಕ್ಕೆ ಅಂದರೆ ಯುವಜನತೆಗೆ ತಿಳಿಸಬೇಕು ಅನ್ನುವಂಥ ದೃಷ್ಟಿಯಿಂದ ಆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಆ ಅಭಿಯಾನ ಇಡೀ ಕಾರ್ಕಳದ ಎಲ್ಲ ಗ್ರಾಮಗಳಿಗೂ ಕೂಡ ಹೋಗುವಂಥ ಒಂದು ನಿರ್ಧಾರವನ್ನು ಕೂಡ ನಾವು ಮಾಡ್ತೇವೆ. ಈ ಎಲ್ಲ ಕಾರ್ಯಕ್ರಮಕ್ಕೆ ನನ್ನ ಜೊತೆ ಸಹಕಾರವನ್ನು ನೀಡಿದವರು ವಿಶೇಷವಾಗಿ ನನ್ನ ಈ ಸಂಪಾದಕೀಯ ಮಂಡಳಿ ಮತ್ತು ಜಾಹೀರಾತು ವಿಭಾಗ ಇರ್ಬೋದು, ಬೇರೆ ಬೇರೆ ವಿಭಾಗದವರು, ಒಟ್ಟಾರೆಯಾಗಿ ಎಲ್ಲರ ಹಿರಿಯರ ಆಶೀರ್ವಾದ, ನಿಮ್ಮೆಲ್ಲರ ಪ್ರೋತ್ಸಾಹ ಮತ್ತು ನನ್ನ ಜೊತೆಯಾಗಿ ನಿಂತವರಿಗೆ ಎಲ್ಲವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಈ ಒಂದು ಅವಕಾಶಕ್ಕಾಗಿ ಧನ್ಯವಾದಗಳು. ಧನ್ಯವಾದಗಳು ತಮ್ಮ ಪ್ರಾಸ್ತಾವಿಕ ನುಡಿಗಳಿಗಾಗಿ. ವಾರಪತ್ರಿಕೆ ಅಂದರೆ ಸಮಾಜದ ನಾಡಿ, ಜನರ ಸಮಸ್ಯೆ, ಸಾಧನೆ, ಸಂಸ್ಕೃತಿ, ಚಿಂತನೆ ಇವೆಲ್ಲವನ್ನು ಒಗ್ಗೂಡಿಸಿ ಜನತೆಗೆ ತಲುಪಿಸುವಂತಹ ಮಹತ್ವದ ಮಾಧ್ಯಮ. ಸತ್ಯವನ್ನು ಬೆಳಕಿಗೆ ತರುವ ಹೊಣೆಗಾರಿಕೆ ಪತ್ರಿಕೆಯದ್ದು. ಅದೇ ಆಶಯದೊಂದಿಗೆ ನಮ್ಮ ಕರಾವಳಿಯ ಬದುಕು, ಸಂಸ್ಕೃತಿ ಮತ್ತು ಸಮಾಜದ ನಿಜ ಸ್ವರೂಪವನ್ನು ಪ್ರತಿಬಿಂಬಿಸುವ ಕರಾವಳಿ ನಾಡಿ ವಾರಪತ್ರಿಕೆ ಇಂದು ಜನಮಾನಸಕ್ಕೆ ಪರಿಚಿತಗೊಳ್ಳುತ್ತಿರುವುದು ನಿಜಕ್ಕೂ ಹೆಮ್ಮೆಯ ಸಂಗತಿ. ಇದೀಗ ನಮಗೆಲ್ಲರಿಗೂ ಅತ್ಯಂತ ನಿರೀಕ್ಷಿತ ಕ್ಷಣ. ಕರಾವಳಿ ನಾಡಿ ವಾರಪತ್ರಿಕೆಯ ಲೋಕಾರ್ಪಣೆ ಮಾಡಬೇಕೆಂದು ಮಾನ್ಯ ಶಾಸಕರಾದ ಪಿ. ಸುನೀಲ್ ಕುಮಾರ್ ಸರ್ ಅವರನ್ನು ಕೇಳ್ತಾ ಇದ್ದೇನೆ. ಈಗಷ್ಟೇ ನಮ್ಮ ಕಾರ್ಯಕ್ರಮಕ್ಕೆ ಉದ್ಯಮಿಯಾಗಿರುವಂಥ ವಿಜಯ ಶೆಟ್ಟಿ ಅಜಗಾರ್ ಅವರು ಆಗಮಿಸಿದ್ದಾರೆ. ಸರ್, ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ವೇದಿಕೆಗೆ ಬಂದು ನೀವು ಕೂಡ ನಮ್ಮ ಕರಾವಳಿ ನಾಡಿ ನೂತನ ವಾರಪತ್ರಿಕೆಯ ಲೋಕಾರ್ಪಣೆಗೆ ಜೊತೆಗೂಡಬೇಕು. ಜೋರಾದ ಚಪ್ಪಾಳೆಯ ಮೂಲಕ ಕರಾವಳಿ ನಾಡಿ ನೂತನ ವಾರಪತ್ರಿಕೆ ಲೋಕಾರ್ಪಣೆಗೊಳ್ತಾ ಇದೆ. ನೀವೆಲ್ಲರೂ ಕೂಡ ಈ ಒಂದು ಕ್ಷಣಕ್ಕೆ ಸಾಕ್ಷಿಯಾಗಿದ್ದೀರಿ ಅಂತ ಹೇಳಲಿಕ್ಕೆ
ಮಾಡಿಕೊಂಡಿದೆ. ಇನ್ನೊಂದು ವಿಶೇಷತೆ ಏನಂತ ಹೇಳಿದರೆ, ಇವತ್ತೇ ನಾವು ಕಾರ್ಕಳ ಮತ್ತು ಹೆಬ್ರಿ ತಾಲೂಕಿನ ಎಲ್ಲ ಶಾಲೆಗಳಿಗೆ ಈ ಪತ್ರಿಕೆಯನ್ನು ರವಾನಿಸಿದ್ದೇವೆ. ಸೊ ನಾಳೆ ಈ ಪತ್ರಿಕೆ ಎಲ್ಲ ಶಾಲೆಗೂ ಕೂಡ ತಲುಪಲಿದೆ. ಅದರ ಜೊತೆಗೆ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳಿಗೂ ಅಧಿಕಾರಿಗಳಿಗೂ ಕೂಡ ಈ ಒಂದು ಪತ್ರಿಕೆಯನ್ನು ನಾವು ಈ ಸಂದರ್ಭದಲ್ಲಿ ನೀಡಿದ್ದೇವೆ ಅಂತ ಹೇಳಲಿಕ್ಕೆ ಹೆಮ್ಮೆ ಪಡ್ತಾ ಇದ್ದೇವೆ. ಅದರ ಜೊತೆಗೆ ಇನ್ನೊಂದು ಖುಷಿಯ ಸಂಗತಿ ಏನಪ್ಪಾ ಅಂತ ಹೇಳಿದರೆ, ನಮ್ಮ ಮಾಜಿ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ ಅವರು ಕೂಡ ಕರಾವಳಿ ನಾಡಿ ನೂತನ ವಾರಪತ್ರಿಕೆ ಶುಭ ಹಾರೈಸಿದ್ದಾರೆ. ಕಾರಣಾಂತರಗಳಿಂದ ಬರಲಿಕ್ಕೆ ಆಗಲಿಲ್ಲ. ಸೊ ಆ ಒಂದು ಕಾರಣದಿಂದ ಕರೆ ಮಾಡಿ ಶುಭವನ್ನು ಹಾರೈಸಿದ್ದಾರೆ. ಪತ್ರಿಕೋದ್ಯಮಕ್ಕೂ ಹಾಗೆ ಸುನಿಲ್ ಕುಮಾರ್ ಸರ್ಗೂ ಒಂದು ಅವಿನಾಭಾವ ಸಂಬಂಧ ಅಂತ ಹೇಳ್ಬೋದು. ಮಾಧ್ಯಮ ಲೋಕದಲ್ಲಿ ಬೆಳಿಬೇಕಾದ್ರೆ ಎಷ್ಟೆಲ್ಲ ಕಷ್ಟಪಡಬೇಕು ಅಂತ ಸರ್ಗೆ ಗೊತ್ತಿರ್ತದೆ. ಸರ್, ತಮ್ಮ 2 ಮಾತುಗಳಿಗಾಗಿ ನಾನು ನಿಮ್ಮನ್ನು ಕೇಳಿಕೊಳ್ತೇನೆ. ಕರಾವಳಿ ನಾಡಿ ಪತ್ರಿಕೆಯ ಈ ಬಿಡುಗಡೆಯ ಸಮಾರಂಭದ ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ಮೌಲ್ಯ ಬಾಲಾಡಿಯವರೇ, ಮಂಜುನಾಥ್ ಪೂಜಾರಿ ಅವರೇ, ಕೃಷ್ಣಮೂರ್ತಿಯವರೇ, ಪುಷ್ಪರಾಜ್ ಅವರೇ, ವಿಜಯ್ ಶೆಟ್ಟರೆ, ಈ ಪತ್ರಿಕೆಯ ಪ್ರಧಾನ ಸಂಪಾದಕರಾದಂತಹ ಭೀಮಗೋಡಿಯವರೇ, ಸಮಾರಂಭದಲ್ಲಿ ಭಾಗವಹಿಸಿರುವಂತಹ ಎಲ್ಲ ಆತ್ಮೀಯ ಬಂಧುಗಳೇ, ಕಾರ್ಕಳವನ್ನು ಕೇಂದ್ರವಾಗಿಟ್ಟುಕೊಂಡು ಕರಾವಳಿ ನಾಡಿ ಎನ್ನುವಂಥ ಹೆಸರಿನಡಿನಲ್ಲಿ ಒಂದು ಪತ್ರಿಕೆ ಇವತ್ತು ಅಧಿಕೃತವಾಗಿ ಬಿಡುಗಡೆಗೊಳ್ತಾ ಇದೆ. ಮೊದಲ ಪತ್ರಿಕೆ ಅತ್ಯಂತ ಸುಂದರವಾಗಿ ರೂಪುಗೊಂಡಿದೆ. ಭೀಮಗೋಳಿಯವರು ಉದಯವಾಣಿಯಲ್ಲಿ ಬೇರೆ ಬೇರೆ ಪತ್ರಿಕೆಗಳಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಿ ಕಳೆದ 1 ವರ್ಷದಿಂದ ಕರಾವಳಿ ನಾಡಿ ಅನ್ನುವಂಥ ಒಂದು ಯೂಟ್ಯೂಬ್ ಚಾನಲನ್ನು ಕೂಡ ಅವರು ನಡೆಸ್ತಾ ಇದ್ದರು. ಈಗ ಮತ್ತೊಂದು ಹೆಜ್ಜೆ ಮುಂದಕ್ಕೆ ಹೋಗಿ ಒಂದು ವಾರಪತ್ರಿಕೆಯನ್ನು ನಡೆಸಬೇಕು ಅನ್ನುವಂಥ ಅವರ ಅಭಿಲಾಷೆಯಂತೆ ಇವತ್ತು ಅದರ ಅಧಿಕೃತವಾದಂಥ ಬಿಡುಗಡೆಯನ್ನು ಅವರು ನೆರವೇರಿಸಿದ್ದಾರೆ. ಪತ್ರಿಕೆಗಳ ಓದುಗರ ಸಂಖ್ಯೆ ಇವತ್ತು ಕಡಿಮೆ. ಭಾಳ ಪೈಪೋಟಿಯ ಜಗತ್ತು, ತಂತ್ರಜ್ಞಾನದ ಜಗತ್ತಿದು. ಆ ಕ್ಷಣದ ಸುದ್ದಿಗಳು ತಕ್ಷಣ ಸಿಗಬೇಕು ಅಂತೇಳಿ ಅಭಿಲಾಷೆಯನ್ನು ಇಟ್ಟುಕೊಂಡಂಥ ಮನಸ್ಸು ಮತ್ತು ವಯಸ್ಸು ಎಲ್ಲರದು. ಇರಾನಿನ ಮೇಲೆ ದಾಳಿ ಮಾಡಿದ್ದು ನಮಗೆ ತಕ್ಷಣ ಗೊತ್ತಾಗಬೇಕು, ನಾಳೆ ಗೊತ್ತಾದರೆ ಪ್ರಯೋಜನ ಇಲ್ಲ. ಇಷ್ಟು ವೇಗವಾಗಿ ತಂತ್ರಜ್ಞಾನಕ್ಕೆ ಅಳವಡಿಕೆ ಆಗ್ತಾ ಇರುವಂಥ ಸಂದರ್ಭದಲ್ಲೂ ಕೂಡ ಪತ್ರಿಕೆಗೆ ಅದರದೇ ಆದಂಥ ಒಂದು ಸ್ಥಾನ, ಅದರದೇ ಆದಂಥ ಒಂದು ಗೌರವ ಎಲ್ಲ ಕಡೆಗಳಲ್ಲೂ ಕೂಡ ಇದೆ. ಪತ್ರಿಕೆಯನ್ನು ಓದುವಂಥವರ ಸಂಖ್ಯೆಯೂ ಕೂಡ ಇವತ್ತಿದೆ, ಇಲ್ಲ ಅಂತೇನಿಲ್ಲ. ಒಳ್ಳೆಯ ವಿಷಯಗಳನ್ನು ಕೊಟ್ಟರೆ, ಭೀಮಗೋಳಿಯರೇ ಉಲ್ಲೇಖ ಮಾಡಿದಂತೆ ಇಡೀ ಕುಟುಂಬದ ಸದಸ್ಯರು ಓದುವಂಥ ರೂಪದಲ್ಲಿ ಪತ್ರಿಕೆಯನ್ನು ಕೊಟ್ಟರೆ ಖಂಡಿತ ಪತ್ರಿಕೆಗಳು ಯಶಸ್ಸನ್ನು ಕಾಣಲಿಕ್ಕೆ ಇವತ್ತು ಸಾಧ್ಯ ಆಗುತ್ತೆ. ಪತ್ರಿಕೆಯಲ್ಲಿ ಸಾಹಿತ್ಯ ಇದೆ, ಪತ್ರಿಕೆಯಲ್ಲಿ ಭಾವನೆ ಇದೆ, ಪತ್ರಿಕೆಯಲ್ಲಿ ಜಾಗೃತಿ ಇದೆ. ಪತ್ರಿಕೆಯಲ್ಲಿ ಓದುಗರ ಸಂಖ್ಯೆ ದೊಡ್ಡದಾಗ್ತಾ ಹೋದಂತೆ ಒಂದು ಅಭಿಪ್ರಾಯದ ಕ್ರೋಢೀಕರಣವೂ ಕೂಡ ಪತ್ರಿಕೆಯ ಮುಖಾಂತರ ಆಗುತ್ತೆ. ಆ ಎಲ್ಲ ಸಾಧನೆಗಳನ್ನು ಕರಾವಳಿ ನಾಡಿ ಮಾಡಲಿ ಎನ್ನುವಂಥ ಆಶೆಯನ್ನು ನಾನು ಈ ಸಂದರ್ಭದಲ್ಲಿ ವ್ಯಕ್ತ ಮಾಡಿ, ನನಗೆ ಭಾಳ ಆವಾಗಲೇ ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ದೆ. ನಾನು ಬೇರೆ ಬೇರೆ ತಾಲೂಕುಗಳಲ್ಲಿ ಪತ್ರಕರ್ತರಾಗಿ ಬಂದಂಥವರು ನೆಲೆಯನ್ನು ಕಂಡುಕೊಳ್ಳೋದು ಕಾರ್ಕಳದಲ್ಲಿ. ಅದು ವಸಂತರಿಂದ ಆರಂಭವಾಗಿ ರಾಮಣ್ಣನಿಂದ ಮುಂದುವರಿದು ಇವತ್ತು ಭೀಮಗೋಳಿಯ ತನಕ ಬೇರೆ ಬೇರೆ ತಾಲೂಕಿನಲ್ಲಿ ಪತ್ರಕರ್ತರಾಗಿ ಬೆಳವಣಿಗೆಯನ್ನು ಕಾಣ್ತಾರೆ. ಆದರೆ ಕೊನೆಗೆ ನೆಲೆಯನ್ನು ಕಾಣುವಂಥದ್ದು ಕಾರ್ಕಳದಲ್ಲಿ, ಕಾರ್ಕಳದ ಜನರ ಮುಖಾಂತರ ಇವತ್ತು ಕಾಣ್ತಾ ಇದ್ದಾರೆ. ಒಂದು ಒಳ್ಳೆಯ ಸಂಗತಿ. ಬಹುಶಃ ಸುದ್ದಿ ಬಿಡುಗಡೆ ಸುದ್ದಿ ಬಿಡುಗಡೆ ಈ ರೀತಿ 100 ಜನ ಪತ್ರಕರ್ತರನ್ನು ಕೊಟ್ಟಿತ್ತು ಅಂತ ನಾನು ಕೇಳಲ್ಪಟ್ಟಿದ್ದೆ. ಅಂಥ ಎಲ್ಲ ಬಂಧುಗಳು ಇವತ್ತು ಬೇರೆ ಬೇರೆ ಸಂದರ್ಭಗಳಲ್ಲಿ ಪತ್ರಿಕಾ ರಂಗದಲ್ಲಿ ದೊಡ್ಡ ಕೆಲಸ ಕಾರ್ಯಗಳನ್ನು ಇವತ್ತು ಮಾಡ್ತಾ ಇದ್ದಾರೆ. ರಾಜಕಾರಣಿಗಳಾದಂಥ ನಮ್ಮಗಳಿಗೆ ಬೆಳಗ್ಗೆ ಎದ್ದು 5-6 ಪತ್ರಿಕೆಗಳನ್ನು ಓದದೆ ನಾವು ಹೊರಡೋದೇ ಇಲ್ಲ. ಟಿ ವಿ ಡಿಜಿಟಲ್ ಮಾಧ್ಯಮದ ನಡುವೆಯೂ ಕೂಡ ಪತ್ರಿಕೆ ಅದರದೇ ಆದಂಥ ಒಂದು ಸ್ಥಾನವನ್ನು ಇವತ್ತು ಉಳಿಸ್ಕೊಂಡಿದೆ. ಆ ಹಿನ್ನೆಲೆಯಲ್ಲಿ ಕರಾವಳಿ ನಾಡಿ ಕಾರ್ಕಳದ ಎಲ್ಲ ಜನರ ಮನೆಗೆ ತಲುಪುವಂತಾಗಲಿ, ಕಾರ್ಕಳದ ಎಲ್ಲ ಸುದ್ದಿಗಳು ಎಲ್ಲ ದಿಕ್ಕಿನ ಕಡೆಗೆ ಹೋಗುವಂತಾಗಲಿ. ಅವರೇ ಭಾರಿ ಸೊಗಸಾಗಿ ಹೇಳಿದರು ಭೀಮಗೋಳಿಯವರು.
ನಿಷ್ಠೆ ಮತ್ತು ಪ್ರಾಮಾಣಿಕತೆಯೇ ನಮ್ಮ ಬಂಡವಾಳ ಅಂತ. ಖಂಡಿತ ಇದನ್ನು ಸುದೀರ್ಘ ಕಾಲಗಳ ಕಾಲ ಉಳಿಸ್ಕೊಳ್ಳುವಂಥದ್ದು ಭಾಳ ಅಗತ್ಯತೆ ಮತ್ತು ಅನಿವಾರ್ಯತೆ ಇದೆ. ಅದನ್ನು ಉಳಿಸ್ಕೊಳ್ಳುವಂಥ ಪ್ರಯತ್ನವನ್ನು ನೀವು ಮಾಡಿ ಒಂದು ಪತ್ರಿಕೆಯನ್ನು ನಡೆಸಬೇಕು ಅಂತಂದಾಗ ಅದಕ್ಕಿರುವಂಥ ಸವಾಲುಗಳು, ಅದಕ್ಕಿರುವಂಥ ಅಡೆತಡೆಗಳು ಅವೆಲ್ಲವನ್ನೂ ಕೂಡ ಅವ್ರಿಗೆ ಗೊತ್ತಿದೆ. ಅದನ್ನು ಅವರು ಪ್ರಾಸ್ತಾವಿಕದಲ್ಲಿ ಚೆನ್ನಾಗಿ ಉಲ್ಲೇಖ ಮಾಡಿದ್ದಾರೆ. ಖಂಡಿತ ಅದೆಲ್ಲದನ್ನೂ ಕೂಡ ಮೀರಿ ನಿಂತು ಕರಾವಳಿ ನಾಡಿ, ನಮ್ಮ ಮಲೆನಾಡಿನ ಪಶ್ಚಿಮ ಘಟ್ಟದ ಈ ಎಲ್ಲರ ಮನೆಗಳಿಗೆ ಅದು ತಲುಪುವಂತಾಗಲಿ, ಒಳ್ಳೆಯ ಸುದ್ದಿಗಳು ಮನಸ್ಸನ್ನು ಅರಳಿಸುವಂಥ ರೂಪದಲ್ಲಿ ಈ ಪತ್ರಿಕೆ ಹೊರಗೆ ಹೊಮ್ಮಲಿ ಎನ್ನುವಂಥ ಆಶೆಯನ್ನು ವ್ಯಕ್ತ ಮಾಡಿ, ಮೊದಲ ಪತ್ರಿಕೆಯಲ್ಲೇ ಸುಮಾರು 8 ಪೇಜ್ಗಳ ಪತ್ರಿಕೆ ಪುಟಗಳು ಅತ್ಯಂತ ಸುಂದರವಾಗಿ ಇವತ್ತು ಮೂಡಿಬಂದಿದೆ. ಎಲ್ಲವೂ ಒಂದು ಸೈಡು ಅಂತ ಅನಿಸುತ್ತೆ ನೋಡಿದರೆ, ಆದರೆ ಇನ್ನು ಮುಂದಿನ ದಿನಗಳಲ್ಲಿ ಅದನ್ನು ಸರಿ ಮಾಡುವಂಥ ಪ್ರಯತ್ನವನ್ನು ನೀವು ಖಂಡಿತ ಮಾಡ್ತೀರಿ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಭೀಮಗೋಳಿಯವರ ಈ ಒಳ್ಳೆಯ ಪ್ರಯತ್ನ ಅದಕ್ಕೆ ನಾವೆಲ್ಲರೂ ಕೂಡ ಎಲ್ಲ ರೂಪದಲ್ಲೂ ಕೂಡ ಬೆಂಬಲವನ್ನು ಕೊಡೋಣ ಅನ್ನುವಂಥ ವಿನಂತಿಯನ್ನು ಮಾಡಿ, ಕರಾವಳಿ ನಾಡಿಯ ಈ ಪತ್ರಿಕೆಯ ಮೊದಲ ಕಾರ್ಯಕ್ರಮ ಇದು ಕಿಸಾನ್ ಸಭಾ ಟ್ರಸ್ಟ್ನಲ್ಲಿ, ಇದು ನೂತನವಾಗಿ ಉದ್ಘಾಟನೆಗೊಂಡ ನಂತರ ಕಿಸಾನ್ ಸಭಾ ಟ್ರಸ್ಟ್ನ ಮೊದಲ ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ. ಇದಕ್ಕೆ ನಾವೆಲ್ಲರೂ ಕೂಡ ಮುಖ್ಯಮಂತ್ರಿಗಳು ಕೂಡ ಇದನ್ನು ಬಿಡುಗಡೆಗೊಳಿಸಿದ್ದಾರೆ. ಸೊ ಇದರ ಮಹತ್ವವೂ ಹೆಚ್ಚಾಗಿದೆ ಇವತ್ತು. ಹಾಗಾಗಿ ಭೀಮಗೋಳಿಯವರ ಎಲ್ಲ ಏಳುಬೀಳುಗಳ ನಡುವೆ ಈ ಕರಾವಳಿ ನಾಡಿ ಒಂದು ಉತ್ಕೃಷ್ಟ ಸಾಧನೆಯನ್ನು ಮಾಡಲಿ ಎನ್ನುವಂಥ ಆಶೆಯನ್ನು ವ್ಯಕ್ತ ಮಾಡಿ ಈ ಪತ್ರಿಕೆಗೆ ನಾನು ಶುಭವನ್ನು ಕೋರ್ತೇನೆ. ನಮಸ್ಕಾರ. ಧನ್ಯವಾದಗಳು ಸರ್ ತಮ್ಮ ಮಾತುಗಳಿಗಾಗಿ. ಅದೇ ರೀತಿ ಇವತ್ತು ಇನ್ನೊಂದು ಕ್ಷಣಕ್ಕೆ ನಾವೆಲ್ಲರೂ ಕೂಡ ಸಾಕ್ಷಿಯಾಗಲಿದ್ದೇವೆ. ನನ್ನ ಊರು ನನ್ನ ಜಗತ್ತು ಅಜಯ್ ಕಾರು ಡ್ರಾಮಾ ಸ್ಟೋರಿಯ ಬಿಡುಗಡೆ ಕೂಡ ಈ ಒಂದು ವೇದಿಕೆಯಲ್ಲಿ ನಡೆಯಲಿದೆ. ಸೊ ಎಲ್ಲರೂ ಕೂಡ ಗಣ್ಯ ಅತಿಥಿಗಳು ಅಜಯ್ ಕಾರು ಡ್ರಾಮಾ ಸ್ಟೋರಿಯ ಬಿಡುಗಡೆ ಮಾಡಬೇಕು. ವಿಜಯ್ ಶೆಟ್ಟಿ ಅಜಗಾರ್ ಉದ್ಯಮಿಗಳು, ಸೊ ಇವರು ಬಿಡುಗಡೆ ಮಾಡಬೇಕು. ಇವರ ಜೊತೆಗೆ ಎಲ್ಲ ಗಣ್ಯ ಅತಿಥಿಗಳು ಜೊತೆಗೂಡಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ಪ್ರೇಕ್ಷಕರು ಜೋರಾದ ಚಪ್ಪಾಳೆಯ ಮೂಲಕ ಅಜಯ್ ಕಾರು ಡ್ರಾಮಾ ಸ್ಟೋರಿಯ ಬಿಡುಗಡೆಗೆ ಶುಭ ಹಾರೈಸಿದರು. ಇದೀಗ ಕರಾವಳಿ ನಾಡಿಯ ಕುರಿತು ಕವನವನ್ನು ವಾಚಿಸಲಿದ್ದಾರೆ ಕಾರ್ಕಳದ ಕುಮುದ ಲಿಂಗಪ್ಪ ಗೌಡ ಇವರು. ಎಲ್ಲರಿಗೂ ನಮಸ್ತೆ. ನಾನು ಕವಯಿತ್ರಿ ಅಲ್ಲ, ಆದರೆ ಕವನ ಬರೆಯುವುದು ನನ್ನ ಹವ್ಯಾಸ. ಕರಾವಳಿ ನಾಡಿ ಮನಸ್ಸಿನ ಮಿಡಿತ, ಕರಾವಳಿಯ ಸುದ್ದಿ ನಮ್ಮ ಕರೆಯಿತು, ನಾಡಿನ ನಾಡಿ ಮಿಡಿಯಲು ಹೊರಟಿತು. ಕರಾವಳಿ ಸುದ್ದಿ ನಮ್ಮ ಕರೆಯಿತು, ನಾಡಿನ ನಾಡಿ ಮಿಡಿಯಲು ಹೊರಟಿತು. ಸತ್ಯದ ಶಂಖನಾದ ಹೀಗೆ ಹೊಮ್ಮಿತು, ಹೊಸ ಬೆಳಕು ನವೋಲ್ಲಾಸ ತಂದಿತು. ಸತ್ಯದ ಶಂಖನಾದ ಹೀಗೆ ಹೊಮ್ಮಿತು, ಹೊಸ ಬೆಳಕು ನವೋಲ್ಲಾಸ ತಂದಿತು. ಬೆಳಗಲಿ ಸದಾ ಬಾಳಿನ ದೀಪ, ಪದಗಳ ಮೂಲಕ ಪ್ರಜ್ಞೆಯ ರೂಪ. ಬೆಳಗಲಿ ಸದಾ ಬಾಳಿನ ದೀಪ, ಪದಗಳ ಮೂಲಕ ಪ್ರಜ್ಞೆಯ ರೂಪ. ಒಗ್ಗಟ್ಟಿನ ಮಂತ್ರ ಚೈತನ್ಯ ಸ್ವರೂಪ, ಒಕ್ಕಲಿಗ ಬಂದು ನಮ್ಮ ಆಶಾದೀಪ. ಸುಬ್ರಹ್ಮಣ್ಯದ ಸುಗಂಧವನ್ನು ಹೊತ್ತ ಯುವಕ, ಕರ್ಮಭೂಮಿ ಇಲ್ಲಿ ಪತ್ರಿಕೋದ್ಯಮ ಕಾಯಕ. ಸುಬ್ರಹ್ಮಣ್ಯದ ಸುಗಂಧವನ್ನು ಹೊತ್ತ ಯುವಕ, ಕರ್ಮಭೂಮಿ ಇಲ್ಲಿ ಪತ್ರಿಕೋದ್ಯಮ ಕಾಯಕ. ಕಾರ್ಕಳವೇ ಹೀಗೆ ಸದಾ ಎಲ್ಲರಿಗೂ ಪ್ರೇರಕ, ಬದುಕ ಬವಣೆ ಮೆಟ್ಟಿ ನಿಲ್ಲುವವನೇ ನಾಯಕ. ಕಾರ್ಕಳವೇ ಹೀಗೆ ಸದಾ ಎಲ್ಲರಿಗೂ ಪ್ರೇರಕ, ಬದುಕ ಬವಣೆ ಮೆಟ್ಟಿ ನಿಲ್ಲುವವನೇ ನಾಯಕ. ಅಜಾತ ಶತ್ರುವಿನಲ್ಲಿ ಸದಾ ಆತ್ಮಶುದ್ಧಿ, ಉತ್ಸಾಹದ ಉರಿಯಲ್ಲಿ ಅರಿವು ಬುದ್ಧಿ. ಅಜಾತ ಶತ್ರುವಿನಲ್ಲಿ ಸದಾ ಆತ್ಮಶುದ್ಧಿ, ಉತ್ಸಾಹದ ಉರಿಯಲ್ಲಿ ಅರಿವು ಬುದ್ಧಿ. ಪತ್ರಿಕೋದ್ಯಮದ ಪಥದಲ್ಲಿ ದೃಢ ಸುದ್ದಿ, ಮರೆಯದಿರೆಂದು ಹಿಡಿದ ಸತ್ಯದ ಹಾದಿ.
ಪತ್ರಿಕೋದ್ಯಮದ ಪಥದಲ್ಲಿ ದೃಢ ಸುದ್ದಿ ಮರೆಯದಿರೆಂದು ಹಿಡಿದ ಸತ್ಯದ ಹಾದಿ. ಕರಾವಳಿ ನಾಡಿ ಸುದ್ದಿ ಸರಮಾಲೆ, ಮನಸ್ಸಿನ ಕನ್ನಡಿಯಲ್ಲಿ ಚೈತನ್ಯದ ಜ್ವಾಲೆ. ಕರಾವಳಿ ನಾಡಿ ಸುದ್ದಿ ಸರಮಾಲೆ, ಮನಸ್ಸಿನ ಕನ್ನಡಿಯಲ್ಲಿ ಚೈತನ್ಯದ ಜ್ವಾಲೆ. ಮೌಲ್ಯದ ಜೀವನದಿ ಗೌರವದ ಮಳೆ, ಕ್ಷಣ ಕ್ಷಣವನ್ನು ಜೀವಿಸಿದರೆ ಕೃಷ್ಣಲೀಲೆ. ಮೌಲ್ಯದ ಜೀವನದಿ ಗೌರವದ ಮಳೆ, ಕ್ಷಣ ಕ್ಷಣವನ್ನು ಜೀವಿಸಿದರೆ ಕೃಷ್ಣಲೀಲೆ. ಆಧ್ಯಾತ್ಮದ ಅಕ್ಷರ ನಿಮ್ಮನ್ನು ಸ್ಪರ್ಶಿಸಲಿ, ಸಮಾಜದ ಏಳಿಗೆಯಲ್ಲಿ ಗೆಲುವಾಗಲಿ. ಆಧ್ಯಾತ್ಮದ ಅಕ್ಷರ ನಿಮ್ಮನ್ನು ಸ್ಪರ್ಶಿಸಲಿ, ಸಮಾಜದ ಏಳಿಗೆಯಲ್ಲಿ ಗೆಲುವಾಗಲಿ. ಸುಜ್ಞಾನದ ಜ್ಯೋತಿ ಹೀಗೆ ಪ್ರಜ್ವಲಿಸಲಿ, ಕರಾವಳಿ ನಾಡಿ ಜಯಗಾನವಾಗಿರಲಿ. ಕರಾವಳಿ ನಾಡಿ ಜಯಗಾನವಾಗಿರಲಿ. ಥ್ಯಾಂಕ್ ಯು. ಬಹಳ ಸುಂದರವಾಗಿ ಕವನವನ್ನು ವಾಚಿಸಿದ ಕುಮುದ ಲಿಂಗಪ್ಪ ಗೌಡ ಇವರಿಗೆ ಧನ್ಯವಾದಗಳು. ಕರಾವಳಿ ನಾಡಿ ಮೇಲಿರುವಂತಹ ಪ್ರೀತಿ ಅಭಿಮಾನ ನಿಮ್ಮ ಕವನದಲ್ಲಿ ಎದ್ದು ಕಾಣ್ತಾ ಇದೆ. ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೇನೆ. ಇದೀಗ ಈ ಕಾರ್ಯಕ್ರಮದ ಆಶಯ ನುಡಿಗಳನ್ನು ನೀಡಲು ಮೌಲ್ಯ ಬಾಲಾಡಿ ಮ್ಯಾಮ್ ಇವರನ್ನು ಕೇಳಿಕೊಳ್ತಾ ಇದ್ದೇನೆ. ವೇದಿಕೆಯಲ್ಲಿರುವ ಗೌರವಾನ್ವಿತ ಶಾಸಕರೇ, ಎಲ್ಲ ವೇದಿಕೆಯ ಎಲ್ಲ ಗಣ್ಯರೇ ಹಾಗೂ ವೇದಿಕೆಯ ಮುಂದಿರುವ ಎಲ್ಲ ಹಿರಿಕಿರಿಯ ಬಂಧುಗಳೇ, ಬಹುಶಃ ಕಾರ್ಕಳ ನನಗೆ ಹೊಸದು. ನನಗೆ ಮೂಡುಬಿದ್ರೆಯಿಂದ ಕಾರ್ಕಳಕ್ಕೆ ಬರುವಾಗ ಸರಿಯಾದ ರಸ್ತೆಯೂ ಗೊತ್ತಿರಲಿಲ್ಲ, ಅಷ್ಟು ಹೊಸಬಳು ನಾನು ಕಾರ್ಕಳಕ್ಕೆ. ಆದರೆ ಸುಮಾರು 7 ವರ್ಷಗಳ ಹಿಂದೆ ಮೂಡುಬಿದಿರೆ ಆಳ್ವಾಸ್ ಕಾಲೇಜಿನಲ್ಲಿ ಪತ್ರಿಕೋದ್ಯಮ ವಿಭಾಗದ ಉಪನ್ಯಾಸಕಿಯಾಗಿ ನಾನು ಕೆಲಸ ಮಾಡ್ತಾ ಇದ್ದೆ. ಆಳ್ವಾಸ್ ನುಡಿಸಿರಿ ವಿರಾಸತ್ನ ಮೂಲಕ ರಾಜ್ಯದ ಹಲವಾರು ಕಡೆಗಳ ಪತ್ರಕರ್ತರ ಜೊತೆ ಒಳ್ಳೆಯ ನಂಟನ್ನು ಇಟ್ಕೊಂಡಿದ್ದೆ ಅನ್ನೋದೇ ತುಂಬ ಖುಷಿಯ ಮತ್ತು ಹೆಮ್ಮೆಯ ಸಂಗತಿ. ಈ ಸಂದರ್ಭದಲ್ಲಿ ಅಂದರೆ ಭೀಮಗುಳಿಯವರು, ಅವರಿಗೆ ಭೀಮಗುಳಿ ಅನ್ನೋದು ಫ್ಯಾಮಿಲಿ ನೇಮ್ ಹೇಗೋ ಹಾಗೆ ಬಾಲಾಡಿ ಅನ್ನೋದು ನನಗೆ ಫ್ಯಾಮಿಲಿ ನೇಮ್. ನನಗೆ ಅವರನ್ನು ಅಷ್ಟು ಪರಿಚಯ ಇರಲಿಲ್ಲ, ಆಮೇಲೆ ಪರಿಚಯ ಮಾಡಿಕೊಂಡ್ರು. ನಾನು ವಿದ್ಯಾರ್ಥಿ ದಿಶೆಯಲ್ಲಿ ಏಕಪಾತ್ರ ಅಭಿನಯ ಗಾಯನಗಳನ್ನೆಲ್ಲ ಮಾಡ್ತಾ ಇದ್ದೆ. ಆವಾಗ ಅವರು ಅದನ್ನು ನೋಡ್ತಾ ಇದ್ರು ಅಂತ ಅವರು ಮೆನ್ಷನ್ ಮಾಡಿದರು. ಬಹುಶಃ ನನಗೆ ದೂರದಲ್ಲಿ ಅವರು ಬಂಧುಗಳು ಕೂಡ. ಹೀಗೆ ಬಹುಶಃ ಸುಳ್ಯ, ಪತ್ರಿಕೋದ್ಯಮ, ಮೂಡುಬಿದಿರೆ, ಮಂಗಳೂರು ಇದೆಲ್ಲ ಸಂಪರ್ಕದಿಂದ ಬಹುಶಃ ನಾನು ಈ ವೇದಿಕೆಯಲ್ಲಿ ಇವತ್ತಿದ್ದೇನೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಭೀಮಗುಳಿಯವರು ಮೊದಲೇ ನಾನೊಂದು ಪತ್ರಿಕೆಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ ಅಂತ ಹೇಳುವಾಗ ಬಹುಶಃ ನಿಮಗೆಲ್ಲರಿಗೂ ಅಥವಾ ಅವರ ಗೆಳೆಯರಿಗೂ ಇದ್ದಂತಹ ಒಂದು ಆತಂಕ ನನಗೂ ಒಂದು ಸಲ ಬಂತು. ಪತ್ರಿಕೆಯನ್ನು ಪ್ರಾರಂಭ ಮಾಡ್ತಿದ್ದಾರಾ, ಎಲ್ಲರೂ ಡಿಜಿಟಲ್ಗೆ ಹೋಗ್ತಾ ಇದ್ದಾರೆ, ಎಲ್ಲವೂ ಡಿಜಿಟಲೈಸ್ ಆಗ್ತಾ ಇದೆ. ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಮಾತಾಡುವಂತಹ ಒಂದು ಕಾಲಘಟ್ಟದಲ್ಲಿ ಇರುವಾಗ ಅಕ್ಷರಗಳ ಕಡೆಗೆ ವಾಪಸ್ ಮರಳಿ ಬರುವಂತಹ ಒಂದು ಪ್ರಯತ್ನವನ್ನು ಭೀಮಗುಳಿಯವರು ಮಾಡಿದ್ದು ನಿಜಕ್ಕೂ ಸ್ವಲ್ಪ ಆತಂಕ ಮತ್ತು ಅಚ್ಚರಿ ಕೂಡ ಅನ್ನಿಸ್ತು. ಇದರಲ್ಲಿ ಪತ್ರಿಕೆಗಳ ಬಗ್ಗೆ ನಾನು ಹೇಳೋದಕ್ಕಿಂತ ಮೊದಲು ನಮ್ಮ ಪತ್ರಿಕೋದ್ಯಮ ವಿದ್ಯಾರ್ಥಿಗಳ ಬಗ್ಗೆ ನಾನೊಂದಷ್ಟು ಮಾತನ್ನು ಹೇಳಬೇಕು ಅಂತ ಅಂದ್ಕೊಂಡಿದ್ದೇನೆ. ಏಕೆಂದರೆ ಪತ್ರಿಕೋದ್ಯಮ ಶಿಕ್ಷಕಿಯಾಗಿ ಮೊದಲು ನಾನು ಪತ್ರಿಕೋದ್ಯಮ ವಿದ್ಯಾರ್ಥಿಯಾಗಿದ್ದಾಗ ಎಸ್ ಡಿ ಎಮ್ನಲ್ಲಿ ನಾನು ಪತ್ರಿಕೋದ್ಯಮ ಶಿಕ್ಷಣವನ್ನು ಮಾಡಿದ್ದು. ನಮಗೆ ಕಾಲೇಜಿನ ಬ್ರೇಕ್ ಅಂದರೆ ಅದು ಲೈಬ್ರರಿ. ನಾವು ಒಂದಷ್ಟು ಪುಸ್ತಕಗಳನ್ನು ಓದ್ತಾ ಇದ್ವಿ. ಸಾಯಿ ಸುತೆ, ಉಷಾದೇವಿ ಅವರ ನಾವೆಲ್ಗಳನ್ನು ಓದ್ತಾ ಇದ್ವಿ. ತರಂಗ, ಸುಧಾದಂತಹ ಮ್ಯಾಗಝಿನ್ಗಳನ್ನು ಓದ್ತಾ ಇದ್ವಿ. ದಿನಪತ್ರಿಕೆಗಳನ್ನು ಓದ್ತಾ ಇದ್ವಿ. ಕನ್ನಡಪ್ರಭದ ಕಾಲೇಜು ರಂಗದಲ್ಲಿ ಒಂದಷ್ಟು ಆರ್ಟಿಕಲ್ಗಳನ್ನು ನಾವು ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ವಿ. ಇವತ್ತು ನನ್ನ ಗುರು ಸಮಾನರಾದ ಡಾಕ್ಟರ್ ಯು.ಬಿ. ರಾಜಲಕ್ಷ್ಮಿ ಅವರು ಇಲ್ಲಿದ್ದಾರೆ. ನಾನು ಸಂತೋಷ್ ಕುಮಾರ್ ಗುಲ್ವಾಡಿಯವರ ಮೇಲೆ ನನ್ನ ಸಂಶೋಧನಾ ಪ್ರಬಂಧವನ್ನು ಮಂಡಿಸಿದ್ದು, ನನ್ನ PhD ಮಾಡಿದ್ದು. ಅವರು ನನಗೆ ಬಹುಶಃ ಮೊದಲನೇ ಗೈಡ್ ಅಂತ ಹೇಳಿದರೂ ನನಗೆ ತಪ್ಪಾಗಲಿಕ್ಕಿಲ್ಲ. ಡಾಕ್ಟರ್ ನಿರಂಜನ್ ವಾನಳ್ಳಿಯವರ ನನ್ನ ಗೈಡ್ ಆಗಿದ್ದರು. ಆದರೆ ನನಗೆ ಪೂರ್ತಿಯಾಗಿ ನನ್ನ ಬೆನ್ನೆಲುಬುವಾಗಿ ನನ್ನ ಅಧ್ಯಯನಕ್ಕೆ ನಿಂತದ್ದು ಡಾಕ್ಟರ್ ಯು.ಬಿ. ರಾಜಲಕ್ಷ್ಮಿ ಅವರು. ಅವರಿಗೆ ತುಂಬ ಕೃತಜ್ಞಳಾಗಿದ್ದೇನೆ. ಈ ವೇದಿಕೆಯಲ್ಲಿ ಕೃತಜ್ಞತೆಯನ್ನು ಹೇಳೋದಕ್ಕೆ ನಾನು ಬಯಸ್ತಾ ಇದ್ದೇನೆ. ಬಹುಶಃ ಅಂಥ ಒಂದು ಸಂದರ್ಭ ಇತ್ತು. ನಾವು ಪತ್ರಿಕೆಯನ್ನು, ಮ್ಯಾಗಝಿನ್ಗಳನ್ನು, ಪುಸ್ತಕಗಳನ್ನು ತುಂಬ ಗಂಭೀರವಾಗಿ ಓದ್ತಾ ಇದ್ದಂಥ ಒಂದು ಸಂದರ್ಭ.
ಬಹುಶಃ ನಮ್ಮ ಭಾಷೆ ಇವತ್ತು ಏನಾದರೂ ಚೆನ್ನಾಗಿದೆ, ಕನ್ನಡದಲ್ಲಿ ತುಂಬ ಚೆನ್ನಾಗಿ ಮಾತಾಡ್ತೀರಾ ಅಂತ ಒಂದಷ್ಟು ಜನ ಹೇಳಿದರೆ ಅದಕ್ಕೆ ನಮ್ಮ ಓದು ಕಾರಣ, ಅದಕ್ಕೆ ನಮ್ಮ ಬರವಣಿಗೆ ಕಾರಣ ಆಗಿತ್ತು. ಅಷ್ಟು ಒಂದು ಮಂಗಳ ವಾರಪತ್ರಿಕೆಯನ್ನು ಕೂಡ, ಬಾಲಮಂಗಳದಂತಹ ಒಂದು ಪುಸ್ತಕಗಳನ್ನು ಕೂಡ ಬಾಲ್ಯದಿಂದಲೇ ಓದಿದಂತಹ ನೆನಪು ನನಗೆ. ಬಹುಶಃ ಅಂತಹ ಒಂದು ಬಾಲ್ಯ ಇವತ್ತು ಎಷ್ಟು ಜನ ಮಕ್ಕಳಿಗೆ ಸಿಗ್ತಾ ಇದೆ, ಮತ್ತು ಈಗಿನ ಮಕ್ಕಳ ಬಾಲ್ಯದಲ್ಲಿ ಅವರು ಪುಸ್ತಕಗಳನ್ನು ಓದ್ತಾ ಇದ್ದಾರಾ, ಪತ್ರಿಕೆಗಳನ್ನು ಓದ್ತಾ ಇದ್ದಾರಾ? ನೀವೆಲ್ಲರೂ ತಂದೆ ತಾಯಿಯರು ಅಲ್ವಾ? ಎಲ್ಲರೂ ನಮ್ಮ ಮನೆಗಳಲ್ಲಿ ಅಟ್ಲೀಸ್ಟ್ ಮಕ್ಕಳಲ್ಲದಿದ್ದರೆ ಮೊಮ್ಮಕ್ಕಳು ಇರುವಂತಹ ಒಂದು ವಯಸ್ಸಿನಲ್ಲಿ ನಾವಿದ್ದೇವೆ, ಅಥವಾ ಮಕ್ಕಳಿರುವಂತಹ ವಯಸ್ಸಿನಲ್ಲಿ ನಾವಿದ್ದೇವೆ. ನಮ್ಮ ಮೊಮ್ಮಕ್ಕಳು ಪುಸ್ತಕವನ್ನು ಹಿಡಿದು ಓದ್ತಾ ಇದ್ದಾರಾ, ಪತ್ರಿಕೆಗಳನ್ನು ಹಿಡಿದು ಓದ್ತಾ ಇದ್ದಾರಾ ಅಂತ ನಾವು ಖಂಡಿತವಾಗ್ಲೂ ಗಮನಿಸಬೇಕು. ನಾನು ಆಳ್ವಾಸ್ ನಂತರ ರಾಜಸ್ಥಾನದ ಜೈಪುರ್, ಮಣಿಪಾಲ್ ಯೂನಿವರ್ಸಿಟಿ ಜೈಪುರ್ನಲ್ಲಿ 2 ವರ್ಷ ಪಾಠ ಮಾಡ್ತಾ ಇದ್ದೆ. ಆವಾಗ ಉತ್ತರ ಪ್ರದೇಶದಿಂದ UPಯಿಂದ ಒಬ್ಬ ಪ್ರೊಫೆಸರ್, ಅಸಿಸ್ಟೆಂಟ್ ಪ್ರೊಫೆಸರ್ ನನಗೆ ಕಲೀಗಾಗಿ ಬಂದಿದ್ದರು. ನಾನು ಅವ್ರ ಹತ್ರ ಕೇಳಿದೆ, ನೀವು ನೋಡಿರ್ಬೋದು ಈಗ ಯಾರೆಲ್ಲ ಈ UPSC ಎಕ್ಸಾಮ್ ಸಿವಿಲ್ ಸರ್ವಿಸ್ ಪೊಸಿಷನಲ್ಲಿ ಇವತ್ತು ಯಾರಿದ್ದಾರೆ ಅಂತ ಹೇಳಿದರೆ ಎಲ್ಲರೂ UP, ಬಿಹಾರ, ಈ ನಾರ್ತ್ ಇಂಡಿಯಾದಿಂದ ತುಂಬ ಜನ, ಮೇನ್ಲಿ UPಯಿಂದ ಇದ್ದಾರೆ. ನಾನು ಅವ್ರಿಗೆ ಕೇಳ್ತಾ ಇದ್ದೆ, ಇದು ಹೇಗೆ ಸಾಧ್ಯ ಅಂತ. ಅವನು ಹಾಗೆ, ಅಂದರೆ 23 ವರ್ಷದ ಯುವಕ ಅವನು. ಬಂದ ತಕ್ಷಣ ಪುಸ್ತಕಗಳನ್ನು ನೋಡೋದು, ಪತ್ರಿಕೆಯನ್ನು ಓದೋದು. ನನಗೆ ಸ್ವಲ್ಪ ಕುತೂಹಲ ಆಯಿತು. ಏನು ಕಾರಣ? UPSC ಎಕ್ಸಾಮ್ಗಳನ್ನು ಯಾವಾಗಲೂ ಕ್ರ್ಯಾಕ್ ಮಾಡೋದು ಯಾರು ಅಂತ ಹೇಳಿದರೆ ಬಿಹಾರಿಗಳು ಮತ್ತು ಅಂದರೆ UP ಅವರು ಅಂತ. ನಾನು ಕೇಳಿದೆ ಅವ್ರ ಹತ್ರ ಏನು ಕಾರಣ ಅಂತ ಕುತೂಹಲದಿಂದ. ಅವನು ಹೇಳ್ತಾ ಇದ್ದ, 3ನೇ ಕ್ಲಾಸಿಂದ, ಅಂದರೆ ಈ ಒಂದು ಅಕ್ಷರಗಳನ್ನು ಜೋಡಿಸಿ ಓದಲಿಕ್ಕೆ ಯಾವಾಗ ಪ್ರಾರಂಭ ಮಾಡ್ತಾರೋ ಅಲ್ಲಿಂದೇ ಅವರ ತಂದೆ ತಾಯಿಯರು ಅವರಿಗೆ ಪತ್ರಿಕೆಯನ್ನು ತಂದು ಕೊಡ್ತಾ ಇದ್ರಂತೆ. ಸೊ ಈ ಪತ್ರಿಕೆಗಳನ್ನು ಓದ್ತಾ ಅವರಿಗೆ UPSC ಅಂತ ಎಕ್ಸಾಮ್ಗಳನ್ನು ಕೂಡ ಕ್ರ್ಯಾಕ್ ಮಾಡುವಂಥ ಒಂದು ಸಾಮರ್ಥ್ಯ ಬರ್ತದೆ ಅಂತ ಹೇಳುವಂಥದ್ದನ್ನು ಅವನು ಹೇಳಿದ. ನನಗೆ ತುಂಬ ನಿಜ ಅನ್ನಿಸ್ತು. ಬಹುಶಃ ಈಗ ನನ್ನ ಮಗನೇ PUCಯಲ್ಲಿದ್ದಾನೆ, ಈಗ 12th, ಈಗ ಇವತ್ತು ಎಕ್ಸಾಮ್ ಬರಿತಾ ಇದ್ದಾನೆ. ಅವನು, ಅಮ್ಮ ನಾನು ಕಾಂಪಿಟೇಟಿವ್ ಎಕ್ಸಾಮ್ ಬರಿತೇನೆ ಮುಂದೆ ಅಂತ ಹೇಳ್ತಾ ಇದ್ದ. ನನ್ನ ಮೊದಲ ಪ್ರಶ್ನೆ ಅವನಿಗೆ ಅದೇ ಆಗಿತ್ತು, ನೀನು ಎಷ್ಟು ನ್ಯೂಸ್ ಪೇಪರ್ ಓದಿದ್ದಿ ಇಲ್ಲಿ ತನಕ, ನೀನು ಎಷ್ಟು ಪುಸ್ತಕಗಳನ್ನು ಓದಿದ್ದಿ ಇಲ್ಲಿ ತನಕ? ಏಕೆಂದರೆ ಓದಲಿಲ್ಲ, ಅವನು ಹಾಸ್ಟೆಲಲ್ಲಿದ್ದ, ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿದ್ದಾನೆ, ಅದರ ಬಗ್ಗೆ ಖುಷಿ ಇದೆ. ಆದರೆ ಓದು ಅನ್ನೋದಿದೆಯಲ್ಲ, ಅದು ಬಹುಶಃ ನಮ್ಮನ್ನು ಬಹಳ ಎತ್ತರಕ್ಕೆ ತಗೊಂಡು ಹೋಗ್ತದೆ ಅಂತ. ನಾನು ಇತ್ತೀಚೆಗೆ ರವಿ ಬೆಳಗೆರೆ ಅವರ ಸಾವಿನ ನಂತರ ಯೂಟ್ಯೂಬ್ನಲ್ಲಿ ಅವರ ಪರವಾಗಿ ಅವರ ಬಂಧುಗಳು, ಮನೆಯವರು ಮಾತಾಡಿದಂತಹ, ಅವರ ಸ್ನೇಹಿತರು ಮಾತಾಡಿದಂತಹ ಹಲವಾರು ಸಂದರ್ಶನಗಳನ್ನು ಕೇಳ್ತಾ ಇದ್ದೆ. ಅಂದರೆ ರವಿ ಬೆಳಗೆರೆ ಅಂತ ಅವರಿಗೆ ಬೇರೆ ಹೆಸರುಗಳು ಏನೇ ಇರಬಹುದು, ಆದರೆ ಒಬ್ಬ ಪತ್ರಕರ್ತರಾಗಿ ಬಹುಶಃ ಅವರ ಬರವಣಿಗೆ ಇದೆಯಲ್ಲ, ಅದು ಎಷ್ಟು ನಮ್ಮನ್ನು ಹಿಡಿದಿಟ್ಟಿತ್ತು ಅಂದರೆ, ಈಗ ನನ್ನನ್ನೇ ನಾನು ನೋಡಿದರೆ ಅವತ್ತು ಹಾಯ್ ಬೆಂಗಳೂರು ಓದಿದಷ್ಟು, ಇವತ್ತು ರವಿ ಬೆಳಗೆರೆಯವರ ಅದಷ್ಟು ಪುಸ್ತಕಗಳನ್ನು, ಭೈರಪ್ಪ ಅವರ ಅದಷ್ಟು ಪುಸ್ತಕಗಳನ್ನು, ಪೂರ್ಣಚಂದ್ರ ತೇಜಸ್ವಿಯವರ ಅದಷ್ಟು ಪುಸ್ತಕಗಳನ್ನು ನಾನು ಓದಿದ ಕಾರಣ ಇವತ್ತು ಎಲ್ಲಿಯಾದರೂ ಯಾರ ಜೊತೆನಾದರೂ ನಿರರ್ಗಳವಾಗಿ, ನಿರ್ಭಯವಾಗಿ ನಾನು ಮಾತಾಡಬಲ್ಲೆ ಅನ್ನೋ ಒಂದು ಕಾನ್ಫಿಡೆನ್ಸ್ ನನಗಿದೆ. ಬಹುಶಃ ಇವತ್ತಿನ ಎಷ್ಟು ಮಕ್ಕಳಿಗೆ ಇವರೆಲ್ಲರ ಹೆಸರು ಗೊತ್ತಿದೆ ಅಂತ. ಭೈರಪ್ಪ ಅವರು ಒಂದು ಕಡೆ ಹೇಳ್ತಾ ಇದ್ರು, ಇವತ್ತು ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿದರೆ, SL ಭೈರಪ್ಪ ಅವರು ಇದೇ ಕಾರ್ಕಳದಲ್ಲಿ ನಾನು ಬಂದಿದ್ದೆ, ಆ ಸಂವಾದ ಕಾರ್ಯಕ್ರಮ, ಆವರಣ ಅನಾವರಣ ಅಂತ ಒಂದು ಸಂವಾದ ಕಾರ್ಯಕ್ರಮ ಮಾಡಿದರು. ಎಷ್ಟು ಒಳ್ಳೆ ಮಾತು ಹೇಳಿದರು ಅಂದರೆ, ಇವತ್ತು ಏನಾಗಿದೆ ಅಂದರೆ, ಪತ್ರಿಕೆಗಳಿರ್ಬೋದು, ಬರಹಗಾರರಿರ್ಬೋದು, ಕಾದಂಬರಿಕಾರರಿರ್ಬೋದು, ಅವರಿಗೆ ಒಂದು ಲೇಬಲ್ ಮಾಡಿಬಿಟ್ಟಿದ್ದೇವೆ ನಾವು. ಅವನು ಕಾಂಗ್ರೆಸ್ ಪರ, ಅವನು BJP ಪರ, ಅವನು ರೈಟಿಸ್ಟ್ ಐಡಿಯಾಲಜಿ, ಅವನು ಲೆಫ್ಟಿಸ್ಟ್ ಐಡಿಯಾಲಜಿ. ಯಾವ ಬರಹಗಾರ ಹೀಗೆ ಕೂತ್ಕೊಂಡು ನಾನು BJP ಪರವಾಗಿಯೇ ಬರಿಬೇಕು ಅಂತ ಅಂದ್ಕೊಳ್ತಾನೆ, ಅಥವಾ ರೈಟಿಸಮ್ ಬಲಪಂಥೀಯನಾಗಿಯೇ ಬರಿಬೇಕು ಅಂತ ಅಂದ್ಕೊಳ್ತಾನೆ? ಇಲ್ಲ, ಅವನಿಗೆ ಅವನ ಒಂದು ಆಸ್ತಿ, ಅವನ ಒಂದು ಪ್ರಜ್ಞೆ, ಅವನ ಒಂದು ಅನುಭವದ ಹಿನ್ನೆಲೆಯನ್ನು ಅಲ್ಲಿ ಅವನು ಬರೀತಾನೆ. ಭೈರಪ್ಪ ಅವರು ಹೇಳ್ತಾ ಇದ್ರು, ಈಗ ಹೇಗಾಗಿದೆ ಅಂದರೆ ಯಾವ ಪುಸ್ತಕಗಳನ್ನು ತರಲಿಕ್ಕೂ ಭಯ ಆಗ್ತದೆ, ಎಲ್ಲಿ ನನ್ನನ್ನು ಲೇಬಲ್ ಮಾಡಿಬಿಡ್ತಾರೆ ಅಂತ ಹೇಳುವಂಥ ಒಂದು ಭಯ, ಆತಂಕ ಅವರಲ್ಲಿತ್ತು. ಇದು ಬಹುಶಃ ಬಹಳಷ್ಟು ಬರಹಗಾರರಿಗೆ, ಪತ್ರಕರ್ತರಿಗೆ ಇದು ಕಾಡಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಬಹುಶಃ ನೀವೆಲ್ಲರೂ ಇದ್ದೀರಾ, ನಾವೆಲ್ಲರೂ ಸೇರಿ ಒಂದು ಒಳ್ಳೆಯ ಪತ್ರಿಕೆಗೆ ಒಳ್ಳೆಯ ಓದುಗರಾದರೆ, ಮತ್ತು ನಾನು ಭೀಮಗುಡಿಯವರಿಗೂ ಒಂದು ಮಾತನ್ನು, ಒಂದು ರಿಕ್ವೆಸ್ಟನ್ನು ಏನು ಕೇಳ್ತಾ ಇದ್ದೇನೆ ಅಂತ ಹೇಳಿದರೆ, ತುಂಬ ಪ್ರಾಮಾಣಿಕವಾಗಿ ನಾನು ಇದನ್ನು ಹೇಳ್ತೇನೆ. ನಾನು ಯಾವ ಪತ್ರಿಕೆ ಅಂತ ಹೇಳೋದಿಲ್ಲ. ಬಹುಶಃ ಒಂದು 10-15 ವರ್ಷದ ಹಿಂದೆ ತುಂಬ ಅಭಿಮಾನದಿಂದ ಒಂದು ಪೇಜಿಂದ ಹಿಡಿದು ಕೊನೆಯ ಪೇಜಿನ ತನಕ ಇಂಚಿಂಚನ್ನು ಓದ್ತಾ ಇದ್ದ ನಾನು ಅದೇ ಪತ್ರಿಕೆಯನ್ನು ಇವತ್ತು 5 ನಿಮಿಷದಲ್ಲಿ ಓದಿ ಮುಗಿಸ್ತೇನೆ. ಏಕೆಂದರೆ
ಪರ್ಸೆಂಟ್ ಜಾಹೀರಾತು, 80% ನ್ಯೂಸ್ ಇರಬೇಕಾದಂತಹ ಪತ್ರಿಕೆಗಳು ಇವತ್ತು 80% ಜಾಹೀರಾತು, 20% ನ್ಯೂಸನ್ನು ಕೊಟ್ಟರೆ ಓದುಗರಿಗೆ ಕೂಡ ಅದನ್ನು ಓದಬೇಕು ಅಂತ ಅನ್ನಿಸ್ಬೇಕಲ್ವಾ. ಸೊ ಆ ರೀತಿಯ ಒಂದು ಜಾಹೀರಾತಿನ ಹಿಂದೆ ಹೋಗಿದೆ. ನನಗೆ ಕಮರ್ಷಿಯಲ್ ಖಂಡಿತ ಗೊತ್ತಿದೆ, ಕಮರ್ಷಿಯಲ್ ಆಸ್ಪೆಕ್ಟ್. ನನಗೆ ತುಂಬ ಖುಷಿಯಾದದ್ದು, ನಾವು ನಿಮ್ಮ ಗ್ರಾಮಕ್ಕೆ ಬರ್ತೇವೆ, ನಿಮ್ಮ ಕಥೆಗಳನ್ನು ನೀವು ಶೇರ್ ಮಾಡಿ ಅಂತ ಹೇಳುವಂಥ ಈ ಮಂತ್ರಿಗಳು ಗ್ರಾಮ ವಾಸ್ತವ್ಯ ಮಾಡ್ತಾ ಇದ್ರಲ್ಲ, ಹಾಗೆ ಪತ್ರಕರ್ತ ಒಬ್ಬ ಗ್ರಾಮಕ್ಕೆ ಹೋಗಿ ಕಥೆಗಳನ್ನು ಕೇಳುವಂಥ ಒಂದು ಪ್ರಯೋಗವನ್ನು ಮಾಡಿದ್ದು ನಿಜಕ್ಕೂ ಶ್ಲಾಘನೀಯ. ಅದು ಮುಂದೆ ನಿರಂತರವಾಗಿ ಹೋಗಿ ನಿಮಗೆ ಎಲ್ಲ ಗ್ರಾಮದ ಜನರ ಒಂದು ಪ್ರೋತ್ಸಾಹ ಸಿಕ್ಕಿ, ಮತ್ತು ಯಾವತ್ತೂ ಭಾಷೆಯ ಬಗೆಗೆ ಯಾವತ್ತೂ ಕಾಂಪ್ರಮೈಸ್ ಆಗಬೇಡಿ. ಯಾಕೆಂದರೆ ನಮ್ಮ ಇಲ್ಲಿ ಸೇರಿದಂಥ ಭಾಳಷ್ಟು ಜನ, ಸುನೀಲ್ ಕುಮಾರ್ ಸರ್ ಹೇಳಿದ ಹಾಗೆ ಭಾಳಷ್ಟು ಜನ ನಾವು ಇವತ್ತಿಗೂ ಪತ್ರಿಕೆಯನ್ನು ಓದ್ತಾ ಇದ್ದೇವೆ. ನಮಗೆ ಒಳ್ಳೆ ಭಾಷೆ ಬೇಕು, ಒಂದು ಒಳ್ಳೆ ಕಾಲಮ್ ಬೇಕು, ಒಂದು ಒಳ್ಳೆ ಎಡಿಟೋರಿಯಲ್ ಬೇಕು. ಆ ಒಳ್ಳೆ ಸಂಪಾದಕೀಯ, ಒಳ್ಳೆ ಕಾಲಮ್ ಇಲ್ಲದೇ ಇದ್ದರೆ, ಒಳ್ಳೆ ನ್ಯೂಸ್ಗಳು ಇಲ್ಲದೇ ಇದ್ದರೆ ಯಾರು ತಾನೇ ಪತ್ರಿಕೆಯನ್ನು ಓದ್ತಾರೆ? ಖಂಡಿತವಾಗ್ಲೂ ನಾವು ಟಿ ವಿ ಮೊರೆ ಹೋಗ್ತೇವೆ ಅಥವಾ ಯೂಟ್ಯೂಬ್ ಮೊರೆ ಹೋಗ್ತೇವೆ. ಅಲ್ಲಿ ಯಾವುದು ಫೇಕ್ ನ್ಯೂಸ್ ಅಂತ ಗೊತ್ತಾಗೋದಿಲ್ಲ, ಯಾವುದು ನಿಜ ಸುದ್ದಿ ಅಂತ ಗೊತ್ತಾಗೋದಿಲ್ಲ. ಫಾರ್ವರ್ಡ್ ಮಾಡ್ತೇವೆ, ಜಡ್ಜ್ಮೆಂಟಲ್ಲಿ ಆಗ್ತೇವೆ, ಇಂಥದ್ದು ಇದಮ್ಮಿತ್ತಂ ಇದೇ ಸತ್ಯ ಅಂತ ನಂಬ್ತೇವೆ. ಬಹುಶಃ ಅದಕ್ಕೆಲ್ಲ ಒಂದೇ ಪರಿಹಾರ ಅಂತ ಹೇಳಿದರೆ ಒಂದು ಒಳ್ಳೆ ಪತ್ರಿಕೆ ನಮ್ಮ ಕೈಯಲ್ಲಿರುವುದು. ನಾವೆಲ್ಲರೂ ಒಳ್ಳೆ ಓದುಗರಾಗೋಣ, ಒಳ್ಳೆ ಪತ್ರಿಕೆ ಇನ್ನು ಮುಂದೆ ಬರುವ ಹಾಗೆ ಆಗಲಿ ಅನ್ನೋ ಆಶಯದೊಂದಿಗೆ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಧನ್ಯವಾದಗಳು ಮೇಡಮ್, ತಮ್ಮ ಪ್ರೀತಿಯ ಮಾತುಗಳಿಗಾಗಿ. ತುರ್ತು ಕೆಲಸದ ನಿಮಿತ್ತ ನಮ್ಮ ಮಾನ್ಯ ಶಾಸಕರು ನಿರ್ಗಮಿಸಿದ್ದಾರೆ. ಸರ್, ಒಂದು ಚಿಕ್ಕ ಸ್ಮರಣೆಗೆ ನಮ್ಮ ಕರಾವಳಿ ನಾಡಿ ಕುಟುಂಬದ ಕಡೆಯಿಂದ ಸ್ವೀಕರಿಸಬೇಕು. ಹಾಗೆ ನಿಮ್ಮ ಸಹಕಾರ ಯಾವಾಗಲೂ ನಮ್ಮ ಜೊತೆ ಇರಲಿ ಅಂತ ಕೇಳಿಕೊಳ್ತಾ ಇದ್ದೇನೆ. ಧನ್ಯವಾದಗಳು ಸರ್. ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಶ್ರೀ ನಾರಾಯಣಗುರು ನಿಗಮದ ಅಧ್ಯಕ್ಷರು ಮಂಜುನಾಥ್ ಪೂಜಾರಿ ಸರ್ ತಮ್ಮ 2 ಮಾತುಗಳಿಗಾಗಿ ಕೇಳಿಕೊಳ್ತಾ ಇದ್ದಾರೆ. ಕರಾವಳಿ ನಾಡಿ ಪತ್ರಿಕೆಯ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಆಶಯ ನುಡಿಗಳನ್ನಾಡಿದಂತಹ ಮೌಲ್ಯವರವರೇ, ಪತ್ರಿಕೆ ಬಿಡುಗಡೆ ಮಾಡಿದಂತಹ ಈಗ ತಾನೇ ಬೇರೆ ಕಾರ್ಯಕ್ರಮದ ನಿಮಿತ್ತ ಹೊರಟಂತಹ ಸನ್ಮಾನ್ಯ ಶಾಸಕರಾದಂಥ ಸುನೀಲ್ ಕುಮಾರ್ ಅವರೇ, ವೇದಿಕೆಯಲ್ಲಿರುವಂತಹ ಎಲ್ಲ ನನ್ನ ಆತ್ಮೀಯ ಗಣ್ಯರೇ, ಮುಂಭಾಗದಲ್ಲಿರುವಂತಹ ಗಣ್ಯರೇ, ಪತ್ರಿಕಾ ಮಿತ್ರರೇ, ಇವತ್ತಿನ ಕಾಲಘಟ್ಟದಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿ ಸ್ಪರ್ಧೆ ಇದೆ. ಸ್ಪರ್ಧಾತ್ಮಕ ಯುಗದಲ್ಲಿ ನಾವಿದ್ದೇವೆ. ಅಂಥ ಒಂದು ಸಂದರ್ಭದಲ್ಲಿ ಪತ್ರಿಕೆಗಳ ಓದುಗರ ಸಂಖ್ಯೆ ಕಡಿಮೆ ಇರುವಂಥ ಸಂದರ್ಭದಲ್ಲಿ ಇವತ್ತು ನೂತನ ಪತ್ರಿಕೆಯ ಒಂದು ಬಿಡುಗಡೆ ಆಗುತ್ತಿರುವುದು ಬಹಳ ಒಂದು ಚಾಲೆಂಜ್ ಆದಂತಹ ವಿಷಯ. ನಾವು ಇಡೀ ದೇಶದಲ್ಲಿ ಹೆಚ್ಚು ಪತ್ರಿಕೆಗಳನ್ನು ಓದುವುದು ಕೇರಳದಲ್ಲಿ. ಅಲ್ಲಿ ಅತಿ ಹೆಚ್ಚು ಜನ ಪತ್ರಿಕೆಗಳನ್ನು ಓದ್ತಾ ಇದ್ದಾರೆ. ಆದರೆ ಇವತ್ತು ನಮ್ಮಲ್ಲಿ ಏನಾಗಿದೆ ಅಂತೇಳಿದರೆ, ಸೋಷಿಯಲ್ ಮೀಡಿಯಾದ ಒಂದು ವ್ಯವಸ್ಥೆಯಿಂದಾಗಿ ಇವತ್ತು ಈಗಿನ ಸುದ್ದಿಯನ್ನು ಈಗಲೇ ನೋಡುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರುವುದರಿಂದ ನಾವು ಪತ್ರಿಕೆಗಳ ಕಡೆಗೆ ಹೆಚ್ಚು ಗಮನ ಹರಿಸುವಂಥದ್ದು ಕಡಿಮೆ ಆಗಿದೆ. ಆದರೆ ಇವತ್ತು ಟಿ ವಿ ಮಾಧ್ಯಮ ಇರ್ಬೋದು, ಸೋಷಿಯಲ್ ಮೀಡಿಯಾವಿರ್ಬೋದು, ಯಾವುದೇ ಮೀಡಿಯಾಗಳು ಇವತ್ತು ವಸ್ತುನಿಷ್ಠ ವರದಿಯನ್ನು ಪತ್ರಿಕೆಗಳಷ್ಟು ಕೊಡ್ತಾ ಇಲ್ಲ. ಆದ್ದರಿಂದ ಇನ್ನೂ ಸಹ ಆ ವಿಶ್ವಾಸವನ್ನು ಪತ್ರಿಕೆಗಳು ಉಳಿಸಿಕೊಂಡಿವೆ. ಇವತ್ತು ನಾವು ಯಾವುದೇ ಪತ್ರಿಕೆಯನ್ನು ನಾವು ಓದುವಾಗ, ಬೆಳಿಗ್ಗೆ ಓದುವಾಗ ನಿನ್ನೆಯ ಸುದ್ದಿಯನ್ನು ಇವತ್ತು ಪತ್ರಿಕೆ ಮೂಲಕ ಪುನೊಮ್ಮೆ ನೋಡ್ತೇವೆ. ಅದು ಯಾಕೆ? ಅದು ಸತ್ಯದ ವರದಿಯ, ವಸ್ತುನಿಷ್ಠ ವರದಿಯ ಏನು ಅಂತೇಳಿ ನೋಡುವಂಥ ಒಂದು ಅಭ್ಯಾಸವನ್ನು ನಾವು ಇಟ್ಟುಕೊಂಡಿದ್ದೇವೆ. ಯಾವಾಗಲೂ ಇವತ್ತು ನಾವು ಕಾರ್ಕಳದಲ್ಲಿ ಸನ್ಮಾನ್ಯ ಶಾಸಕರು ಹೇಳಿದರು, ಪತ್ರಕರ್ತರು ಬೇರೆ ಬೇರೆ ತಾಲೂಕಿನಲ್ಲಿ ಕೆಲಸ ಮಾಡಿದವರು ಇಲ್ಲಿ ಸೆಟ್ಲ್ ಆಗ್ತಾರೆ ಅಂತೇಳಿ. ಅದು ಇಲ್ಲಿಯ ವಾತಾವರಣ ಹಾಗೆ ಇದೆ. ಅಲ್ಲಿ ಕೇವಲ ಪತ್ರಕರ್ತರು ಮಾತ್ರ ಅಲ್ಲ,
ರಾಜಕಾರಣಿಗಳಿರ್ಬೋದು ಅಥವಾ ಅಧಿಕಾರಿಗಳಿರ್ಬೋದು, ಎಲ್ಲರೂ ಸಹ ಇಲ್ಲಿ ಸೆಟ್ಲ್ ಆಗ್ತಾರೆ. ಅದು ಇಲ್ಲಿಯ ವಾತಾವರಣ, ಇಲ್ಲಿಯ ಒಂದು ಜನರ ಒಂದು ಭಾವನೆಯಿಂದ ಇಲ್ಲಿ ಹಾಗೆ ಆಗ್ತದೆ. ಆದರೆ ಪತ್ರಿಕೆಗಳು ವಸ್ತುನಿಷ್ಠ ವರದಿಯನ್ನು ಕೊಟ್ಟಾಗ, ಸತ್ಯದ ವರದಿಯನ್ನು ಕೊಟ್ಟಾಗ ಖಂಡಿತವಾಗಿ ಯಶಸ್ವಿ ಆಗ್ತದೆ. ಅದರಲ್ಲಿ ಪತ್ರಿಕೆಗೆ ನಂಬಿಕೆ ಬರಬೇಕು. ಆ ನಂಬಿಕೆ ಜನರಲ್ಲಿ ಮೂಡಿದಾಗ ಖಂಡಿತವಾಗಿ ಆ ಪತ್ರಿಕೆ ಓದಲು ಜನ ಕಾದಿರ್ತಾರೆ. ನಾವು ಹಿಂದೆಲ್ಲ ಪ್ರಜಾವಾಣಿ, ಉದಯವಾಣಿ ಚಹಾ ಕುಡಿಯಬೇಕಾದ್ರೆ ನಾವು ಪತ್ರಿಕೆ ಓದಿ ಚಹಾ ಕುಡಿಯುವಂಥ ಪದ್ಧತಿ ಇತ್ತು. ಆದರೆ ಈಗ ಮೊಬೈಲಿಗೆ ಬಂದ ನಂತರ, ಅದು ಟಿ ವಿ ಮಾಧ್ಯಮದಲ್ಲಿ ಬಂದ ನಂತರ ಯಾವಾಗಲೂ ಒಮ್ಮೆ ನೋಡುವಂಥ ಪರಿಸ್ಥಿತಿ ಇದೆ. ಆದ್ದರಿಂದ ನಾನು ಪತ್ರಿಕೆಯವರಿಗೆ ಇಲ್ಲಿ ನಾನು ಕಾರ್ಕಳದಲ್ಲಿ ಕೆಲವೊಂದು ಪತ್ರಿಕೆಗಳು ರಾಜಕೀಯ ದಿಕ್ಕುದೆಸೆಯನ್ನೇ ಬದಲಿಸಿದಂಥ ಒಂದು ಸಂದರ್ಭ ಇದೆ, ರಾಜಕೀಯ ವ್ಯವಸ್ಥೆಯನ್ನೇ ಅಲುಗಾಡಿಸಿದಂಥ ಸಂದರ್ಭ ಇದೆ. ಆದರೆ ಅದು ವಸ್ತುನಿಷ್ಠ ವರದಿ ಅಲ್ವಾ ಹೌದಾ ಅಂತೇಳಿ ಯೋಚನೆ ಮಾಡಬೇಕು ನಾವು. ಅಂಥದ್ದನ್ನು ಕೊಟ್ಟಾಗ ಖಂಡಿತವಾಗಿಯೂ ಈ ನಿಮ್ಮ ಪತ್ರಿಕೆ ಸಹ ಯಶಸ್ವಿ ಆಗ್ತದೆ. ಆಗಲಿ ಯಾಕೆಂತೇಳಿದರೆ ಇವತ್ತು ಅಧಿಕಾರಿಗಳ ರಾಜಕೀಯ ವ್ಯವಸ್ಥೆಯ ಲೋಪದೋಷಗಳನ್ನು ಹೇಳುವಂಥ ಒಂದು ಧೈರ್ಯದ ಪತ್ರಕರ್ತ ಬೇಕಾಗಿದ್ದಾನೆ ನಮಗೆ. ಯಾವಾಗ ಅಂತೇಳಿದರೆ ಇವತ್ತು ಮೌಲ್ಯಗಳು ಕುಸಿಯುತ್ತಿರುವಂಥ ಈ ಹೊತ್ತಿನಲ್ಲಿ, ಭ್ರಷ್ಟಾಚಾರ ತಾಂಡವವಾಡುತ್ತಿರುವಂಥ ಈ ಹೊತ್ತಿನಲ್ಲಿ, ರಾಜಕೀಯ ವ್ಯವಸ್ಥೆಗಳು ಅಲ್ಲೋಲ ಕಲ್ಲೋಲವಾಗಿರುವಂಥ ಈ ಹೊತ್ತಿನಲ್ಲಿ ಪತ್ರಕರ್ತರ ಜವಾಬ್ದಾರಿ ಭಾಳಷ್ಟು ದೊಡ್ಡದಿದೆ. ಅದು ಇವತ್ತು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಪತ್ರಿಕೆಗಳು 4ನೇ ಅಂಗವಾಗಿ ಕೆಲಸ ಮಾಡ್ತಿದ್ದಾರೆ. ನಾವು ಹಿಂದೆ ಶ್ರೀಮತಿ ಇಂದಿರಾ ಗಾಂಧಿಯವರ ಒಂದು ಸರ್ಕಾರವನ್ನು, ಯಾರೇ ಅಲುಗಾಡಿಸದಿದ್ದಂತಹ ಸರ್ಕಾರವನ್ನು ಕೇವಲ ಪತ್ರಿಕೆಗಳೇ ಅಲುಗಾಡಿಸಿ ಬಹುಶಃ 77ರಲ್ಲಿ ಸೋಲುವಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಆದ್ದರಿಂದ ಪತ್ರಿಕೆಗಳು ಖಂಡಿತವಾಗಿಯೂ ಜನಮಾನಸವನ್ನು ಮುಟ್ಟಿ ನಂಬಿಕೆ ಬರುವಂತೆ ಆ ರೀತಿಯಾಗಿ ಕೆಲಸ ಮಾಡಿದಾಗ ಪತ್ರಕರ್ತರು ಹಣದ ಹಿಂದೆ ಬೇಡದೆ, ಎಲ್ಲರೂ ಈಗಿನ ಆರ್ಥಿಕ ಸ್ಥಿತಿಯ ಮೇಲೆ ಹೊಸ ಹೊಸ ಆವಿಷ್ಕಾರವನ್ನು ಮಾಡುವಾಗ ಆರ್ಥಿಕ ಶಕ್ತಿ ಬೇಕು. ಆದರೆ ಅದಕ್ಕೆ ಒಳ್ಳೆಯ ರೀತಿಯಲ್ಲಿ ಹಣ ಗಳಿಸುವಂಥ ಮಾರ್ಗ ಇದೆ. ಆ ಬೇರೆ ರೀತಿಯ ಒಬ್ಬರ ವೈಯಕ್ತಿಕ ವರ್ಚಸ್ಸನ್ನು ಹಾಳು ಮಾಡಿ ಅಥವಾ ಇನ್ನೊಬ್ಬರನ್ನು ಎತ್ತಿಕಟ್ಟಿ ಅಂಥ ಪತ್ರಕರ್ತರು ನಮಗೆ ಸಮಾಜದಲ್ಲಿ ಉತ್ತಮ ಸಮಾಜದ ನಿರ್ಮಾಣ ಆಗುವಂತಹ ಆರೋಗ್ಯವಂತ ಸಾಮಾಜಿಕ ಜವಾಬ್ದಾರಿಯನ್ನು, ಕಳಕಳಿಯನ್ನು ಹೊಂದಿರುವಂಥ ನಮಗೆ ಪತ್ರಿಕೆಗಳು ಬೇಕು. ಅದನ್ನು ಖಂಡಿತವಾಗಿಯೂ ನಾವು ಓದಬೇಕು, ಸ್ವಾಗತಿಸಬೇಕು. ಖಂಡಿತವಾಗಿಯೂ ನಾವು ಒಂದು ಚಾಲೆಂಜಿಂಗ್ ಕೆಲಸವನ್ನು ಮಾಡಿದ್ದೀವಿ. ನಿಮಗೆ ಯಶಸ್ಸು ಸಿಗಲಿ. ಮೇಡಮ್ ಹೇಳಿದಾಗೆ ನಮ್ಮಲ್ಲಿ ಇವತ್ತು ರಾಜಕಾರಣಿಗಳನ್ನು, ನಾನು ಸ್ವಲ್ಪ ಒಂದು ಜನಪ್ರತಿನಿಧಿಯಾಗಿ ನನ್ನನ್ನು ಹೊಗಳಿದ್ರೆ ನನಗೆ ತುಂಬ ಖುಷಿ ಆಗ್ತದೆ. ಆದರೆ ನನ್ನ ಅಂಕುಡೊಂಕುಗಳನ್ನು ನೀವು ಹೇಳಿದರೆ ನನಗೆ, ನಾನು ಆ ಪತ್ರಕರ್ತರು ಬಹುಶಃ ಇನ್ನೊಂದು ಪಾರ್ಟಿಯ ಅಲ್ಲಿ ಶಾಮೀಲಾಗಿದ್ದಾರೆ ಅಂತ ಹೇಳ್ತೇನೆ. ಆದ್ದರಿಂದ ಇದು ರಾಜಕಾರಣಿಗಳು. ಆದರೆ ನೀವು ಖಂಡಿತವಾಗಿ ಅಂಕುಡೊಂಕುಗಳನ್ನು, ನ್ಯೂನತೆಗಳನ್ನು, ಆವಾಗ ಟೀಕೆ ಟಿಪ್ಪಣಿಗಳನ್ನು ಮಾಡಿ ಹೊಗಳಿಕೆಗೆ ಹೋಗದೆ ವಸ್ತುನಿಷ್ಠ ವರದಿಗಳನ್ನು ಮಾಡಿದಾಗ ಸಮಾಜ ಸುಧಾರಣೆ ಆಗ್ತದೆ, ಒಳ್ಳೆಯದಾಗ್ತದೆ. ಸರ್ಕಾರದ ಅಧಿಕಾರಿಗಳು ಬರ್ತಾರೆ. ಪತ್ರಿಕೆಗಳಿಗೆ ಹಿಂದೆ ಕೆಲವೊಂದು ಪತ್ರಿಕೆಗಳು ಅಧಿಕಾರದಲ್ಲಿರುವಂಥ ಯಾರು ಮಂತ್ರಿಗಳೇ ಇರ್ಬೋದು, ಅಧಿಕಾರಶಾಹಿಯನ್ನು ನಡುಗಿಸಿದಂಥ ಘಟನೆಗಳು ನಾವು ಕಾಣ್ತೇವೆ. ಆದ್ದರಿಂದ ಒಳ್ಳೆಯ ಪತ್ರಿಕೆಗಳಾಗಿ, ಪತ್ರಕರ್ತರಾಗಿ ಈ ಪತ್ರಿಕೆಯಲ್ಲಿ ಕೊಡಮಾಡುವಂಥ ಜನರಿಗೆ ಮುಟ್ಟಲಿ. ಅದರಲ್ಲಿ ಸಾಮಾಜಿಕ ಕಳಕಳಿ ಇರಲಿ, ಬದ್ಧತೆ ಇರಲಿ ಅಂತ ಹೇಳಿ ನಿಮ್ಮ ಈ ಒಂದು ಏನು ಚಾಲೆಂಜಿಂಗ್ ಉಂಟು, ಇಲ್ಲಿ ನಾವು ಉದಯವಾಣಿ ಏಕಪಕ್ಷೀಯವಾಗಿ ದರಗಳನ್ನು ಏರಿಸಿಕೊಂಡು ಹೋದಾಗ ವಿಜಯ ಕರ್ನಾಟಕ ಬಂತು. ಆ ವಿಜಯ ಕರ್ನಾಟಕದ ಕಾಂಪಿಟೇಷನ್ನಿಂದಾಗಿ ಪತ್ರಿಕೆಯ ದರ ಕಡಿಮೆ ಆಯಿತು. ಆದ್ದರಿಂದ ನಾವು ಅದನ್ನು ಸಹ ನೋಡಬೇಕಾಗ್ತದೆ. ಆದ್ದರಿಂದ ನೀವು ವಾರಕ್ಕೊಮ್ಮೆ ಪತ್ರಿಕೆ ಬಿಡುಗಡೆ ಮಾಡುವಾಗ ಬಹಳಷ್ಟು ವಿಚಾರಗಳನ್ನು, ಆ ವಾರಕ್ಕೆ ಬೇಕಾಗುವಷ್ಟು ವಿಚಾರಗಳನ್ನು ಸಂಗ್ರಹಿಸಿ, ಬಹುಶಃ ಇವತ್ತು ಒಂದು
ದಿನಪತ್ರಿಕೆ ಬಹಳ ಡೈಲಿ ದೊಡ್ಡ ಮಟ್ಟದ ಪತ್ರಿಕೆಗಳು ಬರುವ ಹಾಗೆ ಇದೆ. ಅದಕ್ಕಾಗಿ ನಾನು ಪ್ರಥಮವಾಗಿ ನಾನು ವಿಶೇಷವಾಗಿ ಅಭಿನಂದಿಸುತ್ತಾ ಈ ಕಾರ್ಯಕ್ರಮದಲ್ಲಿ ನೀವು ನನ್ನನ್ನು ಕರೆದಿದ್ರಿ. ಆದ್ದರಿಂದ ನನ್ನ ಒಂದೇ ಇಷ್ಟೇ, ನೀವು ಮೌಲ್ಯಗಳು ಕುಸಿದಿರುವಂಥ ಈ ಸಂದರ್ಭದಲ್ಲಿ ಮೌಲ್ಯಗಳ ವರ್ಧನೆಯನ್ನು ತಾವು ಪತ್ರಿಕೆಗಳ ಮೂಲಕ ಮಾಡಿ ಅನ್ನತಕ್ಕಂಥ ಒಂದು ಶುಭ ಹಾರೈಕೆಯನ್ನು ಹಾರೈಸಿ ನನಗೆ ಅವಕಾಶ ಕೊಟ್ಟಂಥ ಎಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮಾತುಗಳಿಗಾಗಿ ಇದೀಗ ಮುಂದಿನ ಮಾತುಗಳಿಗಾಗಿ ಕೇಳಿಕೊಳ್ತಾ ಇದ್ದೇನೆ ಕಿಸಾನ್ ಸಭಾದ ಟ್ರಸ್ಟಿ ಆಗಿರುವಂಥ ವಿ ಕೃಷ್ಣಮೂರ್ತಿ ಸರ್. ಎರಡು ಮಾತು ಸರ್. ಎಲ್ರಿಗೂ ನಮಸ್ಕಾರ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ ಹಾಗೂ ಇಲ್ಲಿ ಸೇರಿರುವ ಭೀಮಗುಳಿಯ ಅಭಿಮಾನಿಗಳಂತೇಳಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದಾರೆ. ಯಾವಾಗಲೂ ಮಾತಾಡ್ತಾ ಇದ್ದರು ಭೀಮಗುಳಿಯವರು, ನಾವು ಯಾವಾಗ ಸೇರ್ತಾ ಇದ್ದೇವೆ. ಒಂದು ಸಣ್ಣ ಘಟನೆ ನಡೆಯಿತು. ಅವರ ಭಾಷಣದಲ್ಲಿ ಹೇಳಿದರು ಏನಂತೇಳಿ ಹೇಳಿದರೆ, ನಾನು ಯಾಕೆ ವೆಬ್ಸೈಟ್ ಒಂದು ಸೋಷಿಯಲ್ ಮೀಡಿಯಾ ಪ್ರಾರಂಭ ಮಾಡಿದೆ ಅಂತೇಳಿ ಹೇಳೋದಕ್ಕೆ ಯೋಗ ನಾನು ಹೇಳ್ತಾ ಇದ್ದೇನೆ ಏನಂತೇಳಿ ಹೇಳಿದರೆ, ನೀವು ಏನೋ ಒಂದು ಸಣ್ಣ ಹೋರಾಟದ ಇಚ್ಛೆಯನ್ನು ಇವತ್ತು ಪ್ರಾರಂಭಿಸಿದ್ದೀರಿ. ಈ ಕಿಸಾನ್ ಸಭಾ ಕಟ್ಟಡ ಕೂಡ ಕಾರ್ಕಳದ ಒಂದು ದೊಡ್ಡ ಹೋರಾಟದ ಮೂಲ. ಅದರಲ್ಲಿ ಅದು ತನ್ನ ಏನು ಗುರಿಯನ್ನು ಸಾಧಿಸಿರುವುದರಿಂದ ತಾವು ಕೂಡ ಈ ಗುರಿಯನ್ನು ಸಾಧಿಸ್ತೀರಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಅವರು ತನ್ನ ಕರಾವಳಿ ನಾಡಿನಲ್ಲಿ ತಿಳಿಸಿದ್ದಾರೆ ಏನಂತ ಹೇಳಿದರೆ, ಸುದ್ದಿ ಸಂತೆಯಲ್ಲಿ ಸತ್ಯದ ಜ್ಯೋತಿ ಅಂತೇಳಿ ಹೇಳುವಂಥದ್ದು. ಇದನ್ನು ನೀವು ತಪ್ಪದೆ ಪಾಲಿಸಬೇಕಂತೇಳಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಪತ್ರಿಕೆಯಲ್ಲಿ ಇರುವಂಥದ್ದು ಮುಖ್ಯ ಏನಂತೇಳಿ ಹೇಳಿದರೆ ಪಾರದರ್ಶಕತೆ, ನಿರ್ಬಿಡೆ ಬೇಕೇ ಬೇಕು. ಇವಾಗ ಮಂಜುನಾಥ್ ಪೂಜಾರಿ ಅವರು ಮಾತಾಡುವಾಗ ಹೇಳಿದರು ಉದಯವಾಣಿ ಬಗ್ಗೆ. ನಾವು ಕೂಡ ಒಂದು ಬೆಳಿಗ್ಗೆ ಯಾವುದು ಓದುವಾಗ ಉದಯವಾಣಿ ಓದದಿದ್ದರೆ ನಮಗೆ ಆಗ್ತಾ ಇರಲಿಲ್ಲ. ಬರಬರ್ತಾ ಅವ್ರು ತಿಳಿಸಿದ ಹಾಗೆ, ಮೇಡಮ್ ತಿಳಿಸಿದ ಹಾಗೆ ಅಡ್ವರ್ಟೈಸ್ಮೆಂಟ್ ಜಾಸ್ತಿಯಾಗಿ ನಮಗೆ ಅದನ್ನು ಓದಬೇಕಾ ಬೇಡವಾ ಅಂತೇಳಿ ಹೇಳುವಂಥ ಸ್ಥಿತಿಗೆ ಬಂದಿದ್ದೇವೆ. ಹೆಸರು ಹೇಳಿದರೆ ಯಾರಿಗಾದರೂ ಬೇಜಾರಾಗಿದ್ದರೆ ನಾನು ಕ್ಷಮೆಯನ್ನು ಈ ಸಂದರ್ಭದಲ್ಲಿ ಕೇಳ್ತಾ ಇದ್ದೇನೆ. ಎಲ್ಲಿವರೆಗೆ ಬಂದಿದೆ ಅಂತೇಳಿ ಹೇಳಿದರೆ, ಪತ್ರಿಕೆಗಳು ತನ್ನ ಮುಖಪುಟದಲ್ಲಿ ದೇಶದ ಸುದ್ದಿಗಳನ್ನು ಪ್ರಕಟಪಡಿಸಬೇಕಂತಾದ ಸ್ಥಿತಿಯಲ್ಲಿ ಇವತ್ತು 2-3 ಪೇಜ್ ಅಡ್ವರ್ಟೈಸ್ಮೆಂಟೇ ಇತ್ತು. ಪೇಪರ್ ನೋಡಬೇಕಾ ಬೇಡವಾ ಅಂತೇಳಿ ಹೇಳುವಂಥ ಪರಿಸ್ಥಿತಿ. ನನಗೂ ಪತ್ರಿಕೆಗೂ ಸ್ವಲ್ಪ ಸಂಬಂಧ. ಕಾರ್ಕಳದಲ್ಲಿ ಸಂಯುಕ್ತ ಕರ್ನಾಟಕ ಏನಿದೆ, ಸಂಯುಕ್ತ ಕರ್ನಾಟಕ ಅಲ್ಲ, ಹೌದು, ಸಂಯುಕ್ತ ಕರ್ನಾಟಕವನ್ನು ಇಲ್ಲಿ ನಾನೇ ಏಜೆನ್ಸಿಯಾಗಿ ತೆಗೆದುಕೊಂಡು ಹಂಚಬೇಕಾದ ಪರಿಸ್ಥಿತಿ ಬಂತು. ಕಾರಣ ಏನಂತೇಳಿ ಹೇಳಿದರೆ, CET-ಯನ್ನು ವೀರಪ್ಪ ಮೊಯ್ಲಿಯವರು ತಂದಾಗ ಪತ್ರಿಕೆ ಹೆಸರು ಹೇಳಿ ಆಯಿತು. ಅವರು ಏನು ಮಾಡ್ತಿದ್ರು ಅಂತ ಹೇಳಿದರೆ, ವೀರಪ್ಪ ಮೊಯ್ಲಿಯವರ ಕಾರ್ಯಕ್ರಮ ಇದ್ದರೂ ಕೂಡ ಅವರ ಫೋಟೋವನ್ನು ಸಮೇತ ಕಟ್ ಮಾಡಿ ಅವರ ಸುದ್ದಿಯನ್ನು ಆ ಪತ್ರಿಕೆಯಲ್ಲಿ ಪ್ರಚಾರ ಮಾಡಿದ ಸ್ಥಿತಿ ಇತ್ತು. ಆವಾಗ ನಾವೇ ಕಿಸಾನ್ ಸಭಾ ಟ್ರಸ್ಟ್ನ ಮೂಲಕವೇ ಇಲ್ಲಿ ಸಂಯುಕ್ತ ಕರ್ನಾಟಕವನ್ನು ಕಾರ್ಕಳದಲ್ಲಿ ನಾನೇ ಏಜೆನ್ಸಿ ತಗೊಂಡು ಅದನ್ನು ಇಡೀ ಕಾರ್ಕಳಕ್ಕೆ ಹಂಚುವ ವ್ಯವಸ್ಥೆಯನ್ನು ಮಾಡ್ತಾಯಿದ್ದೆ. ನಾನು ಏನು ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ಪತ್ರಿಕೆಗಳಾಗಲಿ ಸೋಷಿಯಲ್ ಮೀಡಿಯಾಗಳಾಗಲಿ, ರಾಜಲಕ್ಷ್ಮಿ ಅವರಿಗೆ ಗೊತ್ತಿದೆ, ತರಂಗದಲ್ಲಿ ನನ್ನ ಅಮ್ಮ ಮತ್ತು ಅವರ ಅಮ್ಮ ಭಾರಿ ಆತ್ಮೀಯ ಗೆಳೆಯರು. ನಾನು ಕೇಳ್ಕೊಳ್ಳೋದು ಇಷ್ಟೇ, ಏನಂತೇಳಿ ಹೇಳಿದರೆ, ಪತ್ರಿಕೆಗಳೂ ಆಗಲಿ ವಾರಪತ್ರಿಕೆಗಳಾಗಲಿ ಅದು ಒಂದು ಮನಸ್ಸನ್ನು ಅರಳಿಸುವಂಥದ್ದಾಗಿರಬೇಕು, ಮನಸ್ಸನ್ನು ಕೆರಳಿಸುವಂತಾಗಬಾರ್ದು ಅಂತ ಹೇಳ್ಕೊಂಡು. ಒಂದು ಸಣ್ಣ ಘಟನೆ ಕಳೆದರಿ ಇತ್ತೀಚೆಗೆ ಒಂದು ಕುಂಟಲ್ಬಾಡಿಯಲ್ಲಿ ಒಂದು ಕೊಲೆ ಆಯಿತು. ಮರುದಿವಸ ಬೆಳಿಗ್ಗೆ ನನಗೆ ಯಾರೋ ಒಂದು ಮೀಡಿಯಾದೊಂದು ಕುಣುಕನ್ನು ಕಳಿಸಿದರು. ಅದರಲ್ಲಿ ಏನು ಬಂತಂತೇಳಿದರೆ, ಕುಂಟಲ್ಬಾಡಿಯಲ್ಲಿ ನೆತ್ತರ ಹೊಳೆ ಅಂತೇಳಿ. ನಮಗೆ ಆಶ್ಚರ್ಯ ಆಯಿತು, ಭಾರಿ ದೊಡ್ಡ ಘಟನೆ ಆಗಿರ್ಬೋದು, ನೆತ್ತರ ಹೊಳೆ ಹರಿಬೇಕಂತೇಳಿ. ಆದರೆ ಒಂದು ಟ್ಯಾಂಕರ್ನಲ್ಲಿ ಬಂದು ಬಿದ್ದಿರಬೇಕೇನೋ ರಕ್ತ ಅಂದರೆ ಯಾರಿಗೆ ಗೊತ್ತಿಲ್ಲ ಅವರಿಗೆ. ನಾನು ಏನು ಹೇಳೋದಂತೇಳಿ ಹೇಳಿದರೆ, ನೆತ್ತರು ನಮ್ಮ ಮೈಯಿಂದ ಹೊರಗೆ ಬಿದ್ದ ಕೂಡಲೇ ಅದು ಗಟ್ಟಿ ಆಗ್ತದೆ, ಅದು ಹರಿಲಿಕ್ಕೆ ಸಾಧ್ಯವೇ ಇಲ್ಲ. ಈ ಸಾಮಾನ್ಯ ಜ್ಞಾನ ಕೂಡ ಪತ್ರಕರ್ತರಿಗೆ ಇರಬೇಕಾಗ್ತದೆ ಅಂತೇಳಿ ಹೇಳು ಅಲ್ವಾ ಬಿಪಿನ್ ಚಂದ್ರ ಪಾಲ್ರೆ.
ಪದಪ್ರಯೋಗ ಕೂಡ ಅತಿ ಮುಖ್ಯ. ಆ ಪದಪ್ರಯೋಗ ಎಲ್ಲಿ ಮಾಡಬೇಕು, ಕನಿಷ್ಠ ಸಾಮಾನ್ಯ ಜ್ಞಾನ ಇರಬೇಕು ಅಂತೇಳಿ ಹೇಳುವಂಥದ್ದು ಭಾರಿ ಅಗತ್ಯ. ಮೊನ್ನೆ ಒಂದು ಘಟನೆ ನಡೆಯಿತು ಇದೇ ರೀತಿ, ಒಂದು ಪ್ರೆಸ್ ಕಾನ್ಫರೆನ್ಸಲ್ಲಿ. ಏನು ಬರಿಬೇಕು ಏನು ಬರಿಬಾರ್ದು ಅಂತೇಳಿ ಹೇಳುವಂಥದ್ದು ಗೊತ್ತಿಲ್ಲ. ಇದನ್ನು ತಾವು ಮಾಡ್ತಾ ಇದ್ದೀರಿ, ನಾನು ತಮ್ಮ ಗಮನಕ್ಕೆ ತರು. ಒಂದು ವೇಳೆ ನಿಮಗೆ ಏನು ಪ್ರಚಾರ ಜಾಸ್ತಿ ಬೇಕು ಅಂತೇಳಿ ನೀವು ಹೇಳಿದರೆ, ಏನಂತೇಳಿ ಹೇಳಿದರೆ, ಮೇಡಮ್ ಹೇಳಿದರೆ ಹೆದರಿಕೆ ಆಯಿತು, ಇದು ನಡೀತದಾ ಇಲ್ವಾ, ತೊಂದರೆ ಆಗ್ಬೋದಾ ಅಂತ ಹೇಳೋ ದೃಷ್ಟಿಯಿಂದ ನೀವು ಹೀಗೆ ನಾಳೆ ಆಗಬಾರ್ದು ಅಂತೇಳಿ ಹೇಳ್ಬೋದು. ನಾವು ಯಾವಾಗಲೂ ನಿಮ್ಮ ಜೊತೆಯಲ್ಲಿ ಇದ್ದೇವೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಕುವೆಂಪುರವರು ಅವರ ಒಂದು ಗೀತೆಯಲ್ಲಿ ಹೇಳ್ತಾರೆ, ಆ ರೀತಿಯಲ್ಲಿ ಅದಾಗಲಿ ಅಂತೇಳಿ. ಅದರ ನುಡಿಗಳನ್ನು ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಪಾರಿಸ್ ಕನ್ನಡ ನಿಮ್ಮದ ಚರಣಗಳಲ್ಲಿ ಏನಿದೆ ಅಂತೇಳಿ ಹೇಳಿದರೆ, ಸತ್ತಂತಿಯರನ್ನು ಬಡಿದೆಚ್ಚರಿಸು, ಕಚ್ಚಾಡುವರನ್ನು ಕೂಡಿಸಿ ಒಲಿಸು, ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರು ಸುರಿಸು, ಒಟ್ಟಿಗೆ ಬಾಳುವ ತೆರದಲ್ಲಿ ಹರಸು ಎಂಬ ರೀತಿಯಲ್ಲಿ ತಮ್ಮ ಈ ಪತ್ರಿಕೆ ನಡೆಯಲಿ. ನಾನು ಈ ಕಾರ್ಯಕ್ರಮಕ್ಕೆ ಹೊರಡೋ ಮೊದಲು ಈ ಏನು ಕಟ್ಟಡ ಇದೆ, ಕಿಸಾನ್ ಸಭಾ ಟ್ರಸ್ಟ್ ಇದೆ, ಇದರ ಸಂಸ್ಥಾಪಕರ ಹತ್ರ ಹೇಳಿದೆ, ನಿಮ್ಮ ಕಟ್ಟಡದಲ್ಲಿ ಇವತ್ತು ಪ್ರಥಮ ಕಾರ್ಯಕ್ರಮ ನಡೀತಾ ಇದೆ. ಈ ಪ್ರಥಮ ಕಾರ್ಯಕ್ರಮಕ್ಕೆ ಮತ್ತು ಕರಾವಳಿ ನಾಡಿಗೆ ನಿಮ್ಮ ಆಶೀರ್ವಾದ ಬೇಕು ಅಂತ ಹೇಳಿದಾಗ ಅವರು ಬಾಲಕೃಷ್ಣ ಬೇಮುಗುಳಿ ಅವರಿಗೆ ತಿಳಿಸ್ಲಿಕ್ಕೆ ಹೇಳಿದ್ದಾರೆ. ಸನ್ಮಾನ್ಯ ವೀರಪ್ಪ ಮೊಯ್ಲಿ ಅವರು ಹೆಚ್ಚಿಗೇನು ಮಾತಾಡಲಿಕ್ಕೆ ಹೋಗೋದಿಲ್ಲ. ಯಾವ ಧ್ಯೇಯೋದ್ದೇಶದಿಂದ ನೀವು ಈ ಪತ್ರಿಕೆಯನ್ನು ಪ್ರಾರಂಭಿಸಿದ್ದೀರಾ, ಆ ಪತ್ರಿಕೆ ಯಶಸ್ವಿಯಾಗಿ ನಡೀಲಿ. ಕಾರ್ಕಳದ ಜನತೆ ನೀವು ಯಾವ ರೀತಿ ಈಗ ಆಲೋಚನೆ ಮಾಡಿದ್ದೀರಿ ಅಂತೇಳಿ ಗೊತ್ತಿಲ್ಲ. ಈಗ ಕಾರ್ಕಳಕ್ಕೆ ಮಾತ್ರ ತಾವು ಕೇಂದ್ರೀಕರಿಸಿದ್ದೀರಿ ಅಂತೇಳಿ ತಿಳ್ಕೊಂಡಿದ್ದೇನೆ. ಮುಂದಿನ ದಿನಗಳಲ್ಲಿ ಅದು ಎಲ್ಲ ಕಡೆಗೆ ಪಸರಿಸಲಿ. ಏನಂತೇಳಿ ಹೇಳಿದರೆ, ಕಾರ್ಕಳದ ಜನತೆ ಬೆಳಿಗ್ಗೆ ಎದ್ದಾಗ ಬೆಡ್ ಕಾಫಿಗಿಂತ ಮೊದಲು ಕರಾವಳಿ ನಾಡಿ ಬೇಕು ಅಂತೇಳಿ ಹೇಳುವ ರೀತಿಯಲ್ಲಿ ಆಗಲಿ ಎಂಬುದಾಗಿ ಹಾರೈಸಿ, ನಾವು ನೀವೆಲ್ಲ ಪ್ರಾರ್ಥನೆ ಮಾಡುವಂಥ ದೈವ ದೇವರುಗಳು ಅವರಿಗೆ ಶುಭವನ್ನು ಮಾಡಲಿ ಅಂತೇಳಿ ಹೇಳಿಕೊಂಡು, ನಿಮ್ಮೊಡನೆ ಈ ಸಂದರ್ಭದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟದ್ದಕ್ಕೆ ತಮಗೆ ವಂದಿಸಿ, ಸೇರಿರುವ ತಮ್ಮೆಲ್ಲರಿಗೂ ಕೂಡ ಮುಂದಿನ ದಿನಗಳು ಒಳ್ಳೆಯದಾಗಲಿ ಎಂಬುದಾಗಿ ಈ ಸಂದರ್ಭದಲ್ಲಿ ಹಾರೈಸ್ತಾ ಇದ್ದೇನೆ. ಧನ್ಯವಾದಗಳು ಸರ್ ತಮ್ಮ ಮಾತುಗಳಿಗಾಗಿ. ಮಾಧ್ಯಮ ಕ್ಷೇತ್ರದಲ್ಲಿ ಆಗ್ತಾ ಇರುವಂತಹ ಬದಲಾವಣೆ ಮತ್ತು ಬೆಳವಣಿಗೆಯನ್ನು ಬಹಳ ಹತ್ತಿರದಿಂದ ನೋಡಿದವರು ಪುಷ್ಪರಾಜ್ ಸರ್. ಹಲವಾರು ವರ್ಷಗಳ ಅನುಭವವನ್ನು ಅವರು ಮಾಧ್ಯಮ ಕ್ಷೇತ್ರದಲ್ಲಿ ಹೊಂದಿದ್ದಾರೆ. ಸರ್ ತಮ್ಮ ಎರಡು ಮಾತುಗಳಿಗಾಗಿ ಕೇಳಿದ್ದಾರೆ. ಕರಾವಳಿ ನಾಡಿ ಪತ್ರಿಕೆಯನ್ನು ಈಗಾಗಲೇ ಉದ್ಘಾಟನೆ ಮಾಡಿದಂಥ ಶಾಸಕರು ಹಾಗೆ ವೇದಿಕೆಯ ಮೇಲಿರುವಂಥ ಎಲ್ಲ ಗಣ್ಯರೇ, ಪತ್ರಿಕೆಯ ಬಗ್ಗೆ ಈಗಾಗಲೇ ಹಲವು ವಿಷಯಗಳನ್ನು ಶ್ರೀಮತಿ ಮೌಲ್ಯ ಮೇಡಮ್ ಅವರು ತಿಳಿಸಿದ್ದಾರೆ. ಸುನೀಲ್ ಕುಮಾರ್ ಸರ್ ಅವರು, ಕೃಷ್ಣಮೂರ್ತಿಯವರು ಹಾಗೆ ವೇದಿಕೆಯಲ್ಲಿ ಮಾತಾಡಿದಂಥ ಎಲ್ಲ ವ್ಯಕ್ತಿಗಳು ಸಹ ಹೇಳಿದ್ದಾರೆ. ದಕ್ಷಿಣ ಕನ್ನಡ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಈ ಹೊಸ ಪತ್ರಿಕೆಗೆ ಶುಭ ಹಾರೈಸುತ್ತೇನೆ. ಹಾಗೆ ಬಾಲಕೃಷ್ಣ ಬೇಮಗುಳಿಯವರು ನಮ್ಮ ಆತ್ಮೀಯರು, ಭಾಳ ಪ್ರೀತಿಯಿಂದ ಈ ಕಾರ್ಯಕ್ರಮ ಕರೆದಿದ್ದಾರೆ. ಈ ಸಂದರ್ಭದಲ್ಲಿ ಅವರಿಗೆ ಶುಭ ಹಾರೈಸಬೇಕು. ಮತ್ತು ಒಂದು ಪತ್ರಿಕೆ ಆರಂಭ ಆಗುವುದು, ಒಂದು ಮಗು ಭೂಮಿಯ ಮೇಲೆ ತನ್ನ ಪ್ರಥಮ ಹೆಜ್ಜೆಯನ್ನು ಇಡುವುದು ಎರಡು ಒಂದೇ. ಆ ಮಗು ತನ್ನ ಪುಟ್ಟ ಹೆಜ್ಜೆಗಳನ್ನು ಇಡ್ತಾ ಹೋಗುವಂಥ ಸಂದರ್ಭದಲ್ಲಿ ಪ್ರಥಮವಾಗಿ ಯಾರು ಸಂತೋಷ ಪಡ್ತಾರೆ ನಿಮಗೆಲ್ಲ ಗೊತ್ತಿದೆ. ಆ ನಂತರ ಯಾರು ಅದರಿಂದ ಖುಷಿ ಪಡ್ತಾರೆ ಅದು ಗೊತ್ತಿದೆ. ಅದಕ್ಕಿಂತಲೂ ಹೆಚ್ಚಾಗಿ ಆ ಮಗುವೇ ಸಂತೋಷ ಪಡ್ತಾರೆ. ಪತ್ರಿಕೆಗಳು ಇವತ್ತು ಯಾವ ಕಾಲಘಟ್ಟದಲ್ಲಿ ನಿಂತಿವೆ ಅನ್ನೋದನ್ನು ಸಹ ಪ್ರತಿ ವೇದಿಕೆಯಲ್ಲಿ ನಾವು ಕೇಳ್ತಾ ಇದ್ದೀವಿ. ಸುಮಾರು 3 ದಶಕಗಳ ಕಾಲ 1990-91ರಿಂದ
ಈ ಪತ್ರಿಕಾ ಕ್ಷೇತ್ರದಲ್ಲಿ ಬೇರೆ ಬೇರೆ ಹಂತದಲ್ಲಿ ಕೆಲಸ ಮಾಡ್ತಾಯಿದ್ದೇನೆ. ಈ ಹಂತದಲ್ಲಿ ಸಾಕಷ್ಟು ಜನರನ್ನು ನೋಡಿದ್ದೇನೆ. ಪತ್ರಿಕೆಗಳ ಬಗ್ಗೆ ಭಾಳಷ್ಟು ಜನ ಮಾತನಾಡಿದ್ದನ್ನು ಕೇಳಿದ್ದೇನೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ಈ ದೇಶದಲ್ಲಿ 80% ಜನ ಅನಕ್ಷರಸ್ಥರಿದ್ದಾಗ ಪತ್ರಿಕೆಯನ್ನು ಕೊಂಡು ಓದುವುದು ಅನ್ನುವುದು ಒಂದು ಗೌರವದ ಸಂಕೇತ ಆಗಿತ್ತು. ಎಲ್ರಿಗೂ ಆ ಭಾಗ್ಯ ಇರಲಿಲ್ಲ. ಒಂದು ಮನೆಗೆ ಪತ್ರಿಕೆ ಬರುವುದಂದರೆ ಅದೊಂದು ಪ್ರತಿಷ್ಠೆಯ ಸಂಕೇತ ಆಗಿತ್ತು. ಅದೊಂದು ಕಾಲ. ಹಾಗೆ ನಾನು ಪತ್ರಿಕೆ ಓದ್ತೇನೆ ಅಂತೇಳಿ ಭಾಳ ಹೆಮ್ಮೆಯಿಂದ, ಭಾಳ ಗೌರವದಿಂದ, ಅಭಿಮಾನದಿಂದ ಹೇಳ್ತಾರೆ. ಆ ಕಾಲಘಟ್ಟ ಕಳೆದು ಇವತ್ತು ಪತ್ರಿಕೆಗಳು ನಿಲ್ತವೋ ಇಲ್ವೋ, ಪ್ರಿಂಟ್ ಮೀಡಿಯಾಗಳು ಇನ್ನು ಮುಂದಕ್ಕೆ ಅದರ ಪರಿಸ್ಥಿತಿ ಹೇಗೆ ಅಂತೇಳಿ ಜನ ಸಮಾಜದಲ್ಲಿ ಒಂದು ಅಳುಕು ಮೂಡ್ತಾಯಿತ್ತು. ಮೇಡಮ್, ಈಗ ಓದುವ ಬಗ್ಗೆ ಹೇಳಿದ್ದು, ಯಾವ ಸಮಾಜದಲ್ಲಿ ಓದುವುದು ನಿಲ್ತದೋ ಅದು ಆ ಸಮಾಜದ ಒಂದು ಅಧಪತನದ ಒಂದು ಸಂಕೇತ ಅಂತ ಅರ್ಥ ಅಷ್ಟೆ. ಗಾಂಧೀಜಿ ಪತ್ರಿಕೆ ಮಾಡ್ತಾರೆ, ಮೈ ಎಕ್ಸ್ಪೀರಿಯನ್ಸ್ ವಿತ್ ಟ್ರುತ್ ಅಂತೇಳಿ ಅವರ ಜೀವನ ಚರಿತ್ರೆಯನ್ನು ಬರೀತಾರೆ. ಯಂಗ್ ಇಂಡಿಯಾ ಅನ್ನುವಂಥ ಒಂದು ಪತ್ರಿಕೆಯನ್ನು ಮಾಡ್ತಾರೆ. ಪತ್ರಿಕೋದ್ಯಮ ಅಂದರೆ ಏನು ಅಂತ ಒಂದೇ ವಾಕ್ಯದಲ್ಲಿ ಹೇಳ್ತಾರೆ, ಸತ್ಯದ ಪ್ರತಿಪಾದನೆ. ನನ್ನ ಪತ್ರಿಕೋದ್ಯಮ ಅಂದರೆ ಸತ್ಯದ ಪ್ರತಿಪಾದನೆ. ಎರಡನೇದು, ಪತ್ರಿಕೆಗಳು ಯಾಕೆ ಇರಬೇಕು ಅನ್ನೋದನ್ನು ಸಹ ಒಂದೇ ಮಾತಿನಲ್ಲಿ ಹೇಳ್ತಾರೆ, ಅದು ಸಮಾಜದಲ್ಲಿ ಜಾಗೃತಿ ಮೂಡಿಸಲಿಕ್ಕಾಗಿ ಇರುವಂಥದ್ದು. ಅಂಬೇಡ್ಕರ್ ಅವರು ಪತ್ರಿಕೆಯನ್ನು ಮಾಡ್ತಾರೆ, ಬಹಿಷ್ಕೃತ ಭಾರತ ಅನ್ನುವಂಥ ಪತ್ರಿಕೆಯನ್ನು ಮಾಡ್ತಾರೆ. ತಿಲಕ್ ಅವರು ಪತ್ರಿಕೆಯನ್ನು ಮಾಡ್ತಾರೆ, ಕೇಸರಿ ಅನ್ನುವಂಥ ಪತ್ರಿಕೆಯನ್ನು ಮಾಡ್ತಾರೆ. ಬಾಬು ರಾಜೇಂದ್ರ ಪ್ರಸಾದ್ ಅವರು ಸಹ ಒಂದು ಪತ್ರಿಕೆಯನ್ನು ಮಾಡ್ತಾರೆ. ಅವರು ದೇಶದ ಪ್ರಥಮ ರಾಷ್ಟ್ರಪತಿಯವರು, 2 ಬಾರಿ ರಾಷ್ಟ್ರಪತಿಯಾಗಿ ಆ ಸ್ಥಾನವನ್ನು ಅಲಂಕರಿಸಿದವರು. ಥಾಮಸ್ ಜೆಫರ್ಸನ್ ಅವನು ಅಮೆರಿಕದ ಅಧ್ಯಕ್ಷನಾಗಿದ್ದನು ಅಂಥವನು ಪತ್ರಿಕೆಯ ಬಗ್ಗೆ ಹೇಳ್ತಾನೆ. ಬಹಳ ಮುಖ್ಯವಾದಂಥ ಮಾತು ಅದು. ಒಂದು ಪತ್ರಿಕೆ ಮತ್ತು ಸರ್ಕಾರ. ಆಗ ಯಾವುದಕ್ಕೆ ಹೆಚ್ಚು ಮಹತ್ವ ಕೊಡ್ತೀರಿ ಅಂತ ಹೇಳಿದಾಗ ಪತ್ರಿಕೆಗೆ ಅಂತ ಹೇಳ್ತಾರೆ. ಸರ್ಕಾರ ಇಲ್ಲದಿದ್ದರೂ ತೊಂದರೆ ಇಲ್ಲ, ಪತ್ರಿಕೆ ಇದ್ದರೆ ಸಾಕಾಗ್ತದೆ ಅಂತ. ಅದು ಪತ್ರಿಕೆಗಳ ಮೇಲೆ ಅಥವಾ ಮಾಧ್ಯಮಗಳ ಮೇಲೆ ನಮ್ಮ ಜನ ಇಟ್ಟಿರುವಂಥ ನಂಬಿಕೆ, ಪರಂಪರೆ. ಇವತ್ತು ಮಾತಾಡಿದಾಗ ಅತಿಥಿಯೊಬ್ಬರು ಹೇಳ್ತಾ ಇದ್ದರು, ವಿಶ್ವಾಸಾರ್ಹತೆ ಅಂತ. ಸಾಮಾಜಿಕ ಜಾಲತಾಣಗಳಿದೆ, ಧಾವಂತ, ಬೇಗ ಸುದ್ದಿಯನ್ನು ಕೊಡಬೇಕು ಅಂತೇಳಿ ನಮ್ಮ ಮಧ್ಯೆ ಇತ್ತು. ಸಂಜೆ ಪತ್ರಿಕೆಗಳು ಇತ್ತು, ಬೆಳಗಿನ ಸುದ್ದಿಯನ್ನು ಸಂಜೆ ಕೊಡ್ತಾಯಿತ್ತು. ಅದು ಇದ್ದಕ್ಕಿದ್ದಾಗೆ ಅದರ ಅವನತಿಯನ್ನು ಕಾಣುವಂಥ ಎಲ್ಲ ಹಂತದಲ್ಲಿ ಇದೆ. ಯಾಕೆ ಅಂದರೆ ಸುದ್ದಿಯ ಧಾವಂತ. ದಿನಪತ್ರಿಕೆಗಳಿಗೆ ಆಯುಷ್ಯ 1 ದಿನ. ಹಾಗೆ ಮಾಸಿಕಗಳು, ತ್ರೈಮಾಸಿಕಗಳು, ಇವುಗಳಿಗೆಲ್ಲ ಆಯುಷ್ಯಗಳು ಒಂದು ನಿರ್ದಿಷ್ಟ ಅವಧಿಗಳಿಗೆ ಇರ್ತದೆ. ಆದರೆ ಪತ್ರಿಕೆಗಳು ಅದು ಸಾಯುವುದಿಲ್ಲ. ಅದರಲ್ಲಿ ಈಗಾಗಲೇ ಮೇಡಮ್ ಅವರು ಒಂದು ವಿಷಯ ಪ್ರಸ್ತಾಪ ಮಾಡಿದರು. ಉತ್ತರ ಭಾರತದಲ್ಲಿ IAS ತರಬೇತಿಗೆ ಸಂಬಂಧಪಟ್ಟಾಗೆ ಪತ್ರಿಕೆಗಳನ್ನು ಮುಖ್ಯವಾಗಿ ಅವರು ಓದ್ತಾ ಇದ್ದರು. ಅದೇ ಅವರಿಗೆ ಪ್ರೇರಣೆ. ಯಾಕೆ ಪ್ರೇರಣೆ ಅಂದರೆ, ಒಂದು ಪತ್ರಿಕೆ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಆ ಪತ್ರಿಕೆಯನ್ನು ಜನಕ್ಕೆ ಕೊಡುವಂಥ ಸಂದರ್ಭದಲ್ಲಿ ಅದನ್ನು ಪತ್ರಿಕೆ ಮಾಡುವವರು ಆಲೋಚನೆ ಮಾಡ್ತಾರೆ, ಯಾವುದನ್ನು ಕೊಡಬೇಕು, ಯಾವುದನ್ನು ಕೊಟ್ಟರೆ ಒಳ್ಳೆಯದು. ಸಮಾಜದ ಎಲ್ಲ ಸ್ತರಗಳಲ್ಲಿ ಒಂದು ಆರೋಗ್ಯಕರ ಸಮಾಜ ನಿರ್ಮಾಣ ಆಗಲಿಕ್ಕೆ ಯಾವುದನ್ನೆಲ್ಲ ಕೊಡಬೇಕು ಅಂತ ಆಲೋಚನೆ ಮಾಡಿ ಅದು ನಾವು ಒಬ್ಬ ಬಾಣಸಿಗ ತಿಂಡಿಯನ್ನು ಕೊಟ್ಟ ಹಾಗೆ, ತಯಾರು ಮಾಡಿದ ಹಾಗೆ.
ಆದ್ದರಿಂದ ಆ ಪತ್ರಿಕೆಗಳಲ್ಲಿ ಆದಷ್ಟು ಸಮಾಜದ ಬೇರೆ ಬೇರೆ ಸ್ತರದ ಎಲ್ಲ ಸುದ್ದಿಗಳನ್ನು ಕೊಡಲಿಕ್ಕೆ, ಎಲ್ಲ ವಿಚಾರಗಳನ್ನು ಕೊಡಲಿಕ್ಕೆ ಪತ್ರಕರ್ತರು ಅಥವಾ ಪತ್ರಿಕೆಯ ಸಂಪಾದಕರು ಪ್ರಯತ್ನ ಮಾಡ್ತಾರೆ, ಆ ಪತ್ರಿಕೆ ಹೊರತರ್ತಾರೆ. ಆದರೆ ಆ ಪತ್ರಿಕೆಗಳಿಗೆ ಅದರದ್ದೇ ಆದ ಕೆಲವೊಂದು ಮಿತಿಗಳಿವೆ. ಆರ್ಥಿಕ ಸಂಪನ್ಮೂಲಗಳು, ಪುಟಗಳ ಮಿತಿಗಳು. ಇದರಿಂದಾಗಿ ಕ್ರೀಡಾ ಸುದ್ದಿಗೆ ಸ್ವಲ್ಪ ನೀವು ಕೊರೋನಾ ಸಂದರ್ಭದಲ್ಲಿ ಗಮನಿಸಿರ್ಬೋದು, ಇದ್ದಕ್ಕಿದ್ದಾಗೆ ಸಾಹಿತ್ಯದ ಅಂಕಣಗಳೇ ಮುಚ್ಚಿ ಹೋಯಿತು, ವಿಶೇಷ ಪುರಾಣಗಳೇ ನಿಂತೋಯಿತು. ಇವತ್ತಿನವರೆಗೆ ಆ ಪುರವಾಣಿಗಳು ಬರಲಿಲ್ಲ, ಪೇಜುಗಳು ಕಡಿಮೆ ಆಯಿತು. ನಾನು ಉಪ್ಪಿನಂಗಡಿ ಅಂತ ಒಂದು ಸಣ್ಣ ಪ್ರದೇಶದಲ್ಲಿ ಬಂದಂಥ ನಾನು ನೋಡ್ತಾ ಇದ್ದೆ, ಒಂದು ಪೇಪರ್ ಅಂಗಡಿಗೆ ಮಂಗಳ ಅನ್ನುವಂಥ ಪತ್ರಿಕೆಯನ್ನು ಓದಲಿಕ್ಕೆ ಜನ ಕಾಯ್ತಾಯಿದ್ರು. ಅವರು ಹೆಚ್ಚು ಡಿಗ್ರಿ ಮಾಡಿದವರಲ್ಲ, SSLC ಓದಿದವರು ಅಲ್ಲ, ಕೆಲವರು ಅವರು ಬೇಡಿ ಕಟ್ತಾ ಇದ್ದಂಥ 8ನೇ ಕ್ಲಾಸು 7ನೇ ತರಗತಿ ಓದಿದಂಥ ಮಂಗಳ ಪತ್ರಿಕೆ ಅಂದರೆ ಅವರಿಗೆ ಭಾಳ ಅಚ್ಚುಮೆಚ್ಚಾಗಿತ್ತು. ಅದು ಎಷ್ಟು ಅಂದರೆ 500,000ಕ್ಕಿಂತಲೂ ಮೇಲೆ ಅಲ್ಲಿ ಅಂಗಡಿಯ ಪಕ್ಕ ಇತ್ತು. ಆನಂತರ ಕೇಳ್ತಾ ಹೋದೆ, ಒಂದು ದಿವಸ ಕೇವಲ 50 ಪತ್ರಿಕೆ ಮಾತ್ರ ಇತ್ತು. ಆನಂತರ ಪತ್ರಿಕೆಯೇ ನಿಂತೋಯ್ತು. ಬೇರೆ ಬೇರೆ ಕಾರಣ ಇದೆ ಅದಕ್ಕೆ. ಇವತ್ತು ನಮ್ಮ ಕೈಯಲ್ಲಿ ಮೊಬೈಲ್ ಇದೆ, ಸುದ್ದಿಗಳು ಹುಡುಕಿದರೆ ಪತ್ರಿಕೆಗಳು ಸಿಗ್ತದೆ, ಅಂತರ್ಜಾಲದಲ್ಲಿ ಓದಲಿಕ್ಕೆ ಆಗ್ತದೆ. ಎಷ್ಟು ಜನ ಓದ್ತಾರೆ? ಅದಕ್ಕಿಂತಲೂ ವಾಟ್ಸಪ್ಪಿನಲ್ಲಿ ಬರುವಂಥ ತುಣುಕು ಸುದ್ದಿಗಳು ಅದೇ ಇಷ್ಟ ಆಗುತ್ತೆ, ಅದನ್ನೇ ಹೆಚ್ಚು ಜನ ಓದ್ತಾರೆ. ಸತ್ಯವೋ ಸುಳ್ಳೋ ಬೇರೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಬಂದ ನಂತರ ನಿಮ್ಗೆ ಗೊತ್ತಿದೆ, ನಾವು ಕಣ್ಣೆದುರು ಕಂಡರೂ ಸಹ ಅದು ಸತ್ಯ ಆಗಿರೋದಿಲ್ಲ. ನಾವು ಭಾಳ ಹಿರಿಯರು ಹೇಳ್ತಾ ಇರುವಂಥ ಒಂದು ಮಾತಿತ್ತು, ಕಣ್ಣಾರೆ ಕಂಡರೂ ಪರಾಮರಿಸಿ ನೋಡಬೇಕು ಅಂತ. ಪತ್ರಕರ್ತರಿಗೆ ಅದು ವೇದವಾಕ್ಯ. ಅದು ಇವತ್ತು ಹಿಂದಿನಿಂದಲೂ ಅದನ್ನು ಮಾಡಬೇಕಾಗಿತ್ತು, ಇವತ್ತು ಸಹ ಅದನ್ನು ಮಾಡಬೇಕಾಗಿತ್ತು. ನಾವು ಕಣ್ಣೆದುರಿಂದ ನೋಡಿದರೂ ಸಹ ಅದು ಸತ್ಯ ಆಗಿರಬೇಕಾಗಿಲ್ಲ, ಅದರ ಹಿಂದೆ ಬೇರೆ ಏನೋ ಸತ್ಯ ಇರ್ತದೆ. ಅದನ್ನು ಹುಡುಕದೇ ಹೋದರೆ ಸಮಾಜಕ್ಕೆ ತೊಂದರೆ ಆಗ್ತದೆ, ನಷ್ಟ ಆಗ್ತದೆ, ವ್ಯಕ್ತಿಯ ಮಾನಹರಣ ಆಗ್ತದೆ, ಪತ್ರಿಕೆಗಳ ಮೇಲೂ ಸಹ ಮಾನನಷ್ಟ ಮೊಕದ್ದಮೆಗಳು ಬರ್ತದೆ. ಅದನ್ನು ಎದುರಿಸಬೇಕಾಗ್ತದೆ. ನಾನು ಗಮನಿಸಿದ್ದೇನೆ ಭಾಳಷ್ಟು ಸಂದರ್ಭದಲ್ಲಿ ಎಲ್ಲ ಡಾಕ್ಯುಮೆಂಟ್ ಇಡ್ತಾರೆ, ಇದು ಸತ್ಯ ಅಂತ ಹೇಳ್ತಾರೆ, ಹೀಗೆ ನಡೆದಿದೆ ಅಂತ ಹೇಳಿದ್ದಾರೆ, ಬೇಕಾದರೆ ನೀವು ನೋಡಿ ಅಂತ ಹೇಳಿದರು. ಸರಿ ಅಂತ ಹೇಳಿ ನಾವು ಆ ಪತ್ರಿಕೆಯ ಆ ಸುದ್ದಿಯನ್ನು ಹಾಕಿದರೆ ಅದರ ಹಿಂದಿನ ಸತ್ಯ ಬೇರೆ ಇತ್ತು. ಪ್ರಕಟ ಆದ ನಂತರ, ನೋಡಿ ಸ್ವಾಮಿ, ನೀವು ಪತ್ರಿಕೆಯವರು, ನೀವು ಕನಿಷ್ಠ ಅವ್ರು ಬಂದ ನಂತರ ನಮ್ಮ ಹತ್ರ ಕೇಳಬೇಕಾಗಿತ್ತು, ಅಥವಾ ನೋಡಬೇಕಾಗಿತ್ತು, ವಿಚಾರಿಸಬೇಕಾಗಿತ್ತು, ಅದರಿಂದ ನಮಗೆ ತುಂಬ ತೊಂದರೆಯಾಗಿದೆ ಅಂತ ಹೇಳುವಂಥದ್ದು. ಆದ್ದರಿಂದ ಮಾಧ್ಯಮಗಳು ಕಣ್ಣಾರೆ ಕಂಡರೂ ಸಹ ಕೆಲವೊಮ್ಮೆ ಎಚ್ಚರದಿಂದ ಅದನ್ನು ನೋಡಬೇಕಾಗ್ತದೆ. ನಮಗೆ ಸುದ್ದಿಯ ಮೂಲಗಳು ಇರ್ತದೆ, ಪೊಲೀಸ್ನವರು ಸುದ್ದಿ ಕೊಡ್ತಾರೆ, ಆಸ್ಪತ್ರೆ ಹೋದರೆ ಆಸ್ಪತ್ರೆಯಲ್ಲಿ ಡೆಡ್ ಬಾಡಿ ಇರ್ತದೆ, ಅಲ್ಲಿ ಕೆಲವು ಸುದ್ದಿಗಳು ಸಿಗ್ತದೆ. ಸರ್ಕಾರದ ಕಚೇರಿಗಳು ಅಧಿಕೃತವಾದಂಥ ಸುದ್ದಿ ಸಂಸ್ಥೆಗಳು ಅಂತ ನಾವು ನಂಬ್ತೇವೆ. ಜನರು ಏನೋ ಫೋನ್ ಮಾಡ್ತಾರೆ, ಹೇಳ್ತಾರೆ, ನಿಧನ ಸುದ್ದಿಗಳು ಕೆಲವು ಸಂದರ್ಭದಲ್ಲಿ ಹಾಗೆ ಆಗಿಬಿಡ್ತದೆ. ಏನಂದರೆ ಫೋಟೋ ಕಳಿಸ್ತಾರೆ. ಈಗಿನ ವಾಟ್ಸಪ್ನಲ್ಲಿ ಅಂತೂ ನಾವು ನಿಧನ ಸುದ್ದಿಯನ್ನು ವಾಟ್ಸಪ್ನಲ್ಲಿ ಫೋಟೋದಲ್ಲಿ ಅಥವಾ ಬಂದಂಥ ಫೋಟೋ ಮತ್ತು ಆ ಸುದ್ದಿಯನ್ನು ಸಂಪೂರ್ಣವಾಗಿ ವಿಚಾರಿಸದೆ ಹಾಕುವುದೇ ಇಲ್ಲ. ಯಾಕೆಂದರೆ ಅದರ ಅನುಭವಗಳು ನಮಗಾಗಿದೆ. ಆ ಮನೆಯವರೇ ಕಳಿಸಿರ್ತಾರೆ, ಅವರ ಸಂಬಂಧಿಕರೇ ಕಳಿಸಿರ್ತಾರೆ. ಆನಂತರ ಬೇರೆ ಸುದ್ದಿಗಳು ಇರ್ತದೆ ಅದರ ಹಿಂದೆ. ಆದ್ದರಿಂದ ಕಣ್ಣಾರೆ ಕಂಡರೂ ಪರಾಮರಿಸಿ ನೋಡಬೇಕು ಅನ್ನುವಂಥದ್ದು. ಬಾಲಕೃಷ್ಣ ಭೀಮಗುಳಿಯವರು ನಾನು ಗಮನಿಸಿದಾಗ ಈಗಾಗಲೇ ಹೇಳಿದಾಗೆ, ನಾವು ಪತ್ರಕರ್ತರು ಕೇವಲ ಸುದ್ದಿ ಮಾಡುವುದಲ್ಲ, ಗ್ರಾಮಕ್ಕೆ ಹೋಗಿ ಒಂದು ವಿಶೇಷ ವರದಿಯನ್ನು ಮಾತ್ರ ಮಾಡುವುದಲ್ಲ, ಅಷ್ಟಕ್ಕೆ ಸೀಮಿತ ಆಗಬಾರ್ದು. ಯಾಕೆ ಆ ಭಾವನೆ ನಮ್ಮ ಹತ್ರ ಬಂತು ಅಂದರೆ, ಕೆಲವು ಕುಗ್ರಾಮದ ಬಗ್ಗೆ ವಿಶೇಷ ಸುದ್ದಿಯನ್ನು ನಾವು ಮಾಡ್ತಾಯಿದ್ದೇವೆ. ಒಂದು ಸಲ ಮಾಡಿದ್ದೇವೆ, 2 ಸಲ ಮಾಡಿದ್ದೇವೆ, ಏನು ಸುಧಾರಣೆಗಳಾಗ್ತಾ ಇರಲಿಲ್ಲ. ಕೊನೆಗೆ ತೀರ್ಮಾನ ಮಾಡಿದ್ದು, ನಾವು ಯಾಕೆ ಆ ಗ್ರಾಮದಲ್ಲಿ ಒಂದು ದಿವಸ ಹೋಗಬಾರ್ದು ಅಂತ, DC ಯಾಕೆ ಕರ್ಕೊಂಡು ಹೋಗಬಾರ್ದು ಅಂತೇಳಿ. ಸಾಧ್ಯವಾದರೆ ಅಲ್ಲಿನ ಉಸ್ತುವಾರಿ ಸಚಿವರನ್ನು, ಸರ್ಕಾರವೇ ಅಲ್ಲಿಗೆ ಹೋಗಬೇಕು ಅಂತೇಳಿ. ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳೇ ಪ್ರಭುಗಳು ಅಂತ. ಅದು ಚುನಾವಣೆ ಬಂದ ಸಂದರ್ಭದಲ್ಲಿ, ಮತದಾನ ಮಾಡುವಂಥ ಸಂದರ್ಭದಲ್ಲಿ ಮಾತ್ರ ಅಲ್ಲ,
ಉಳಿದ ಸಂದರ್ಭದಲ್ಲಿ ಸಹ ಆ ಪ್ರಜೆಗಳು ಪ್ರಭುಗಳಾಗಿ ಇರಬೇಕು ಅನ್ನುವಂಥ ಒಂದು ಕಲ್ಪನೆಯೊಂದಿಗೆ ಗ್ರಾಮ ವಾಸ್ತವ್ಯದ ಒಂದು ಚಿತ್ರಣ ಅಲ್ಲಿ ನಾವು ಮಾಡಿರುತ್ತೇವೆ. ಆಗ ಬಾಲಕೃಷ್ಣ ಭೀಮಗುಳಿಯವರು ಭಾಳ ಆಸಕ್ತಿಯಿಂದ ಆ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಸೇರಿಕೊಂಡು ಆ ಸ್ನೇಹ ಇವತ್ತಿನವರೆಗೆ ಸಹ ಉಳಿದಿದೆ. ಆದ್ದರಿಂದ ನನಗೆ ವಿಶ್ವಾಸ ಇದೆ ಆ ಕೆಲಸವನ್ನು ಅವರು ಮಾಡ್ತಾರೆ ಅಂತೇಳಿ. ಆ ಗ್ರಾಮದಲ್ಲಿ ಅವತ್ತು ಏನಾಯಿತು ಅಂದರೆ DC ಅವರು ಬಂದಿದ್ದರು, ಸಚಿವರು ಬಂದಿದ್ದರು. ಎಷ್ಟೋ ವರ್ಷಗಳಿಂದ ಆಗದೇ ಇರುವಂಥ ಕೆಲವು ಕೆಲಸಗಳು ಒಂದು ದಿನದಲ್ಲಿ ಆಯಿತು. ಆದರೆ 50 ವರ್ಷಗಳಿಂದ ಆಗದೇ ಇರುವಂಥ ಕೆಲಸ ಒಂದು ದಿನದಲ್ಲಿ ಆಗೋದಿಲ್ಲ ಅನ್ನುವಂಥ ವಿಷಯ ನಮ್ಗೆ ಗೊತ್ತಿತ್ತು. ಅಂಥ ಭ್ರಮೆಗಳು ಸಹ ನಮ್ಮ ಹತ್ರ ಇರಲಿಲ್ಲ ಒಂದೇ ದಿನದಲ್ಲಿ ಆಗ್ತದೆ ಅಂತ. ಆದರೆ ಒಂದು ದಿನದಲ್ಲಿ ಒಬ್ಬ DC ಸಿಗ್ನೇಚರ್ ಮಾಡಿದರೆ ಕೆಲವು ಕೆಲಸಗಳು ಆಗ್ತದೆ ಅಂತ ಗೊತ್ತಿತ್ತು. ಸುಳ್ಯ ಪದವು ಅಂತ ಇದೆ, ಅಲ್ಲಿ ಒಂದು ಶಾಲೆ ಇತ್ತು. ಅಲ್ಲಿ ಒಂದು ಗ್ರಾಮವಾಸ್ತವ್ಯ ಮಾಡಿದಾಗ ರಾಜೇಂದ್ರ ಕುಮಾರ್ ಅಂತ ಒಬ್ಬರು DC ಇದ್ದರು. ಮಧ್ಯರಾತ್ರಿ 12 ಗಂಟೆಗೆ ಅವರು ಮನೆಯಲ್ಲಿ ಹಾಕ್ಕೊಂಡು ಸುಮ್ಮನೆ ನಾವು ಅಂಗಳದಲ್ಲಿ ಕೂತ್ಕು ಮಾತಾಡ್ತಾ ಇದ್ದೇವೆ. ಗ್ರಾಮವಾಸ್ತವ್ಯದ ಸಂದರ್ಭ. ಯಾರೋ ಒಬ್ಬರು ಆಟೋದಲ್ಲಿ ಬಂದರು. 11:30-12 ಗಂಟೆ ಒಳಗೆ ಬಂದರು. DC ಅವರನ್ನು ಕಂಡು ಅವರಿಗೂ ಗೊತ್ತಿಲ್ಲ ಅವರು DC ಅಂತೇಳಿ. ಇಲ್ಲಿ ಗ್ರಾಮವಾಸ್ತವ್ಯ ಪತ್ರಕರ್ತರು ನಡೀತಾ ಇದೆ ಅಂತೇಳಿ ನಾನು ಬಂದದ್ದು ಅಂತ ಹೇಳಿದ್ರು. ಬೆಳಿಗ್ಗೆ ಬರಲಿಕ್ಕೆ ಆಗಲಿಲ್ಲ, ಇಲ್ಲಿಗೆ ಬರುವಾಗ ಇಷ್ಟು ಹೊತ್ತಾಯಿತು ಅಂತೇಳಿ. ಅದೆಲ್ಲ ಮುಗಿದಿದೆ, ಏನು ನಿಮ್ಮ ಸಮಸ್ಯೆ ಅಂತ DC ಅವರು ಕೇಳಿದರು. ಆದರೆ ಸಣ್ಣ ಕೆಲಸ ಅವರು 10-15 ವರ್ಷದಿಂದ ಅದಕ್ಕಾಗಿ ಒದ್ದಾಟ ಮಾಡ್ತಾಯಿದ್ರು, ಅದಾಗಿರಲಿಲ್ಲ. DC ಅವರು ತಕ್ಷಣ ಅಲ್ಲಿ VA ಅವರಿದ್ದರು, ಈ ಕೆಲಸವನ್ನು 1 ವಾರದೊಳಗೆ ಮಾಡಿ ನನಗೆ ರಿಪೋರ್ಟ್ ಹಾಕಬೇಕು ಅಂತೇಳಿ. ಇಂಥ ಕೆಲಸಗಳು ನಡೀತದೆ ಅಂತೇಳಿ ನಮಗೆ ಗೊತ್ತಾದಾಗ ಆ ಗ್ರಾಮವಾಸ್ತವ್ಯವನ್ನು ನಾವು ಮುಂದುವರಿಸಿಕೊಂಡು ಬಂದಿದ್ದೇವೆ. ಸ್ವಲ್ಪ ದೀರ್ಘವಾಗಿ ನಿಮ್ಮ ಜೊತೆ ಮಾತಾಡಿದ್ದೇನೆ. ಆದರೆ ಪತ್ರಿಕೋದ್ಯಮದ ಈ ಹಂತದಲ್ಲಿ ಕರಾವಳಿಯ ನಾಡಿ ಅಂದರೆ ನಮ್ಮ ದೇಹದಲ್ಲಿ ರಕ್ತ ಸಂಚಲನ ಆಗುವಂಥ ಭಾಳ ಮುಖ್ಯವಾದಂಥ ಅಂಗ. ಅದು ಎಲ್ಲಾದರೂ ಬ್ಲಾಕ್ ಆದರೆ ಅದರ ಕಥೆನೇ ಬೇರೆ ಆಗ್ತದೆ. ಆದ್ದರಿಂದ ಇದು ಒಂದು ಸಮಾಜದ ಆರೋಗ್ಯಕರ ಸಮಾಜದ ನಾಡಿ ಆಗಲಿ ಅಂತೇಳಿ ಹಾರೈಸ್ತಾ ನನ್ನ 2 ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು ಸರ್ ತಮ್ಮ ಮಾತುಗಳಿಗಾಗಿ. ಮುಂದಿನ ಮಾತುಗಳಿಗಾಗಿ ಕೇಳಿಕೊಳ್ತಾ ಇದ್ದೇನೆ ವಿಜಯ್ ಶೆಟ್ಟಿ ಸರ್ ತಮ್ಮ. ವೇದಿಕೆಯ ಮೇಲಿರುವ ಗಣ್ಯರಿಗೆ, ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಕಾರ್ಕಳದ ಸಜ್ಜನ ನಾಗರಿಕರಿಗೆ ವಂದಿಸುತ್ತಾ, ಈಗಾಗಲೇ ಪತ್ರಿಕಾ ರಂಗದ ಬಗ್ಗೆ ಎಲ್ಲರೂ ಮಾತಾಡಿ ಆಗಿದೆ. ನಾನು ಅದರ ಬಗ್ಗೆ ಏನು ಮಾತಾಡಲಿಕ್ಕೆ ಹೋಗುವುದಿಲ್ಲ, ಅದರ ಬಗ್ಗೆ ನನಗೆ ಹೆಚ್ಚು ಅನುಭವ ಇಲ್ಲ. ನನಗೆ ಪತ್ರಿಕೆ ಓದಿ ಮಾತ್ರ ಗೊತ್ತು. ಡೈಲಿ ಪತ್ರಿಕೆ ಓದುವ ಹವ್ಯಾಸವನ್ನು ನಾನು ಇಟ್ಟುಕೊಂಡಿದ್ದೆ. ಏನೇ ಆಗಲಿ, ಭೀಮಗುಳಿಯವರು ದೊಡ್ಡ ಸಾಹಸಕ್ಕೆ ಕೈ ಹಾಕಿದ್ದಾರೆ. ಇದರಲ್ಲಿ ನಾವೆಲ್ಲರೂ ಕೈ ಜೋಡಿಸಬೇಕಾಗ್ತದೆ. ಯಾಕಂದರೆ ಈಗ ಮೇಡಮ್ ಅವರು ಹೇಳಿದರು, ಜಾಹೀರಾತು ಈಗ ಪತ್ರಿಕೆಯಲ್ಲಿ ಜಾಹೀರಾತು ಎಲ್ಲ ಕಾಣ್ತದೆ ಅಂತ. ನನಗೆ ಈಗ ಗೊತ್ತಾಯಿತು, ಅವರ ಪತ್ರಿಕೆಗೆ 20 ರೂಪಾಯಿ ಖರ್ಚು ಬೀಳ್ತದೆ. ಅದು ಅವರು ಸೇಲ್ ಮಾಡೋದು 6 ರೂಪಾಯಿಗೆ, ಅದು 14 ರೂಪಾಯಿ ಒಳಗೆ ತುಂಬಿಸುವುದು. ಈಗ ಅವರು ಭೀಮಗುಳಿ ಹೇಳುವಾಗ ನನಗೆ ಗೊತ್ತಾಯಿತು. ಇದರ ಪತ್ರಿಕೆ ಬಗ್ಗೆ ನನಗೆ ಏನು ನಾಲೆಜ್ ಇರಲಿಲ್ಲ, ಅದರ ಬಗ್ಗೆ ಅವರಿಗೆ ಸ್ವಲ್ಪ ನಾನು ತಿಳ್ಕೊಂಡು ಈಗ ನನಗೆ ಗೊತ್ತಾಯಿತು. ಆದ್ದರಿಂದ ನಾವೆಲ್ಲರೂ ಅವರಿಗೆ ಜಾಹೀರಾತು ನೀಡಿ ಸಹಕಾರ ನೀಡಬೇಕಾಗ್ತದೆ, ಅವರ ಪತ್ರಿಕೆ ಬೆಳೆಸಬೇಕಾಗ್ತದೆ. ಮುಖ್ಯವಾಗಿ ನಾನು ಅಭಿನಂದನೆ ಸಲ್ಲಿಸ್ತೇನೆ. ನಮ್ಮ ಊರಿನ ಸಮಗ್ರ ಚಿತ್ರಣವನ್ನು ಈ ಸಲದ ಮಾಸಪತ್ರಿಕೆ ತಿಂಗಳಿಗೊಮ್ಮೆ ಬಿಡುಗಡೆ ಆಗ್ತದೆ. ಒಂದೊಂದು ಗ್ರಾಮದ್ದು ಒಂದೊಂದು ಸಲ ಅವರು ಬಿಡುಗಡೆ, ಒಂದೊಂದು ಗ್ರಾಮದ್ದು ಒಂದು ತಿಂಗಳಿಗೆ ಒಂದು ಗ್ರಾಮದ್ದು ಬಿಡುಗಡೆ ಮಾಡ್ತಾರೆ. ಫಸ್ಟಿಗೆ ಸಾಣೂರಿಗೆ ಮಾಡಿದರು, ಆನಂತರ ಮುಕುಂದೂರು, ಆನಂತರ 3ನೇದಾಗಿ ನಮ್ಮ ಗ್ರಾಮ ಅಜಕಾರು ಸಮಗ್ರ ಚಿತ್ರಣ ಕೊಟ್ಟಿದ್ದಾರೆ. ನಿಮ್ಮನ್ನು ಮತ್ತು ನಿಮ್ಮ ತಂಡ ಎಲ್ಲರಿಗೂ ಅಭಿನಂದನೆ ಸಲ್ಲಿಸುತ್ತಾ, ನನ್ನ ಸಂಪೂರ್ಣ ಸಹಕಾರ ನಿಮಗೆ ನಿಮ್ಮ ಈ ಪತ್ರಿಕೆ ಸೂರ್ಯ ಚಂದ್ರಶ್ರೀ ಬೆಳಕಿನ ಹೇಳ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ. ಧನ್ಯವಾದಗಳು ಸರ್ ತಮ್ಮ ಮಾತುಗಳಿಗಾಗಿ. ಹೊಸ ಚಿಂತನೆಯೊಂದಿಗೆ ಪ್ರಾರಂಭಗೊಂಡ ಕರಾವಳಿ ನಾಡಿ ವಾರಪತ್ರಿಕೆ ಕರಾವಳಿಯ ಮೂಲೆ ಮೂಲೆಗೂ ಪಸರಿಸಲಿ, ಜನತೆಗೆ ವಿಭಿನ್ನ ಸುದ್ದಿಗಳನ್ನು ನೀಡಿ ಮುನ್ನಡೆಯಲಿ ಎಂದು ನಾವೆಲ್ಲರೂ ಕೂಡ ಹಾರೈಸೋಣ. ಇದೀಗ ಕಾರ್ಯಕ್ರಮದ ಅಂತಿಮ ಹಂತಕ್ಕೆ ಬಂದಿದ್ದೇವೆ. ಧನ್ಯವಾದ ಸಮರ್ಪಣೆ ಬಾಲಕೃಷ್ಣ ಭೀಮಗುಳಿ ಸರ್ ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ಕರಾವಳಿ ನಾಡಿ ವಾರಪತ್ರಿಕೆ ಈ ಒಂದು ಬಿಡುಗಡೆ ಸಮಾರಂಭದ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ನಮ್ಮ ಜೊತೆಗಿದ್ದು ಲೋಕಾರ್ಪಣೆಗೊಳಿಸಿ ಇವತ್ತು ನಮಗೆ ಶುಭ ಹಾರೈಸತಕ್ಕಂಥ ಈ ಕ್ಷೇತ್ರದ ಶಾಸಕರು ವಿ ಸುನಿಲ್ ಕುಮಾರ್ ಅವರಿಗೆ ಪ್ರೀತಿಪೂರ್ವಕ ಧನ್ಯವಾದಗಳು.
ಹಾಗೆಯೇ ಈ ಒಂದು ಸಮಾರಂಭದಲ್ಲಿ ಪತ್ರಕರ್ತರಾಗಿ ಮತ್ತು ಪತ್ರಿಕೋದ್ಯಮದ ಬಗ್ಗೆ ಒಂದಷ್ಟು ನಮಗೆ ಹಿತನುಡಿಗಳು ನಾಡಲಿಕ್ಕೆ ಆಶಯ ನುಡಿಗಳು ನಾಡಿರ್ತಕ್ಕಂಥ ಮಂಗಳೂರು ನಿಟ್ಟೆ ವಿಶ್ವವಿದ್ಯಾನಿಲಯದ ಕಮ್ಯುನಿಕೇಷನ್ ವಿಭಾಗದ ಮುಖ್ಯಸ್ಥೆಯಾಗಿರ್ತಕ್ಕಂಥ ಮೌಲ್ಯ ಬಾಲಡಿ ಮೇಡಮ್ ಅವರಿಗೆ ಕವಿಗೆ ಕೂಡ ಪ್ರೀತಿಪೂರ್ವಕ ಧನ್ಯವಾದಗಳು. ಹಾಗೆಯೇ ಈ ಒಂದು ಸಮಾರಂಭದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿ ಹಾಗೂ ಗ್ರಾಮೀಣ ಭಾಗದ ಚಿತ್ರಣವನ್ನು ಕಂಡುಕೊಂಡಿರ್ತಕ್ಕಂಥ ಒಬ್ಬ ಅಪರೂಪದ ಪತ್ರಕರ್ತರು ಆಗಿರ್ತಕ್ಕಂಥ ಪುಷ್ಪರಾಜ್ ಸರ್ ಅವರಿಗೆ ಕೂಡ ಪ್ರೀತಿಪೂರ್ವಕ ಧನ್ಯವಾದಗಳು. ಹಾಗೆಯೇ ವಿಶೇಷವಾಗಿ ಈ ಒಂದು ಸಮಾರಂಭದಲ್ಲಿ ನಮ್ಮ ಜೊತೆಗೆ ಇದ್ದು ಶುಭ ಹಾರೈಸಿರ್ತಕ್ಕಂಥ ನಾರಾಯಣ ಗುರು ನಿಗಮದ ಅಧ್ಯಕ್ಷರಾಗಿರ್ತಕ್ಕಂಥ ಮಂಜುನಾಥ್ ಪೂಜಾರಿ ಅವರಿಗೂ ಕೂಡ ಪ್ರೀತಿಪೂರ್ವಕ ಧನ್ಯವಾದಗಳು. ಹಾಗೆಯೇ ಈ ಒಂದು ವೇದಿಕೆಯಲ್ಲಿ ವಿಶೇಷವಾಗಿ ಇವತ್ತು ಈ ಕಾರ್ಯಕ್ರಮ ಇಲ್ಲಿ ನಡೀಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಮತ್ತು ಈ ಹಿಂದೆ ನಮ್ಮ ಎಲ್ಲ ಕಾರ್ಯಕ್ರಮದಲ್ಲಿ ನಮ್ಮನ್ನು ಬೆನ್ನು ತಟ್ಟಿ ಪ್ರೋತ್ಸಾಹಿಸ್ತಕ್ಕಂಥ ಕೃಷ್ಣಮೂರ್ತಿ ಸರ್ ಅವರು ಕೂಡ ಇದ್ದಾರೆ, ಅವರಿಗೂ ಕೂಡ ಪ್ರೀತಿಪೂರ್ವಕ ಧನ್ಯವಾದಗಳು. ಹಾಗೆಯೇ ಈ ಒಂದು ಸಮಾರಂಭದಲ್ಲಿ ವಿಶೇಷವಾಗಿ ನಾವು ಬಿಡುಗಡೆ ಮಾಡಿರ್ತಕ್ಕಂಥ ಗ್ರಾಮ ಸ್ಟೋರಿ ಅಜೇಕರ್ ಗ್ರಾಮ ಸ್ಟೋರಿಯ ಬಿಡುಗಡೆಗೊಳಿಸಿ ಮಾತನಾಡಿರ್ತಕ್ಕಂಥ ವಿಜಯ ಶೆಟ್ಟಿ ಅವರಿಗೂ ಕೂಡ ಪ್ರೀತಿಪೂರ್ವಕ ಧನ್ಯವಾದಗಳು. ವಿಶೇಷವಾಗಿ ಈ ಸಮಾರಂಭದಲ್ಲಿ ನಾನೆಲ್ಲವರನ್ನು ಗುರುತಿಸಿಕೊಳ್ಳಿಕ್ಕೆ ಹೋಗೋದಿಲ್ಲ. ರಾಜಲಕ್ಷ್ಮಿ ಮೇಡಮ್ ಅವರಿದ್ದಾರೆ, ಹಾಗೆಯೇ ಜ್ಞಾನಸುಧಾ ಸಂಸ್ಥೆಯ ಮೇಡಮ್ ಅವರಿದ್ದಾರೆ, ಜೊತೆಗೆ ನಮ್ಮ ಜೊತೆ ಇವತ್ತು JC ಸಂಸ್ಥೆಯ ಶ್ವೇತಾ ಮೇಡಮ್ ಅವರಿದ್ದಾರೆ, ಹಾಗೆಯೇ NP ನ್ಯೂಸ್ನ ವಾಸುದೇವ್ ಭಟ್ ಅವರಿದ್ದಾರೆ, ನಮ್ಮ ಕಾರಣದ ಅರ್ಚನಾ ಮೇಡಮ್ ಅವರಿದ್ದಾರೆ, ಹಾಗೆಯೇ ಪದ್ಮಾ ಪ್ರಸಾದ್ ಮತ್ತು ಸಂತೋಷ್ ಸರ್ ಇದ್ದಾರೆ, ಹಾಗೆಯೇ ಕರ್ನಾಟಕ ಮಾಧ್ಯಮ ಪತ್ರಕರ್ತರ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ವಸಂತ್ ಅವರು ಕೂಡ ಇದ್ದಾರೆ. ಹಾಗೆಯೇ ನಮ್ಮ ಈ ಕರಾವಳಿ ನಾಡಿಯ ಒಂದು ವಿಶೇಷ ಅಭಿಯಾನ ಅಜೇಕರ್ ಗ್ರಾಮ ಸ್ಟೋರಿಯನ್ನು ಹೊರತರತಕ್ಕಂಥ ಸಂದರ್ಭದಲ್ಲಿ ನಮಗೆ ಸಹಕಾರವನ್ನು ಮಾಡಿರ್ತಕ್ಕಂಥ ಉದಯ್ ನಾಯಕ್ ಅವರ ಜೊತೆ ನಮ್ಮ ಜೊತೆ ಇದ್ದಾರೆ, ಅವರಿಗೆ ಕೂಡ ಧನ್ಯವಾದಗಳು. ಅದೇ ರೀತಿ ಹಿಂದೆ ಕುಕ್ಕುಂದೂರು ಗ್ರಾಮ ಸ್ಟೋರಿಯ ಬಿಡುಗಡೆ ಮಾಡಿದಂಥ ಸಂದರ್ಭದಲ್ಲಿ ನಿಮಗೆ ಸಹಕಾರವನ್ನು ಕೊಟ್ಟವರು ರಾಜೇಶ್ವರ ಅವರಿಗೂ ಕೂಡ ಪ್ರೀತಿಪೂರ್ವಕ ಧನ್ಯವಾದಗಳು. ಹಾಗೆಯೇ ನ್ಯೂಸ್ ಕಾರ್ಯಕ್ರಮದ ರಾಮಚಂದ್ರ ಬರೆಪಾಡಿ ಅವರಿಗೂ ಕೂಡ ಕೃತಜ್ಞತೆಗಳು. ಅದೇ ರೀತಿ ನಮ್ಮ ಜೊತೆ ಇರತಕ್ಕಂಥ ವಿಶೇಷ ಇವತ್ತು ಪ್ರಾರ್ಥನೆಯನ್ನು ನೆರವೇರಿಸಿಕೊಟ್ಟಿರ್ತಕ್ಕಂಥ ಸನ್ನಿಧಿ ಕುಲಾಲಿಗೆ ಕೂಡ ಪ್ರೀತಿಪೂರ್ವಕ ಧನ್ಯವಾದಗಳು. ಹಾಗೆಯೇ ದುರ್ಗಾ ಪರಮೇಶ್ವರಿ ವಿವಿಧೋದ್ದೇಶ ಸಹಕಾರಿ ಸಂಘದ ಅಧ್ಯಕ್ಷರು ಕೂಡ ಇದ್ದಾರೆ, ತಮಗೆ ಸಂತೋಷ್ ರಾವ್ ಅವರು, ತಮಗೆ ಕೂಡ ಪ್ರೀತಿಪೂರ್ವಕ ಧನ್ಯವಾದಗಳು. ಹಾಗೆಯೇ ಈ ಒಂದು ಸಮಾರಂಭದಲ್ಲಿ ತುಂಬ ಮಂದಿ ನಮ್ಮ ಜೊತೆ ಇದ್ದೀರಿ, ತಮ್ಮೆಲ್ಲರನ್ನು ಕೂಡ ವಿಶೇಷವಾಗಿ ಈ ಒಂದು ಕ್ಷಣದಲ್ಲಿ ನಾನು ಗುರುತಿಸಿಕೊಳ್ಳುತ್ತಾ ನಮ್ಮ ಈ ಒಂದು ಕಾರ್ಯಕ್ರಮದ ಯಶಸ್ವಿಗೆ ಸಹಕರಿಸ್ತಕ್ಕಂಥ ತಮಗೆಲ್ಲರಿಗೂ ಕೂಡ ಪ್ರೀತಿಪೂರ್ವಕ ಧನ್ಯವಾದಗಳು. ಹಾಗೆಯೇ ವಿಶೇಷವಾಗಿ ನಮ್ಮ ಈ ಒಂದು ಕಾರ್ಯಕ್ರಮ ಇವತ್ತು ಯಶಸ್ವಿಯಾಗಿ ನಡಿಬೇಕಾದರೆ ನಮ್ಮ ಜೊತೆ ಪ್ರತಿಯೊಂದು ಹಂತದಲ್ಲೂ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥವರು ನನ್ನ ಸಂಸ್ಥೆಯ ನನ್ನ ಸಹೋದ್ಯೋಗಿ ಬಂಧುಗಳು, ತಮಗೆ ಕೂಡ ಪ್ರೀತಿಪೂರ್ವಕ ಧನ್ಯವಾದಗಳು. ಈ ಒಂದು ಸಮಾರಂಭದಲ್ಲಿ ವಿಶೇಷವಾಗಿ ನನ್ನ ಜೊತೆ ಪವನ್ ಸರ್ ಅವರಿದ್ದಾರೆ, ಹಾಗೆಯೇ ಮಿಥುನ್ ಸರ್ ಇದ್ದಾರೆ, ಮತ್ತು ವಿಶೇಷವಾಗಿ ಅಕ್ಷತ್ ಅವರ ಫ್ಯಾಮಿಲಿ ಕೂಡ ನಮ್ಮ ಜೊತೆ ಇದೆ. ಹಾಗೆಯೇ ನಮ್ಮ IT ಶಿಕ್ಷಕರು ನವೀನ್ ಸರ್ ಕೂಡ ಇದ್ದಾರೆ, ಮಂಜುನಾಥ್ ಸರ್ ಕೂಡ ಇದ್ದಾರೆ. ಎಲ್ಲರೂ ಕೂಡ ಪ್ರತ್ಯೇಕವಾಗಿ ಹೇಳುವುದರ ಬದಲು ಎಲ್ಲರಿಗೂ ಕೂಡ ನಾನು ವಿಶೇಷವಾಗಿ ಧನ್ಯವಾದವನ್ನು ಅರ್ಪಿಸ್ತೇನೆ. ಮತ್ತು ನಮ್ಮ ಎಲ್ಲ ಕಾರ್ಯಕ್ರಮಗಳ ಯಾವುದೇ ಕಾರ್ಯಕ್ರಮ ಮಾಡಿದರೂ ಕೂಡ ಶುಭವನ್ನು ಕೋರಿ ನಮ್ಮ ಜೊತೆ ಇರ್ತಕ್ಕಂಥವರು ಪ್ರತಾಪ್ ಮಾಬಿಯನ್ ಅವರು, ತಮಗೆ ಕೂಡ ಪ್ರೀತಿಪೂರ್ವಕ ಧನ್ಯವಾದಗಳು. ಹಾಗೆಯೇ ಈ ಒಂದು ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಹಕರಿಸ್ತಕ್ಕಂಥ ತಮಗೆಲ್ಲರಿಗೂ ಕೂಡ ಧನ್ಯವಾದವನ್ನು ಅರ್ಪಿಸುತ್ತಾ ಜೈ ಹಿಂದ್ ಜೈ ಕರ್ನಾಟಕ.